ओम नमो भगवते वासुदेवाय। 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 ओम अज्ञानतिमिरान्धस्य ओम अज्ञानतिमिरान्धस्य ज्ञानाञ्जनाक्षलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुत पदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं त्वं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरत्विषे नमो नमः। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ ಎಲ್ಲರಿಗೂ. ತಮಗೆಲ್ಲರಿಗೂ ಈ ಸಂಜೆಯ
ಶ್ರೀ ಭಗವದ್ಗೀತಾ ಪ್ರವಚನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸೊ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಹೊಸ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾ ಇರೋದಕ್ಕೆ. ಸೊ ಈ ದಿನ ನಾವು ಎರಡನೇ ಪ್ರಸ್ತಾವನೆಯ ಅಂದರೆ ಭಗವದ್ಗೀತಾ ಇಂಟ್ರೊಡಕ್ಷನ್ ಕಾರ್ಯಕ್ರಮ ಏನಿದೆ ಅದರ ಎರಡನೇ ಭಾಗವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಸೊ ಮೊದಲನೇ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಹಿಂದಿನ ವಾರದ ಸ್ವಲ್ಪ ರೀಕ್ಯಾಪ್ ಮಾಡ್ಬೋದಾ? ಗರುಡನ್ ಸ್ಟೋರಿ. ಓಕೆ, ಅದರ ಮುಖ್ಯ ಒಂದು ಸಾರಾಂಶ ಏನಾಗಿತ್ತು? ಆ ಸ್ಟೋರಿಯಿಂದ ನಮಗೆ ಏನು ಗೊತ್ತಾಯಿತು? ನಾವು ಯಾರು, ಭಗವಂತನ ಪರಿಚಯ, ಪ್ರಕೃತಿಯ ಬಗ್ಗೆ ಪರಿಚಯ, ಕಾಲದ ಬಗ್ಗೆ ಪರಿಚಯ, ಕರ್ಮದ ಬಗ್ಗೆ. ಇದು ಭಗವದ್ಗೀತೆಯ 5 ಮುಖ್ಯ ವಿಷಯಗಳು. ಮೊದಲನೇದು ಯಾವುದು? ನಾವು ಯಾರು. ಎರಡನೇದು ಭಗವಂತನ ಪರಿಚಯ, ಈಶ್ವರ ಅಂದರೆ ಭಗವಂತ ಅಂದರೆ ಯಾರು ಅಂತ. ಮೂರನೇದು ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಬಗ್ಗೆ ಪರಿಚಯ. ಆಮೇಲೆ ನಾಲ್ಕನೇದು ಕಾಲದ ಬಗ್ಗೆ ಪರಿಚಯ. ಐದನೇದು ಕರ್ಮದ ಬಗ್ಗೆ ಪರಿಚಯ. ಸೊ ಮೊದಲನೇ ಭಾಗದಲ್ಲಿ ನಾವು ಅಂದರೆ ಯಾರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲೇ ನಾವು ಈ ಒಂದು ಗರುಡನ ಒಂದು ಕಥೆನ ಸಹ ನಾವು ನೋಡಿದ್ವಿ. ಸೊ ಗರುಡನ ಕಥೆಯಲ್ಲಿ ಏನಾಗಿತ್ತು? ಗರುಡ ಯಾರಾಗಿ ಬೆಳೀತಾ ಇದ್ರು? ಕೋಳಿಯಾಗಿ ಬೆಳೀತಾ ಇದ್ರು. ಅಂದರೆ ತನ್ನ ನಿಜವಾದ ಅಸ್ತಿತ್ವವನ್ನು ಮರೆತು ತಾನು ಯಾರು ಅಲ್ವೋ ಆ ರೀತಿ ಅದು ಜೀವನನ ಮಾಡ್ತಾ ಇತ್ತು. ಸೊ ಆಮೇಲೆ ಏನಾಯಿತು? ಯಾವಾಗ ಗರುಡನಿಗೆ ಜ್ಞಾನ ಬರುತ್ತೆ ಆವಾಗ ಗುರುಗಳ ಪರಿಚಯ ಆಗಿ ಅವ್ರೇನು ಮಾಡ್ತಾರೆ, ಜ್ಞಾನವನ್ನು ಪಡ್ಕೊಂಡು ತಾನು ಗರುಡನಾಗಿ ಜೀವನ ಮಾಡೋದಕ್ಕೆ, ಆಕಾಶದಲ್ಲಿ ಹಾರಾಡೋದಕ್ಕೆ ಅದು ಹೋಗುತ್ತೆ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಯಾರು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ? ನಾವೂ ಸಹ ಕೋಳಿ ಥರ ಜೀವನನ ಮಾಡಬೇಕಾಗಿ ಬರುತ್ತೆ. ಅಂದರೆ ನಾವು ಯಾರೋ ಅದನ್ನು ಬಿಟ್ಟು ನಾವು ಯಾರು ಅಲ್ವೋ ಅಂಥ ಒಂದು ಜೀವನನ ನಾವು ಮಾಡ್ತೀವಿ. ಸೊ ಇದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಇನ್ನೇನು ತಿಳ್ಕೊಂಡ್ವಿ? ಸಚ್ಚಿದಾನಂದ ಅಂದರೆ ಏನು ತಿಳ್ಕೊಂಡ್ವಿ? ಸಚ್ಚಿದಾನಂದ ಅಂದರೆ ಶಾಶ್ವತ ಜೀವಿ, ಶಾಶ್ವತವಾಗಿ ಆನಂದ ಪಡೆಯೋರು ಅಂತ ತಿಳ್ಕೊಂಡ್ವಿ. ಅಂದರೆ ನಾವು ಯೂಶಲಿ ನಮ್ಮನ್ನು ನೀನು ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ನನ್ನ ಹೆಸರನ್ನು ಹೇಳ್ತೀನಿ, ನನ್ನ ತಂದೆ ತಾಯಿ ಹೆಸರನ್ನು ಹೇಳ್ತೀನಿ, ನನ್ನ ವಯಸ್ಸೆಷ್ಟು ಅಂತ ಹೇಳ್ತೀನಿ, ಅಥವಾ ನನ್ನ ಊರು ಯಾವುದು ಅಂತ ಹೇಳ್ತೀನಿ. ಆದರೆ ನಾವಿಲ್ಲಿ ಕೇಳ್ತಾ ಇರೋದು ಯಾರು? ನೀನು ಯಾರು ಅಂತ, ನಿನ್ನ ಪರಿಚಯ ಮಾಡಿಕೊಡು ಅಂತ. ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ತಂದೆ ತಾಯಿ ನನಗೆ ಏನು ಹೆಸರನ್ನ ಇಟ್ಟಿದ್ದಾರೋ ಅದನ್ನು ಹೇಳ್ತೀವಿ. ನಮ್ಮ ತಂದೆ ತಾಯಿ ಯಾರು ಅಂತ ಹೇಳ್ತೀವಿ, ನಮ್ಮ ಊರು ಯಾವುದು ಅಂತ ಹೇಳ್ತೀವಿ, ನಾನು ಯಾರು ಅಂತ ನಾವು ಹೇಳೋಣ. ಹೌದು ತಾನೆ? ಅಂದರೆ ನಾನು ಯಾರು ಅಂತ ಮತ್ತೆ ಕೇಳಿದ್ರೆ ಈ ಹೆಸರು ಅಲ್ಲ, ನಾನು ನಿಮ್ಮ ತಂದೆ ತಾಯಿನೂ ಕೇಳಲಿಲ್ಲ, ನೀನು ನಿಜವಾಗ್ಲೂ ನೀನು ಯಾರು ಅಂದರೆ ನನಗೆ ಕಣ್ಣು ಕಾಣೋದೇನೋ ಈ ದೇಹನೇ ನಾನು ಅಂತ ಹೇಳ್ತೀವಿ. ಸೊ ಇದರಲ್ಲೂ ಸಹ ನಾವು ತಿಳ್ಕೊಂಡ್ವಿ, ಒಂದು ಜೀವಂತ ದೇಹ, ಆಗ ತಾನೇ ದೇಹವನ್ನು ಬಿಟ್ಟಿರೋಂಥ ಒಂದು ಅಂದರೆ ಪ್ರಾಣವನ್ನು ಬಿಟ್ಟಿರೋಂಥ ಒಂದು ದೇಹ. ಇವೆರಡಕ್ಕೂ ವ್ಯತ್ಯಾಸ ಏನಿದೆ? ನಾವು ದೇಹ ಆಗಿದ್ರೆ ಅವೆರಡಕ್ಕೂ ಏನು ವ್ಯತ್ಯಾಸ ಇದೆ? ಒಂದನ್ನು ನಾವು ಜೀವಂತ ದೇಹ ಅಂತ ಕರಿತೀವಿ, ಇನ್ನೊಂದನ್ನು ಡೆಡ್ ಬಾಡಿ ಅಂತ ಕರಿತೀವಿ, ಸತ್ತೋಗಿರೋದನ್ನು. ಡಿಫ್ರೆನ್ಸ್ ಏನಿದೆ? ಚೈತನ್ಯ ಯಾರು? ಆತ್ಮನೇ ನಾವು. ಸೊ ಇದನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ನಮಗೆ ಈ ದೇಹ ಏನು? ಈ ಆತ್ಮ ಪ್ರಯಾಣ ಮಾಡೋವಂಥ ಒಂದು ವಾಹನ, ವೆಹಿಕಲ್. ಕಾರು ಈ ದೇಹ, ಕಾರ್ ಒಳಗಡೆ ಇರೋ ಡ್ರೈವರ್ ಯಾರು? ನಾನು. ಆ್ಯಕ್ಚುಲಿ ಆತ್ಮ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಎಲ್ಲಿ ಕೂತಿದ್ದೀನಿ? ಈ ದೇಹದಲ್ಲಿ ಕೂತ್ಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಸ್ಥೂಲ ದೇಹ ಆಯಿತು. ಇನ್ನೊಂದು ದೇಹದ ಪರಿಚಯನ ಮಾಡ್ಕೊಂಡ್ವಿ, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ ಏನೇನಿರುತ್ತೆ? ಮನಸ್ಸು, ಬುದ್ಧಿ, ನಾನು, ಅಹಂಕಾರ, ಮಿಥ್ಯ ಅಹಂಕಾರ, ಈ ಮೂರು ಇರುತ್ತೆ.
ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನಿಮ್ಮ ಮನಸ್ಸು ನಿಮ್ಗೆ ಕಾಣುತ್ತಾ? ನಿಮ್ಮ ಬುದ್ಧಿ ಕಾಣುತ್ತಾ? ಬುದ್ಧಿ ಇಲ್ಲ ಅಂತ ಹೇಳಕ್ಕಾಗತ್ತಾ? ಬುದ್ಧಿ ಇದೆ, ನಮ್ಮ ಮನಸ್ಸು ಇದೆ, ಆದರೆ ಅದು ಇಲ್ಲ ಅಂತ ನಮಗೆ ಹೇಳಕ್ಕಾಗಲ್ಲ. ಆದರೆ ಅದು ಇದೆ, ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಅದು ಏನು ಸೂಕ್ಷ್ಮವಾದಂಥ ಒಂದು ದೇಹ, ಅಂದರೆ ಸಟಲ್ ಬಾಡಿ. ಇದು ಗ್ರಾಸ್ ಬಾಡಿ, ಸ್ಥೂಲ ದೇಹ. ಸ್ಥೂಲ ದೇಹ ಯಾವುದರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ. ಯಾವ್ದ್ಯಾವ್ದ್ರಿಂದ ಆಗಿದೆ? ಗಾಳಿ, ನೀರು, ಭೂಮಿ, ಆಕಾಶ, ಅಗ್ನಿ. ಈ 5 ಪಂಚಭೂತಗಳಿಂದ ಈ ದೇಹ ಆಗಿದೆ. ಸಟಲ್ ಬಾಡಿ ಮನಸ್ಸು, ಬುದ್ಧಿ, ಮಿಥ್ಯ, ಅಹಂಕಾರ ಇದರಿಂದ ಆಗಿದೆ. ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಯಾಕೆಂದರೆ ಅದು ಸ್ಥೂಲವಾಗಿರುವಂಥ ಪಂಚಭೂತಗಳಿಂದ ಅದು ಆಗಿಲ್ಲ. ಸೊ ದೇಹ ಒಂದು ಆವರಣ ಇದೆ, ಅದರ ಒಳಗಡೆ ನಮಗೆ ಸೂಕ್ಷ್ಮ ಶರೀರ ಇದೆ. ಸೂಕ್ಷ್ಮ ಶರೀರದಲ್ಲಿ ಮೊದಲಾಗಿ ಮನಸ್ಸಿದೆ, ಬುದ್ಧಿ ಇದೆ, ಆಮೇಲೆ ಕೊನೆಯದಾಗಿ ಮಿಥ್ಯ, ಅಹಂಕಾರ ಇದೆ. ಅಂದರೆ ಈ ಒಂದು ಆತ್ಮದ ಸುತ್ತ ಇರುವಂಥ ಆವರಣಗಳು ಇಷ್ಟೆಲ್ಲ ಇದೆ. ಸೊ ಇಷ್ಟೆಲ್ಲ ಆವರಣಗಳು ಇರೋದ್ರಿಂದ ನಾವೇನು ಅನ್ಕೊಳ್ತಾ ಇದ್ದೀವಿ? ನಾನು ಆತ್ಮನೇ ಅಲ್ಲ, ನಾನು ಈ ದೇಹ ಅಂದ್ಕೊಂಡು ಜೀವನನ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮುಖ್ಯವಾಗಿ ನಮ್ಮನ್ನು ಬಂಧಿಸ್ತಾ ಇರೋದು ಯಾವುದು? ಮಿಥ್ಯ ಅಹಂಕಾರ ಏನಿದೆ, ಅಂದರೆ ನಾನು 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 ಮಾಡಿದ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ಅದೇನೇ ಮೊದಲನೇ ಒಂದು ಬಂಧನ ನಮಗೆ. ಅದೇ ನಮ್ಗೆ ಹೇಳೋದು ಇದು ನಿನ್ನ ದೇಹ, ನೀನೇ ಇದು, ಇದು ನಿನ್ನ ಮನಸ್ಸು, ಇದು ನಿನ್ನ ಬುದ್ಧಿ. ಸೊ ಈ ರೀತಿ ಹೇಳಿ ಹೇಳಿ ನಮ್ಮನ್ನು ಏನು ಮಾಡುತ್ತೆ? ನಾನು ಯಾರಲ್ವೋ ಅದಾಗಿ ನಮ್ಮನ್ನು ನಂಬಿಸುತ್ತೆ. ಆ ರೀತಿ ನಾವು ಜೀವನನ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ನಾವು ತಿಳ್ಕೊಂಡ್ವಿ. ಈಗ ಮುಂದೆ ತಿಳ್ಕೊಳ್ಳೋಣ. ಈ ವಾರ ಏನು ತಿಳ್ಕೊಳ್ತೀವಿ? ಕರ್ಮದ ನಿಯಮಗಳು. ನಮ್ಮ ನೈಸರ್ಗಿಕ ಕರ್ಮದ ನಿಯಮಗಳು ಯಾವ ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಮಗೆ ಮುಖ್ಯವಾಗಿ ಈ ಒಂದು ದೇಹದಲ್ಲಿ ಇರೋವಂಥ ಕೃಷ್ಣ ಹೇಳ್ತಾನೆ ಭಗವದ್ಗೀತಾದಲ್ಲಿ, ಈ ಸಟಲ್ ಬಾಡಿನಲ್ಲಿ ಮನಸ್ಸಿದೆಯಲ್ಲ, ಈ ಮನಸ್ಸು ಅನ್ನೋದು ಸ್ನೇಹಿತನೂ ಆಗ್ಬೋದು, ಒಬ್ಬ ವೈರನೂ ಸಹ ಆಗ್ಬೋದು. ಇದ್ರ ಬಗ್ಗೆನೇ ತುಂಬ ಎಕ್ಸ್ಪ್ಲೈನು ಮಾಡ್ತಾರೆ. ಆಮೇಲೆ ಅರ್ಜುನನೂ ಹೇಳ್ತಾರೆ, ನೀನು ಇಷ್ಟೆಲ್ಲ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ, ಆದರೆ ನಾನು ಈ ಬೀಸೋವಂಥ ಗಾಳಿನ ಬೇಕಾದ್ರೆ ತಡೆದ್ಬಿಡ್ತೀನಿ, ಆದರೆ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅದು ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಏನು ಹೇಳ್ತಾರೆ ಆನ್ಸರು? ಮನಸ್ಸು ಅನ್ನೋದು ನಮಗೆ ಅದನ್ನು ನಮ್ಮ ಯುಕ್ತ ಬುದ್ಧಿಯಿಂದ ಕಂಟ್ರೋಲ್ ಮಾಡಿದ್ರೆ ಅದೇ ನಮ್ಮ ಬೆಸ್ಟ್ ಫ್ರೆಂಡ್. ಕಂಟ್ರೋಲ್ ಮಾಡಿಲ್ಲ ಅಂದರೆ ಅದೇ ನಮ್ಮ ವರ್ಸ್ಟ್ ಎನಿಮಿ. ನಮ್ಮದೇ ಮನಸ್ಸು ನಮಗೆ ಬೆಸ್ಟ್ ಫ್ರೆಂಡು ಆಗ್ಬೋದು ಅಥವಾ ವರ್ಸ್ಟ್ ಎನಿಮಿನೂ ಸಹ ಆಗ್ಬೋದು. ಈ ಮನಸ್ಸು ಅನ್ನೋದು ಯಾವ ರೀತಿ ಬೆಸ್ಟ್ ಫ್ರೆಂಡು ಎನಿಮಿ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನೀವು ನೋಡಬೇಕಂದ್ರೆ, ಒಂದು ಚಾಕು ತಗೊಳ್ಳಿ. ಆ ಚಾಕುವಿಂದ ನಾನು ಒಬ್ಬರು ಕೊಲೆನೂ ಮಾಡ್ಬೋದು, ಅದೇ ಚಾಕುವಿಂದ ನಾನು ಸರ್ಜರಿನೂ ಮಾಡ್ಬೋದು. ಸರ್ಜರಿ ಮಾಡಿ ಒಂದು ಪ್ರಾಣನ ಉಳಿಸ್ಬೋದು, ಅದೇ ಚಾಕುವಿಂದ ನಾನು ಒಂದು ಪ್ರಾಣನ ತೆಗಿಬೋದು. ಈ ಮನಸ್ಸು ಅನ್ನೋದು ಆ ಥರ ಪವರ್ಫುಲ್ ಆಗಿರೋದು. ಅದರಿಂದ ನಾವು ಮನಸ್ಸಿಗೆ ಒಂದು ಶ್ಲೋಕ ಇದೆ, ಹರಿದೋಡಿ ಬರುವ ಮದಗಜವ ನಿಲ್ಲಿಸಬಹುದು, ಹರಿದೋಡಿ ಬರುವ ರಣರಂಗವನ್ನು ನಿಲ್ಲಿಸಬಹುದು, ನೆರೆ ತೊರೆ ಸಾಗರ ಸಮುದ್ರಗಳ ಅಲೆಗಳ ತಡೆದು ನಿಲ್ಲಿಸಬಹುದು, ಮನಸ್ಸು ನಿಲ್ಲಿಸುವುದು ಬಹಳ ತುಂಬ ಕಷ್ಟ. ಅದರ ಒಂದು ಅಲೆಯಲ್ಲಿ ನಾವೆಲ್ಲ ತೇಲ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಮಗೆ ಗೊತ್ತಾಗ್ತಾನೇ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಳ್ಳೋಣ. ಇದೊಂದು ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲ್ ಆಗಿ ಮಾಡಿರೋದು. ಒಂದು ದೊಡ್ಡ ಪಾತ್ರೆ ಇರುತ್ತೆ. ಪಾತ್ರೆನಲ್ಲಿ ಕುದೀತಾ ಇರೋ ನೀರಲ್ಲಿ ಒಂದು ಕಪ್ಪೆನ ಹಾಕಿದ್ರೆ ಏನಾಗಿ ಮಾಡುತ್ತದ? ಎದ್ದು ಓಡೋಗುತ್ತೆ. ಹೋಗಿದ ತಕ್ಷಣ ಅದು ಸ್ವಲ್ಪ ಬಿಸಿ ಇದ್ರೆ ಏನಾಗುತ್ತೆ ಹೇಳಿ? ಜಂಪ್ ಆಗುತ್ತೆ. ಅದು ಜಂಪ್ ಮಾಡುತ್ತದು. ಅಟ್ಲೀಸ್ಟ್ ತನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಅದು ಹೋಗುತ್ತೆ. ಅದೇ ಒಂದು ಪಾತ್ರೆ ತಣ್ಣಗಿರೋ ನೀರಲ್ಲಿ ಒಂದು ಕಪ್ಪೆನ ಹಾಕ್ತಾರೆ.
ಅದೇನು ಮಾಡ್ತಾ ಇರುತ್ತೆ, ಈಸಿಯಾಗಿ ಈಜಾಡ್ತಾ ಇರುತ್ತೆ. ನಿಧಾನವಾಗಿ ಅದಕ್ಕೆ ಬೆಂಕಿ ಹಚ್ಚಿ, ಸ್ವಲ್ಪ ನೀರು ಬಿಸಿ ಆಗುತ್ತೆ. ಬಿಸಿಯಾದಾಗ ಏನಾಗುತ್ತೆ, ನೀರು ಸ್ವಲ್ಪ ಬೆಚ್ಚಗಾದರೆ ಇನ್ನೂ ಖುಷಿ ಆಗುತ್ತೆ, ಹೌದು ತಾನೆ? ಇನ್ನೂ ಚೆನ್ನಾಗಿ ಅದು ಈಜಾಡ್ಕೊಂಡು ಇರುತ್ತೆ. ಬಿಸಿ ಏನಾಗುತ್ತೆ, ಹಾಗೆ ನಿಧಾನ ಜಾಸ್ತಿ ಆಗುತ್ತೆ. ಕಪ್ಪೆ ಏನು ಮಾಡುತ್ತೆ, ಹಾರಾಡ್ಕೊಂಡೇ ಇರುತ್ತೆ ಆರಾಮಾಗಿ. ಯಾಕೆ ಅದು ಗೊತ್ತಾಗ್ತಾ ಇಲ್ಲ ಬಿಸಿ ಜಾಸ್ತಿ ಆಗ್ತಾ ಇದೆ ಅಂತ. ನಿಧಾನಕ್ಕೆ ಅದು ತುಂಬ ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಇದ್ರೆ ಅದೇನು ಮಾಡುತ್ತೆ, ಅದು ಅಲ್ಲೇ ಇರುತ್ತೆ, ಬಿಸಿನಲ್ಲೇ ಅದು ಹಾರಾಡ್ಕೊಂಡು ಇರುತ್ತೆ. ಅದು ಯಾವ ರೀತಿ ಬಿಸಿ ಜಾಸ್ತಿ ಆಗುತ್ತೆ ಅನ್ನೋದು ಅದಕ್ಕೆ ಗೊತ್ತಾಗೋದೇ ಇಲ್ಲ. ಒಂದು ಸಾರಿ ಏನಾಗುತ್ತದು, ಅದೇ ಒಂದು ಬಿಸಿ ನೀರಲ್ಲಿ ಅದು ಬೆಂದು ಸತ್ತೋಗುತ್ತೆ. ಸೊ ಅದೇ ರೀತಿ ನಮ್ಮ ಮನಸ್ಸು ಅಷ್ಟೇ. ನಾನು ಮೊಬೈಲ್ ಇಟ್ಕೊಂಡು ರೀಲ್ಸ್ನ ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಹೌದು ತಾನೆ? ಎಷ್ಟೊಂದು ಚೆನ್ನಾಗಿದೆ ಇದು, ಹಿಂಗೆ ಅಂತಕೊಂಡು ಕೂತಿರ್ತೀನಿ. ನನಗೆ ಟೈಮ್ ಹೋಗ್ತಾ ಇರೋದು ನನಗೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಯಾವ ರೀತಿ ನಾನು ಅಡಿಕ್ಷನ್ ಆಗ್ತೀನಿ ಅಂದರೆ, ನಾನು ಅದನ್ನೇ ನೋಡ್ತಾ ಇರ್ತೀನಿ. ಅದರಿಂದ ನನಗೆ ಏನು ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಕಳೆದೋಗಿ ಅಡಿಕ್ಷನ್ ಆಗಿ ನಾನೇನು ಮಾಡ್ತಾ ಇರ್ತೀನಿ, ಅದನ್ನೇ ನೋಡ್ತಾ ಇರ್ತೀನಿ. ಕಪ್ಪೆ ಥರ ಅದರಲ್ಲೇ ನಾವು ಮುಳುಗಿಡ್ತೀವಿ. ಯಾಕೆ ಹೇಳಿ, ಈ ಮನಸ್ಸಿಗೆ ಅಂಥ ಒಂದು ಪವರ್ ಇದೆ. ನಾವು ಆ ಮನಸ್ಸಿಗೆ ಏನನ್ನ ಟ್ರೈನ್ ಮಾಡ್ತೀವಲ್ವ, ಅದು ಅದೇ ರೀತಿ ಆಟೋಮೆಟಿಕ್ಕಾಗಿ ಮಾಡ್ತಾ ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಒಂದು ಸೈಕಲ್ ತುಳಿಬೇಕಾದ್ರೆ, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಇದಕ್ಕೆಲ್ಲ ಒಂದು ಪೆಡ್ಲ್ ಇಡಬೇಕಾದ್ರೆ ಬಿದೋಗೋ ಥರ ಆಗುತ್ತೆ. ಕಲ್ತಾದ್ಮೇಲೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಫುಲ್ಲು ಗಟ್ಟಿಯಾಗಿ ಇಟ್ಕೊಳ್ತೀವಿ, ದಾರಿ ಎಲ್ಲಿದೆ ನೋಡ್ತಾ ಇರ್ತೀವಿ, ಪೆಡ್ಲ್ ಎಲ್ಲಿದೆ, ಕಾಲು ಎಲ್ಲಿದೆ, ಕೈ ಎಲ್ಲಿದೆ, ಎಲ್ಲ ನಮಗೆ ಕಾನ್ಷಿಯಸ್ ಆಗಿರುತ್ತೆ. ಕಲ್ತಾದ್ಮೇಲೆ ಏನಾಗುತ್ತೆ, ಎಲ್ಲ ಮರ್ತೋಗಿರ್ತೀವಿ. ಆಟೋಮೆಟಿಕ್ಕಾಗಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಗಾಡಿ ಓಡ್ತಾ ಇರುತ್ತೆ. ಇದು ಯಾರ ಪವರು? ಮೈಂಡ್ ಪವರು. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ, ಅದಕ್ಕೆ ನಾವು ಏನನ್ನ ಟ್ರೈನ್ ಮಾಡ್ತೀವೋ ಆ ರೀತಿ ಆಟೋಮೆಟಿಕ್ಕಾಗಿ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಂದರೆ ನಾವು ನಮ್ಮ ಜೀವನದಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕೈಲಿ ಅದು ಮಾಡಿಸ್ತಾ ಹೋಗುತ್ತೆ. ಯಾಕೆಂದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಸೇವ್ ಆಗಿರುತ್ತೆ, ಅದೇ ರಿಪೀಟು ಮಾಡ್ತಾ ಇರುತ್ತೆ. ಸೊ ಯಾವ ರೀತಿ ನಾನು ಸೈಕಲ್ ತಿಳ್ಕೊಂಡು ಆರಾಮಾಗಿ ಹೋಗ್ತೀನೋ ಆ ರೀತಿ ನ್ಯಾಚುರಲಾಗಿ ನಾನು ಅದನ್ನು ಮಾಡ್ತಾ ಇರ್ತೀನಿ. ಅದೇ ಮೈಂಡಿಗೆ ನಾನು ಒಳ್ಳೆ ಅಭ್ಯಾಸಗಳನ್ನು ಕೊಟ್ಟರೆ ಅದನ್ನು ಮಾಡುತ್ತೆ. ಒಳ್ಳೆ ಇದನ್ನು ಸಹ ಅದು ಏನು ಮಾಡುತ್ತೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಮಾಡಿಕೊಂಡು ಹೋಗುತ್ತೆ. ಸೊ ಅಂಥ ಒಂದು ಪವರ್ಫುಲ್ ಟೂಲು ಏನು, ಈ ಮನಸ್ಸು. ಇದನ್ನು ಯಾರು ಸರಿಯಾಗಿ ಯೂಸ್ ಮಾಡ್ತಾರೋ ಅವರೇನೆ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದರ ಗುಲಾಮನಾಗಿ ನಾವು ಜೀವನನ ಮಾಡಬೇಕಾಗುತ್ತೆ. ಅದು ನಮ್ಮನ್ನು ಆಡಿಸುತ್ತೆ. ಆ ರೀತಿ ನಾವು ಆಡ್ಕೊಂಡು ಹೋಗ್ತೀವಿ. ನಾನು ಅದನ್ನು ಆಡಿಸಿದ್ರೆ ಅದು ನಮಗೆ ಯಾವ ರೀತಿ ಬೇಕೋ, ನನ್ನ ಒಂದು ಯಶಸ್ಸಿಗೆ ಏನು ಬೇಕೋ ಆ ರೀತಿ ಅದು ಕೆಲಸ ಮಾಡಿಕೊಂಡು ಹೋಗುತ್ತೆ. ಸೊ ಅಂಥ ಒಂದು ಪವರ್ಫುಲ್ ಟೂಲ್ ಆಗಿರೋದು ಈ ಮನಸ್ಸು. ಸೊ ಈ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರನೇ ನಾವೆಲ್ಲ ಕೀರ್ತನೆ ಮಂತ್ರಗಳನ್ನು, ಹರೇ ಕೃಷ್ಣ ಮಂತ್ರನ ಪದೇ ಪದೇ ಹೇಳ್ತೀವಲ್ಲ. ಏನಕ್ಕೆ ಹೇಳ್ತೀವಿ ಹೇಳಿ? ಮಂತ್ರ ಅಂತ ಇರೋದೇ ಮನಸ್ಸನ್ನು ಕಂಟ್ರೋಲು ಮಾಡೋದಕ್ಕೆ. ಮಂತ್ರ ಅಂದ್ರೇನು? ಮನಸ್ಸನ್ನು ಕಂಟ್ರೋಲು ಮಾಡೋದೇ ಮಂತ್ರ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು? ಮಂತ್ರವನ್ನು ಜಪ ಮಾಡಬೇಕು, ಕೀರ್ತನೆ ಮಾಡಬೇಕು. ಆವಾಗ ಏನು ಬರುತ್ತೆ? ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಸೊ ಆವಾಗ ಅದು ನನ್ನ ಫ್ರೆಂಡಾಗಿ ಇರುತ್ತೆ. ಬೆಳಿಗ್ಗೆ ನಾನು ಆಟೋಮೆಟಿಕ್ಕಾಗಿ ಬೆಳಿಗ್ಗೆ ಬೇಗ ಎದ್ದೋಡ್ತೀನಿ, ಒಳ್ಳೆ ಅಭ್ಯಾಸಗಳನ್ನು ಮಾಡ್ಕೊತೀನಿ, ವ್ಯಾಯಾಮನೂ ಮಾಡ್ತೀನಿ, ಜಪಾನೂ ಮಾಡ್ತೀನಿ, ಪೂಜೆನೂ ಮಾಡ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಇಟ್ಕೊಂಡು ರೀಲ್ಸ್ನ ನೋಡಲ್ಲ. ರಾತ್ರಿ ಎಲ್ಲ ನೋಡ್ಬಿಟ್ಟು 10 ಗಂಟೆಗೆ ಎದ್ದೋಡಲ್ಲ. ಆಟೋಮೆಟಿಕ್ಕಾಗಿ ನಾನು 5 ಗಂಟೆಗೆ ಎದ್ದೋಡ್ತೀನಿ. ಸೊ ಈ ಒಂದು ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡ್ರೆ ಮನಸ್ಸು ಏನು ಮಾಡುತ್ತೆ? ಅದಕ್ಕೆ ಅಡಿಕ್ಟ್ ಆಗುತ್ತೆ.
ಆವಾಗ ನಾನು ಎದೋಳ್ಲಿಲ್ಲ ಅಂದ್ರೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಆಟೋಮೆಟಿಕ್ಕಾಗಿ ಎಚ್ಚರಿಕೆ ಆಗುತ್ತೆ. ನೀವು ಜಪ ಮಾಡಿಲ್ಲ ಅಂದರೆ ನಿಮಗೆ ಅನಿಸುತ್ತೆ ಹೋಗು ನಾನು ಏನೋ ಮಿಸ್ ಮಾಡ್ತಾ ಇದ್ದೀನಿ ಅಂತ. ಅದೇ ಪವರ್ ಮನಸ್ಸು. ಅದಕ್ಕೇನೆ ನಾವು ಇಂಥ ಒಳ್ಳೆಯ ಅಭ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು. ನಾನು ಭಗವದ್ಗೀತೆ ಓದಿಲ್ಲ ಅಂದರೆ ನನಗೆ ಅನ್ನಿಸ್ತಾ ಇರುತ್ತೆ ಏನೋ ನಾನು ಮಿಸ್ ಆಗ್ತಾ ಇದೆಯಲ್ಲ ಅಂತ. ಸೊ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಇಂಥ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ಬೆಳಿಗ್ಗೆ ಬೇಗ ಎದ್ದೇಳೋದು, ಬೇಗ ಸ್ನಾನ ಮಾಡೋದು, ಭಗವಂತನ ಜಪ ಮಾಡೋದು, ಎಕ್ಸಸೈಸ್ ಮಾಡೋದು. ಎಕ್ಸಸೈಸು ಮಾಡಬೇಕು. ಏನಕ್ಕೆ ಹೇಳಿ, ನಾನು ನನ್ನ ಕಾರನ್ನು ಸರ್ವಿಸ್ ಮಾಡಿ ಚೆನ್ನಾಗಿ ಇಟ್ಕೋಬೇಕು. ಅವಾಗಲೇ ತಾನೇ ನಾನು ಮುಂದಕ್ಕೆ ತುಂಬ ದೂರದ ಒಂದು ಪ್ರಯಾಣ ಮಾಡೋದಕ್ಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕಾರು ಕಿಟ್ಟೋಗುತ್ತೆ, ಮಧ್ಯ ದಾರಿನಲ್ಲೇ ಕೈ ಕೊಡುತ್ತೆ. ನಾವು ಎಲ್ಲಿ ಹೋಗ್ಬೇಕೋ, ನಮ್ಮ ಗೋಲ್ಗೆ ಎಲ್ಲಿ ರೀಚ್ ಆಗಬೇಕೋ ಅಲ್ಲಿಗೆ ರೀಚ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಬಾಡಿನೂ ನೋಡ್ಕೋಬೇಕು, ನಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕು. ಪ್ರತಿನಿತ್ಯ ನಾವು ಒಂದನ್ನು ಎನ್ಶೋರ್ ಮಾಡಬೇಕು. ನನ್ನ ದೇಹಕ್ಕೆ ಯಾವ ರೀತಿ ನಾನು ಆಹಾರ ಕೊಡ್ತೀನಿ, ಸ್ನಾನ ಮಾಡ್ತೀನಿ, ನೀರು ಕುಡಿತೀನಿ, ಗಾಳಿ ತಗೊಳ್ತೀನಿ, ಇವೆಲ್ಲ ಮಾಡ್ತೀನೋ ಅದೇ ರೀತಿ ನನ್ನ ಆತ್ಮಕ್ಕೂ ಏನಾದರೂ ಒಂದು ಮಾಡ್ತಾ ಇದ್ದೀನ. ಇವತ್ತಿನ ದಿನ ನಾನು ನನ್ನ ಆತ್ಮಕ್ಕೋಸ್ಕರ ಏನು ಮಾಡಿದೆ ಅಂತ ಒಂದು ಪ್ರಶ್ನೆನ ನಾವು ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡು ನಾವೇನು ಮಾಡ್ತೀವಲ್ವ ಅದನ್ನು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿದ್ರೆ ಮನಸ್ಸು ನಮಗೆ ಅದನ್ನೇ ಮಾಡಿಸ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರತಿದಿನ ಒಂದೇ ಪ್ರಶ್ನೆ ಮಾಡಿ, ಇವತ್ತಿನ ದಿನ ನಾನು ಆ್ಯಕ್ಚುಲಾಗಿ ನಾನು ಯಾರು? ಆತ್ಮಕ್ಕೋಸ್ಕರ ನಾನು ಇವತ್ತಿನ ದಿನ ಏನು ಮಾಡಿದ್ದೀನಿ. ಆವಾಗ ನಮಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ನಮಗೋಸ್ಕರ ನಾವು ಬಾಳ್ತಾನೇ ಇಲ್ಲ. ನಮಗೋಸ್ಕರನೂ ನಾವು ಬಾಳ್ತಾ ಇಲ್ಲ. ನಾವು ಸ್ವಾರ್ಥಿಗಳು ಅಂತೀವಿ, ಆದರೆ ನಮಗೋಸ್ಕರನೂ ನಮಗೆ ಬದುಕೋದಕ್ಕೆ ಬರ್ತಾ ಇಲ್ಲ. ಯಾಕೇಳಿ, ಬ್ಯಾಡ್ ಹ್ಯಾಬಿಟ್ಸ್ ಅಡಿಕ್ಷನ್ಗಳು ನಮಗೆ ಆ ಥರ ಆಗೋಗಿದೆ. ನಾವು ಹಿಂದಿನ ಕ್ಲಾಸಲ್ಲೂ ನೋಡಿದ್ವಿ ಯಾವ ರೀತಿ ಇದೆ. ರಥ ಇದೆ, ರಥಕ್ಕೆ ಎಷ್ಟು ಕುದುರೆಗಳಿದೆ? 5 ಕುದುರೆಗಳಿದೆ. ಒಂದೊಂದು ಕುದುರೆ ಒಂದೊಂದು ಕಡೆ ನಮ್ಮನ್ನ ಆ ರಥನ ಎಳ್ಕೊಂಡು ಹೋಗ್ತಾ ಇದೆ. ರಥ ಏನು? ಈ ದೇಹ. ಈ ದೇಹನೇ ಒಂದು ರಥ. 5 ಕುದುರೆಗಳೇನು? ನಮ್ಮ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಈ 5 ಇಂದ್ರಿಯಗಳು. ಇದು ಯಾವ ರೀತಿ ಇದೆ? ಪವರ್ಫುಲ್ ಆಗಿರೋ ಕುದುರೆಗಳದು. ಒಂದೊಂದು ಕಡೆ ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇದೆ. ಅದನ್ನ ನೋಡು ಅನ್ನತ್ತೆ, ಇದನ್ನ ಕೇಳು ಅನ್ನತ್ತೆ, ಇಲ್ಲಿಗೆ ಹೋಗೋಣ ಅನ್ಸುತ್ತೆ, ಇದನ್ನ ಕೇಳಿಸ್ಕೊ ಅನ್ನತ್ತೆ, ಅದು ಹೇಳ್ತಾ ಇರುತ್ತೆ. ಅದಕ್ಕೆ ಮೂಗ್ದಾರ ಹಾಕಿರೋದು ಯಾವುದರಿಂದ? ಮನಸ್ಸಿಂದ. ಅದನ್ನ ಹಿಡ್ಕೊಂಡಿರೋದು ಯಾರು? ಚಾವಟಿ. ಇದನ್ನ ರಥದಲ್ಲಿ ಕೂತಿರೋಂಥ ಸಾರಥಿ ಯಾರು? ಬುದ್ಧಿ. ನಾವು ಆ ಬುದ್ಧಿಗೆ ಈ ಭಗವದ್ಗೀತೆ ಜ್ಞಾನ ಕೊಡಲಿಲ್ಲ ಅಂದರೆ ಕುದುರೆ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಈ ರಥ ಹೋಗುತ್ತೆ. ಕಡೆಗೆ ಬೆಟ್ಟದ ಮೇಲಿಂದ ಬೇಕಾದ್ರೆ ಬೀಳುತ್ತೆ, ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಕೃಷ್ಣ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದೇನು ಗೊತ್ತಾ? ಜ್ಞಾನ. ಈ ಒಂದು ಜ್ಞಾನದಿಂದನೇ ಆ ಬುದ್ಧಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ. ಅದೇ ಒಂದು ಮೂಗು ದಾರದಿಂದ ಇಡೀ ಇಂದ್ರಿಯಗಳನ್ನು ಅದು ಕಂಟ್ರೋಲು ಮಾಡುತ್ತೆ. ಆವಾಗ ರಥದಲ್ಲಿ ನಾವು ಕೂತಿದ್ದೀವಲ್ಲ ಡ್ರೈವರ್ ಆಗಿ, ನಾವು ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗುತ್ತೆ. ಇಲ್ಲಾಂದರೆ ಕುದುರೆ ಎಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತೀವಿ. ನಾವೆಲ್ಲ ಇದನ್ನು ಅಬ್ಸರ್ವ್ ಮಾಡಿರ್ತೀವಿ. ನಾನು ಏನೋ ಮಾಡಬೇಕು ಅಂದ್ಕೊಂಡು ಇಡ್ತೀನಿ, ಆದರೆ ಅದು ಮಾಡ್ದಿರಾ ಇನ್ನೇನೋ ಮಾಡ್ಕೊಂಡು ಹೋಗಿರ್ತೀನಿ. ಇವತ್ತು ಓದಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿರ್ತೀನಿ, ಆದರೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಅಂತ ಹಿಂಗೆ ಇಟ್ಕೊಂಡ್ರೆ ಟೈಮ್ ಹೆಂಗೋಯ್ತು ಗೊತ್ತಾಗಲಿಲ್ಲ, ಮುಗಿದೋಯ್ತು ದಿನ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಜೀವಮಾನನ ಕಳೀತಾ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ ಒಂದು ಭಗವದ್ಗೀತಾ ನಾಲೆಜ್ ಅನ್ನೋದು ಅಷ್ಟೊಂದು ಮುಖ್ಯವಾಗಿರುತ್ತೆ. ಸೊ ನಾವು ಅದರ ಪ್ರಕಾರ ಅದನ್ನು ನಾವು ಬಿಟ್ಬಿಟ್ರೆ ಏನಾಗುತ್ತೆ? ಈ ದೇಹ ಬರೀ ಇದೊಂದೇ ಮನುಷ್ಯ ದೇಹ ಸಿಗಲ್ಲ ನಮಗೆ. ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ 84 ಲಕ್ಷ ವಿವಿಧವಾದಂತಹ ದೇಹಗಳಿದೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ. ಎಷ್ಟು? 84 ಲಕ್ಷ.
ಸೊ ಕುದುರೆ ನಮ್ಮನ್ನು ಎತ್ಕೊಂಡೋಗಿ ಎಲ್ಲಿ ಬಿಡುತ್ತೋ, ಲಗಾಮಿಲ್ದಿರೋಂಥ ಮನಸ್ಸು ಕುದುರೆಗಳು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಂಥ ಒಂದು ದೇಹ ನಮಗೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ನಮ್ಮ ಫ್ಯೂಚರು ಇದರಿಂದ ಡಿಸೈಡ್ ಆಗುತ್ತೆ. ನಾವು ಅದನ್ನು ಲಗಾಮಿಲ್ದಿರ ಬಿಟ್ಟರೆ ನಾನು ಮುಂದೆ ಏನಾಗ್ತೀನಿ ಅನ್ನೋದು ಇದರಿಂದ ಡಿಸೈಡು ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಬುದ್ಧಿಯಿಂದ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಕರೆಕ್ಟಾಗಿರೋಂಥ ಅಭ್ಯಾಸಗಳನ್ನು ಬೆಳೆಸಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹರೇ ಕೃಷ್ಣ ಮಂತ್ರನ ಜಪ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಪೂಜೆ ಮಾಡಬೇಕು, ಓದಬೇಕು. ಸೊ ಇಂಥದ್ದನ್ನು ನಾವು ಯಾವಾಗ ಬೆಳೆಸ್ತೀವಿ ಆಟೋಮೆಟಿಕ್ಕಾಗಿ ನಾನು ರೆಗ್ಯುಲೇಟ್ ಆಗಿ ಸರಿಯಾದ ದಾರಿಗೆ ಬರ್ತೀವಿ. ಆವಾಗ ನಾನು ಮಾಡೋವಂಥ ಕೆಲಸಗಳೆಲ್ಲ ಏನಾಗಿರುತ್ತೆ, ಒಳ್ಳೆ ಕೆಲಸಗಳೇ ಆಗಿದೆ. ಹೌದು ತಾನೆ? ಸೊ ಕರ್ಮದ ನಿಯಮದಲ್ಲಿ ಕರ್ಮ ಅಂದರೆ ಏನೋ ನಾವು ಮಾಡುವಂತಹ ಆಕ್ಟಿವಿಟಿ, ಕಾರ್ಯ ಚಟುವಟಿಕೆಗಳು. ಯಾವುದೇ ಮನುಷ್ಯ ಏನೂ ಮಾಡ್ದಿರೋ ಅಂತ ಇರೋಕ್ಕಾಗಲ್ಲ. ಹೌದು ತಾನೆ? ಏನೋ ಒಂದು ಅವನು ಮಾಡಲೇಬೇಕು. ಕೂತಿರೋನು ಎದ್ದೊಳ್ಳೇಬೇಕು, ಎದ್ದಿರೋನು ಕುತ್ಕೋಬೇಕು, ಇಲ್ಲ ಮಲ್ಕೋಬೇಕು, ತಿನ್ನಬೇಕು, ಉಸಿರಾಡಬೇಕು. ಏನೇ ಒಂದು ಆಕ್ಟಿವಿಟಿ ಅವನು ಮಾಡೇ ಮಾಡ್ತಾನೆ. ಮನುಷ್ಯ ಆಕ್ಟಿವಿಟಿ ಇಲ್ದಿರ ಇರೋದಕ್ಕೆ ಆಗೋದಿಲ್ಲ. ಸೊ ನಾವೇನಾದರೂ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ನಾವು ಮಾಡೋವಂಥ ಆಕ್ಟಿವಿಟಿ ಎಲ್ಲ ಏನಾಗಿರುತ್ತೆ, ಒಳ್ಳೆಯದೇ ಆಗಿರುತ್ತೆ. ಒಳ್ಳೆಯದೇ ಆಗಿರುತ್ತೆ ತಾನೆ? ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಇಂಥ ಭಗವದ್ಗೀತಾ ಜ್ಞಾನದಿಂದ ಬುದ್ಧಿನ ಇಟ್ಕೊಂಡು ಮನಸ್ಸನ್ನು ಕಂಟ್ರೋಲ್ ಮಾಡಿ ಅದಕ್ಕೆ ಇಂಥ ಒಳ್ಳೆ ಅಭ್ಯಾಸಗಳನ್ನು ಕೊಟ್ಟರೆ ಏನಾಗುತ್ತೆ, ಒಳ್ಳೆಯ ಒಂದು ಕೆಲಸನೇ ಮಾಡ್ತೀವಿ. ಸೊ ಒಳ್ಳೆ ಕೆಲಸ ಮಾಡಿದ್ರೆ ಏನು ಬರುತ್ತೆ ನಮಗೆ ಪ್ರತಿಫಲ? ಒಳ್ಳೆಯದೇ ನಮಗೆ ರಿವಾರ್ಡು ಬರುತ್ತೆ. ಸೊ ಕರ್ಮದ ಇದು ನಾವು ನೋಡಿರ್ಬೋದು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ನ್ಯೂಟನ್ನ 3ನೇ ನಿಯಮ ಏನು? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೆ ಅದಕ್ಕೆ ಸಮನಾದ ಮತ್ತು ವಿರುದ್ಧವಾದಂತಹ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಸೊ ನಾವು ಏನೇ ಮಾಡಲಿ ನನಗೆ ಅದು ಪ್ರತಿಕ್ರಿಯೆ ಬರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇದನ್ನು ಯಾರೂ ನೋಡಿಲ್ಲ, ಸೊ ನಾನೇನೋ ಮಾಡಿಬಿಟ್ಟಿದ್ದೀನಿ, ಇದನ್ನು ಯಾರೂ ನೋಡಿಲ್ಲ, ಇದಕ್ಕೆ ನನಗೆ ಏನೂ ಆಗಲ್ಲ ಅಂತ ನಾವು ಅಂದ್ಕೊಳ್ಳೋಕ್ಕೆ ಆಗದೇ ಇಲ್ಲ. ಅದು ಇವಾಗ ಬರುತ್ತೆ, ಅಥವಾ ಸ್ವಲ್ಪ ದಿನ ಆದಮೇಲೆ ಬರುತ್ತೆ, ಸ್ವಲ್ಪ ವರ್ಷ ಆದಮೇಲೆ ಬರುತ್ತೆ, ಅಥವಾ ಕೆಲವೊಂದು ಜನ್ಮಗಳಾದಮೇಲಾದರೂ ಬಂದೇ ಬರುತ್ತೆ. ನಾವು ಮಾಡುವಂಥ ಪ್ರತಿಯೊಂದು ಆ್ಯಕ್ಟಿವಿಟಿನ ನಾವು ಅನುಭವಿಸಲೇಬೇಕು. ಅದೇ ಒಂದು ನಮ್ಮ ದೇಹನ, ಮನಸ್ಸು, ಬುದ್ಧಿನ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ನಾವು ಮಾಡೋವಂಥ ಆ್ಯಕ್ಟಿವಿಟಿ ಕೆಟ್ಟ ಕೆಲಸಗಳಾದ್ರೆ ಅದನ್ನು ಯಾರೂ ನೋಡ್ತಾ ಇಲ್ಲ, ನನಗೇನು ಬರ್ತಾ ಇಲ್ಲ ಅನ್ಕೋಬೇಡಿ, ಅದೂ ಸಹ ನಮಗೆ ಬಂದೇ ಬರುತ್ತೆ. ಆ ಒಂದು ಕೆಟ್ಟ ಪರಿಣಾಮಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಯಾಕೇಳಿ, ನಾನು ಬೆಳೆಸಿದಂಥ ಗಿಡ ಅಲ್ಲಿ ಬೇವಿನ ಒಂದು ಬೀಜನ ಹಾಕಿದ್ರೆ ಏನಾಗುತ್ತೆ, ಬೇವಿನ ಮರನೇ ಬೆಳೆಯೋದು. ಮಾವಿನ ಒಂದು ಬೀಜನ ಹಾಕಿದ್ರೆ ಮಾವಿನ ಮರ ಬೆಳೆಯುತ್ತೆ, ಅದು ಫಲ ಕೊಡುತ್ತೆ. ಸೊ ಪ್ರತಿಯೊಂದು ಕ್ರಿಯೆಗೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವು ಏನು ಮಾಡದಿರ ಇರೋಕ್ಕಾಗಲ್ಲ, ಏನೇ ಒಂದು ಮಾಡಲೇಬೇಕು. ಮಾಡೋದ್ರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಒಳ್ಳೆಯ ಕೆಲಸ, ಇನ್ನೊಂದು ಕೆಟ್ಟ ಕೆಲಸ. ಸೊ ಕೆಟ್ಟ ಕೆಲಸಕ್ಕೆ ಕೆಟ್ಟ ಪರಿಣಾಮ ನಮಗೆ ಬೀರುತ್ತೆ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಒಂದು ಫಲ ನಮಗೆ ಸಿಗುತ್ತೆ. ಈ ಒಂದು ಒಳ್ಳೆಯದು ಮತ್ತು ಕೆಟ್ಟದರ ಒಂದು ಫಲಗಳ ನಡುವೆನೇ ನಮ್ಮೆಲ್ಲರ ಒಂದು ಜೀವನ ಡಿಸೈಡ್ ಆಗಿ ನಡೀತಾ ಇರುತ್ತೆ. ಇದನ್ನು ಬೇರೆ ಯಾರು ನಮ್ಮ ಮೇಲೆ ನಮಗೆ ಹೇರಿಲ್ಲ, ಇಂಪೋಸು ಮಾಡಿಲ್ಲ. ಯಾರೋ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಇಲ್ಲಿ ಇಲ್ಲವೇ ಇಲ್ಲ. ಇದನ್ನು ಮಾಡಿರೋದೆಲ್ಲ ಏನೋ ನಾನೇ. ಅದು ಈ ಜನ್ಮದಲ್ಲಿ ಮಾಡಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಜನ್ಮದಲ್ಲಿ ನಾನು ಮಾಡಿರ್ಬೋದು. ಅದಕ್ಕೆ ತಕ್ಕನಾಗಿ ನನಗೆ ಈ ಒಂದು ದೇಹನೂ ಸಹ ಸಿಕ್ಕಿರೋದು. ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಎಷ್ಟು ಅಮೌಂಟ್ ಇರುತ್ತೋ
ಅಂಥ ಒಂದು ವೆಹಿಕಲೇ ನಾನು ತೊಗೊಳಕ್ಕಾಗೋದು. ಹೌದು ತಾನೆ? 5,000 ರೂಪಾಯಿದ್ರೆ ಒಂದು ಸೈಕಲೇ ಸಿಗೋದು. 5 ಲಕ್ಷ ಇದ್ರೆ ಬೇಕಾದ್ರೆ ಚೆನ್ನಾಗಿರೋ ಬೈಕು ಸಿಗುತ್ತೆ, ಕಾರು ಸಿಗುತ್ತೆ. 50 ಲಕ್ಷ ಇದ್ರೆ ಇನ್ನೂ ಚೆನ್ನಾಗಿರೋ ಕಾರ್ ಸಿಗುತ್ತೆ. ಸಿಂಪಲ್. ಅದೇ ರೀತಿಯೇ ನಮಗೂ ಈ ದೇಹಗಳು ಸಿಗ್ತಾ ಇರೋದು. ಸೊ ಒಬ್ಬೊಬ್ಬರ ಬ್ಯಾಂಕ್ ಬ್ಯಾಲೆನ್ಸಲ್ಲೂ ಬೇರೆ ಬೇರೆ ಅಮೌಂಟ್ ಇದೆ. ಅದಕ್ಕೆ ನಾವೆಲ್ಲರೂ ಬೇರೆ ಬೇರೆ ಥರ ಇರೋದು. ಯಾರನ್ನೋ ಒಬ್ಬರು ಒಂದು ಥರ ಇದ್ದೀವ? ಯಾಕೆ ಹೇಳಿ? ನಮ್ಮೆಲ್ಲರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬೇರೆ ಬೇರೆ ಅಮೌಂಟ್ ಇದೆ. ಸೊ ಅದಕ್ಕೋಸ್ಕರ ನಮ್ಮೆಲ್ಲರ ಜೀವನನೂ ಬೇರೆ ಆಗಿದೆ. ಒಬ್ಬರ ಥರ ಖಂಡಿತ ಇಲ್ಲ. ಎಲ್ಲರೂ ಬೇರೆ ಬೇರೆ ಥರ ಇದೀವಿ. ಏನಕ್ಕೆ ಹೇಳಿ? ನಮ್ಮೆಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ ಅದು ಬೇರೆ ಬೇರೆಯಾಗಿ ಇದ್ದೀವಿ. ಸೊ ಅದನ್ನು ಸೇರಿಸ್ತಾ ಇರೋದು ಯಾರು? ನಾವೇ. ಸೊ ಅದಕ್ಕೋಸ್ಕರನೇ ನಾನು ಕೆಲವೊಂದು ಸಾರಿ ಬಡವನಾಗಿ ಹುಡ್ತೀನಿ, ಕೆಲವೊಂದು ಸಾರಿ ಶ್ರೀಮಂತನಾಗಿ ಹುಡ್ತೀನಿ, ಕೆಲವೊಂದು ಸಾರಿ ಮನುಷ್ಯನಾಗಿ ಹುಡ್ತೀನಿ, ಕೆಲವೊಂದು ಸಾರಿ ಪ್ರಾಣಿಯಾಗೂ ಸಹ ಹುಟ್ಟುತ್ತೀನಿ. ಸೊ ಇದೇನೇ ಕರ್ಮದ ನಿಯಮ. ನಾನು ವಿಧ ವಿಧವಾದಂಥ ಒಂದು ರೂಪಗಳನ್ನು, ಜ್ಞಾನಗಳನ್ನು, ಐಶ್ವರ್ಯಗಳನ್ನು ತಗೊಂಡು ಜೀವನ ನಾನು ಮಾಡ್ತಾ ಇರೋವಂಥ ಕರ್ಮದ ಪ್ರತಿಫಲನೇ ನಾನು ಅನುಭವಿಸ್ತಾ ಇರೋದು. ಸೊ ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಒಳ್ಳೆ ಪ್ರತಿಫಲ ಬರ್ತಾ ಇದೆ, ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ಕೆಟ್ಟ ಪ್ರತಿಫಲ ಬರ್ತಾ ಇದೆ. ಅಂದರೆ ಸಕರ್ಮ ಅಂದರೆ ಕರ್ಮ ಅಥವಾ ಸಕರ್ಮ ಅಂತ ಕರಿತೀವಿ. ಅದು ಒಳ್ಳೆಯ ಒಂದು ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲ ಬರೋದು. ವಿಕರ್ಮ ಅಂದರೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಬರೋದು ವಿಕರ್ಮ. ಸೊ ಇದರಲ್ಲಿ ಮೂರನೇದು ಇದೆ, ಅದೇನು? ಅಕರ್ಮ ಅಂತ. ಸೊ ಅಕರ್ಮ ಅಂದರೆ ಯಾವ ರೀತಿ ಈಗ ಒಂದು ಸೋಲ್ಜರ್ಸು ದೇಶಕ್ಕೋಸ್ಕರ ಹೋರಾಡ್ತಾರೆ, ಅವರು ಅಲ್ಲಿ ಒಬ್ಬರನ್ನ ಕೊಲ್ತಾರೆ, ಆದರೆ ಅವ್ರಿಗೆ ಶಿಕ್ಷೆ ಬರುತ್ತಾ, ಪ್ರಶಸ್ತಿ ಬರುತ್ತಾ? ಏನಕ್ಕೆ? ಅವರು ದೇಶಕ್ಕೋಸ್ಕರ ಓಡಾಡೋದು. ಅದಕ್ಕೋಸ್ಕರ ಅವ್ರಿಗೇನು ಬಂತು? ಮಾಡ್ತಾ ಇರೋದನ್ನ ನಾವು ದೂರದಿಂದ ನೋಡಿದ್ರೆ ಯಾವ ರೀತಿ ಕಾಣುತ್ತೆ? ಅವರು ಯಾರೋ ಒಬ್ಬರನ್ನ ಕೊಂದ್ರು ಅಂತಲೇ ಬರೋದು. ಹೌದು ತಾನೆ? ಆದರೆ ಅವ್ರಿಗೆ ಪ್ರತಿಫಲ ಕೆಟ್ಟದಾಗಿ ಬರಲ್ಲ. ಯಾವ ರೀತಿ ಬರುತ್ತೆ? ಒಳ್ಳೆಯದಾಗಿಯೇ ಬರುತ್ತೆ. ಸೊ ಅದನ್ನು ಏನಂತ ಕರಿತೀವಿ? ಅಕರ್ಮ. ಸಕರ್ಮ, ವಿಕರ್ಮ, ಅಕರ್ಮ ಅಂತ ಈ ಮೂರು ಕರ್ಮದ ಒಂದು ವಿವಿಧ ರೂಪಗಳು ಇದೆ. ಸೊ ಇದರ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಜೀವನನ ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕನಾಗಿ ನಮಗೆ ಜನ್ಮಗಳು, ಅದಕ್ಕೆ ತಕ್ಕನಾಗಿ ನಾವು ಪ್ರತಿಫಲಗಳನ್ನು ಅನುಭವಿಸ್ಕೊಂಡು ನಮ್ಮ ಜೀವನನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೀವನದಲ್ಲಿ ಈ ಮನಸ್ಸನ್ನು ಲಗಾಮ್ ಇಟ್ಕೊಳ್ದಿರ ನಾನೇನಾದರೂ ಎಲ್ಲ ಕೆಟ್ಟ ಕೆಲಸ ಮಾಡೋದಕ್ಕೆ ಅದನ್ನು ಬಿಡ್ತಾ ಹೋದರೆ ಏನಾಗುತ್ತೆ? ನನಗೆ ಬರುವಂಥ ಎಲ್ಲ ಪ್ರತಿಕ್ರಿಯೆಗಳನ್ನು ಕೆಟ್ಟದಾಗಿ ಇರುತ್ತೆ. ನನ್ನ ಫ್ಯೂಚರನ್ನು ಸಹ ಏನಾಗಿರುತ್ತೆ? ಕೆಟ್ಟದಾಗಿ ಇರುತ್ತೆ, ಕಷ್ಟಕರವಾಗಿ ಇರುತ್ತೆ. ಸೊ ನನ್ನ ಫ್ಯೂಚರು ಚೆನ್ನಾಗಿರಬೇಕು ಅಂದ್ರೂ ನಾನೇನು ಮಾಡಬೇಕು? ನಾನು ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಅದಕ್ಕೋಸ್ಕರ ನನ್ನ ಮನಸ್ಸನ್ನು ಒಳ್ಳೆಯ ಆ್ಯಕ್ಟಿವಿಟಿಯಿಂದ, ಒಳ್ಳೆಯ ಒಂದು ಅಭ್ಯಾಸಗಳಿಂದ ನಾನು ಟ್ರೈನು ಮಾಡಲೇಬೇಕು. ಅದನ್ನು ನಾನು ಕಂಟ್ರೋಲು ಮಾಡಲೇಬೇಕು. ಅದಕ್ಕೋಸ್ಕರನೇ ನಮಗೆ ಮನುಷ್ಯನ ಜನ್ಮ ಅನ್ನೋದು ಇರೋದು. ಈ ಒಂದು ಕರ್ಮದ ನಿಯಮ 84 ಲಕ್ಷ ಜೀವರಾಶಿಗಳೇನಿದೆ ಅದರಲ್ಲಿ ಮನುಷ್ಯನ ಜನ್ಮಕ್ಕೆ ಮಾತ್ರನೇ ಈ ಒಂದು ಕರ್ಮದ ನಿಯಮ ಅಪ್ಲಿಕಬಲ್ ಆಗೋದು. ಬೇರೆ ಯಾವ ಪ್ರಾಣಿಗಳಿಗೂ ಇದು ಅಪ್ಲಿಕಬಲ್ ಆಗಲ್ಲ. ಏನಕ್ಕಾಗಲ್ಲ? ಅದಕ್ಕೆ ವಿವೇಕ ಅನ್ನೋದು ಇಲ್ಲ. ನಾವು ಮಾತಾಡ್ತೀವಿ, ಯೋಚನೆ ಮಾಡುವಂಥ ಒಂದು ಯೋಚನಾ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಯಾವಾಗ ಕೊಟ್ಟಿದ್ದಾನೆ? ಈ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಕೊಟ್ಟಿದ್ದಾನೆ. ಬೇರೆ ಯಾವ ಜನ್ಮದಲ್ಲೂ ನಮಗೆ ಅದು ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ ಕರ್ಮದ ಪ್ರತಿಕ್ರಿಯೆ ಬೇರೆ ಯಾವ ಒಂದು ಜನ್ಮದಲ್ಲೂ, ಪ್ರಾಣಿ ಜನ್ಮದಲ್ಲೂ ನಮಗೆ ಬರಲ್ಲ. ಅಲ್ಲಿ ಹೇಗಿರುತ್ತೆ? ನಾನು ಯಾವುದೋ ಒಂದು ಪ್ರಾಣಿ ಆಗಿದ್ದೀನಿ ಅಂದರೆ ಆ ಒಂದು ಜನ್ಮನ ನಾನು ಸವಿಬೇಕು. ಸವದಾದ್ಮೇಲೆ ಅದ್ರ ನೆಕ್ಸ್ಟ್ ಜೀವ, ಆಮೇಲೆ ಜನ್ಮ ಏನಿದೆಯೋ ಅದನ್ನು ಅದು ಪಡ್ಕೋಬೇಕು. ಸೊ ಈ ರೀತಿ ಪಡ್ಕೊಂಡು
ಕೊನೆಯಲ್ಲಿ ನಮಗೆ ಸಿಗೋದು ಮನುಷ್ಯ ಜನ್ಮ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಗೆ ಎಷ್ಟು 84 ಲಕ್ಷ ವಿವಿಧ ರೀತಿಯಾದಂಥ ಪ್ರಭೇದಗಳಿದೆ, ಸ್ಪೀಶೀಸ್ ಇದೆ. ನಾನೇನಾದರೂ ಕೆಳಗಡೆ ಬಿದ್ದರೆ, ನಾನೇನೋ ಒಂದು ಆ್ಯಕ್ಟಿವಿಟಿ ಕೆಟ್ಟದ್ದನ್ನ ಮಾಡಬಾರದನ್ನ ಮಾಡಿ ಫುಲ್ಲು ಕೆಳಗಡೆ ಬಿದ್ದರೆ ಏನಾಗುತ್ತೆ? 84 ಲಕ್ಷ ಜನ್ಮಗಳನ್ನು ನಾನು ಎತ್ತಬೇಕು. ಎಲ್ಲ ರೀತಿ ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮರಗಳು ಎಲ್ಲ ಆಗಿ 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 ಕೊನೆಯಲ್ಲಿ ನನಗೆ ಮನುಷ್ಯನ ಜನ್ಮ ಸಿಕ್ಕುತ್ತೆ. ಸೊ ಈ ರೀತಿ ನಮಗೆ ಈ ಜನ್ಮಕ್ಕಿಂತ ಹಿಂದೆ ಎಷ್ಟು ಜನ್ಮಗಳನ್ನು ಎತ್ತಿ ನಾವು ಇದನ್ನು ಪಡ್ಕೊಂಡಿದ್ದೀವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಈ ಒಂದು ಮನುಷ್ಯನ ಜನ್ಮನ ಯಾವ ರೀತಿ ಕಳೀತಾ ಇದ್ದೀವಿ? ನನಗೆ ಗೊತ್ತಿಲ್ಲದಿರೋ ಥರ ನಾವು ಅದನ್ನು ಕಳೀತಾ ಇದ್ದೀವಿ. ನಮ್ಗೆ ಇದರಲ್ಲಿ ಏನು ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಸೊ ಆ ರೀತಿ ನಾವು ಕಳೀತಾ ಇದ್ದೀವಿ. ಇದನ್ನು ನಮಗೆ ಪರಿಚಯ ಮಾಡಿಕೊಡೋದೆ ಭಗವದ್ಗೀತೆ. ಅದಕ್ಕೋಸ್ಕರನೇ ನೀನು ಯಾರು, ನಿನ್ನ ದೇಹ ಅಂದರೆ ಏನು, ಆತ್ಮ ಅಂದರೆ ಏನು, ಅದು ಮಾಡುವಂತಹ ಕೆಲಸಗಳು ಯಾವ ರೀತಿ ನಿನ್ನ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋದನ್ನು ನಮಗೆ ಭಗವದ್ಗೀತೆ ಹೇಳಿ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಈ ಒಂದು ಭಗವದ್ಗೀತಾ ಜ್ಞಾನವನ್ನು ನಾವು ಪಡ್ಕೋಬೇಕು. ಸೊ ಈ ಒಂದು ಕರ್ಮ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ಸತಿ ನಾನು ಈಗ ಏನೋ ಸುಳ್ಳು ಹೇಳಿದೆ, ಅದು ಯಾರಿಗೂ ಗೊತ್ತಾಗಲಿಲ್ಲ, ನನಗೆ ಅದರಿಂದ ಒಳ್ಳೇದಾಯಿತು. ಸೊ ಇವಾಗ ಏನನ್ಸುತ್ತೆ ನನಗೆ, ನನಗೆ ಸುಳ್ಳು ಹೇಳಿದ್ರು ನನಗೆ ಏನೋ ಒಂದು ದುಡ್ಡು ಸಿಕ್ತು, ಮತ್ತೆ ಇನ್ನೊಂದ್ಸತಿ ಸುಳ್ಳು ಹೇಳೋಣ, ಮತ್ತೆ ಇನ್ನೊಂದ್ಸತಿ ಹೇಳೋಣ ಅಂತ ನಾನು ಏನು ಮಾಡ್ತೀನಿ, ಹೋಗ್ತಾ ಇರ್ತೀನಿ. ನಾನು ಅನ್ಕೊಳ್ಳೋದು ಏನು ಮಾಡ್ತಾ ಇರ್ತೀನಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನನಗೆ ದುಡ್ಡು ಸಿಗ್ತಾ ಇದೆ, ನನಗೆ ಯಾವುದು ಕೆಟ್ಟದಾಗ್ತಾ ಇಲ್ಲ, ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ನಾನು ಅಂದ್ಕೊಂಡು ಜೀವನನ ಮಾಡೋದಕ್ಕೆ ಹೋಗ್ತೀನಿ. ಹೌದು ತಾನೆ? ಸೊ ಈಗಿನ ಪ್ರಪಂಚ ನಡೀತಾ ಇರೋದೇ ಈ ರೀತಿ ಶಾರ್ಟ್ ಮೆಮೊರಿಗಳಿಂದ, ಶಾರ್ಟ್ ಯೋಚನೆಗಳಿಂದ. ನಾವೇನು ಅನ್ಕೊತಾ ಇದ್ದೀನಿ, ನಾನೇನೋ ಒಂದು ಸುಳ್ಳು ಹೇಳಿದೆ, ಸುಳ್ಳು ಹೇಳಿದ್ರಿಂದ ನನಗೆ ದುಡ್ಡು ಬಂತು, ಇದರಿಂದ ಯಾರಿಗೂ ಏನೂ ಗೊತ್ತಾಗಲಿಲ್ಲ, ನನಗೆ ಯಾವ ಶಿಕ್ಷೆನೂ ಬರಲಿಲ್ಲ, ನನಗೆ ಬಹುಮಾನನೇ ಬಂತು, ಸೊ ಅದೇ ಕರೆಕ್ಟು ಅಂತ ಜೀವನ ಮಾಡೋದಕ್ಕೆ ನಾನು ಹೋಗ್ತೀನಿ. ಆದರೆ ಕರ್ಮದ ನಿಯಮ ಏನು ಹೇಳುತ್ತೆ, ನಾವು ಹೇಳಿದ್ದಂಥ ಒಂದು ಸುಳ್ಳು ನಮ್ಮನ್ನು ಬಿಡಲ್ಲ, ಅದಕ್ಕೆ ನಾನು ಪ್ರತಿಫಲನ ಅನುಭವಿಸ್ಬೇಕಾಗತ್ತೆ. ಈಗ ನನಗೇನು ಒಳ್ಳೇದಾಗ್ತಾ ಇದೆ ಅದು ಈ ಸುಳ್ಳು ಹೇಳಿದ್ರಿಂದ ಆಗ್ತಾ ಇಲ್ಲ, ಹಿಂದೆ ಬೇರೆ ಏನೋ ಮಾಡಿದ್ಯಾ ಒಳ್ಳೇದು, ಅದರಿಂದ ಅದು ಆಗ್ತಾ ಇದೆ. ಈಗ ನೀನು ಸುಳ್ಳು ಹೇಳಿದ್ಯಲ್ಲ, ಅದ್ರದ್ದು ಮುಂದೆ ನಿನಗೆ ಕಾಯ್ಕೊಂಡು ಇದೆ. ಇದು ಕರ್ಮದ ನಿಯಮ. ಅಂದರೆ ನಾನು ಇಷ್ಟು ಪುಣ್ಯ ಮಾಡ್ತೀನಿ, ಅದರಲ್ಲಿ ಒಂದಷ್ಟು ಪಾಪನೂ ಮಾಡ್ತೀನಿ. ಇಷ್ಟು ಪುಣ್ಯದಲ್ಲಿ ಅಷ್ಟು ಪಾಪ ಹೊಡೆದ್ರೆ ಇಷ್ಟು ಉಳಿತು, ಹಂಗಲ್ಲ. ಕರ್ಮದ ನಿಯಮ ಆ ರೀತಿ ಇಲ್ಲ. ಸೊ ಇಷ್ಟು ನಾನೇನು ಪುಣ್ಯ ಮಾಡಿದ್ದೀನಿ ಅಷ್ಟನ್ನು ಅನುಭವಿಸ್ತೀನಿ, ಇಷ್ಟು ಏನು ಪಾಪ ಮಾಡಿದ್ದೀನಿ ಅದನ್ನು ಅನುಭವಿಸ್ತೀನಿ. ಸೊ ಒಳ್ಳೆಯದ್ರಿಂದ ಕೆಟ್ಟದ್ದು ಮೈನಸ್ ಆಗಿ ಏನು ಉಳಿತೋ ಅದನ್ನು ನಾವು ಜೀವನ ಮಾಡಲ್ಲ. ನಾವು ಮಾಡಿದ್ದ ಎಲ್ಲ ಒಳ್ಳೆ ಕೆಲಸಕ್ಕೂ ಪುಣ್ಯದ ಫಲ ನಮಗೆ ಸಿಕ್ಕುತ್ತೆ, ಎಲ್ಲ ಕೆಟ್ಟ ಕೆಲಸಕ್ಕೂ ಪಾಪದ ಫಲನೂ ನಮಗೆ ಸಿಕ್ಕುತ್ತೆ. ಎರಡನ್ನೂ ನಾವು ಅನುಭವಿಸಲೇಬೇಕು. ಯಾವುದರಿಂದ ಮೈನಸ್ಸು ಆಗಲ್ಲ. ಸೊ ಅದರಿಂದನೇ ನಾವು ನಮಗೆ ಈಗ ಏನು ಒಳ್ಳೇದಾಗ್ತಾ ಇದೆ, ಕೆಟ್ಟದ್ದು ಮಾಡ್ತಾ ಇದ್ರು ನಾವು ಯೂಶಲಿ ಅದನ್ನೇ ತಾನೇ ನೋಡೋದು. ಪ್ರಪಂಚದಲ್ಲಿ ಎಷ್ಟೊಂದು ಮಾಡಬಾರ್ದು ಪಾಪ ಎಲ್ಲ ಮಾಡ್ತಾ ಇದ್ದಾನೆ, ಅವನ ಹತ್ರನೇ ಎಲ್ಲ ದುಡ್ಡು ಇದೆ, ಅವನೇ ಎಲ್ಲ ಚೆನ್ನಾಗಿದ್ದಾನೆ, ಅವ್ರು ಆರಾಮಾಗಿ ಇದ್ದಾರೆ. ನಾವೆಲ್ಲ ಧರ್ಮದ ದಾರಿನಲ್ಲಿ ಇರಬೇಕು, ಒಳ್ಳೇದು ಮಾತಾಡಬೇಕು, ಸತ್ಯದ ದಾರಿನಲ್ಲಿ ಇರಬೇಕು, ಒಳ್ಳೆಯವರಾಗಿರ್ಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ನಮ್ಮ ಕೈಯಿಂದ ದುಡ್ಡೇ ಬರ್ತಾ ಇಲ್ಲ, ಏನೇ ಮಾಡೋಕ್ಕೆ ಹೋದ್ರು ನಮಗೆ ತೊಂದರೆನೇ ಆಗ್ತಾ ಇದೆ. ಸೊ ಈ ರೀತಿ ನಾನೇನು ಮಾಡ್ತೀನಿ, ಆ ಒಂದು ಇನ್ಸ್ಟೆನ್ಸ್, ಆ ಒಂದು ನನ್ನ ಒಂದು ಗಳಿಗೆ ನಾನು ನೋಡಿಕೊಂಡು ನಾನೇನು ಮಾಡ್ತೀನಿ, ಲೆಕ್ಕ ಹಾಕೋದಕ್ಕೆ ಹೋಗ್ತೀನಿ. ಅಂದರೆ ನಾನು ಇನ್ನೊಬ್ಬರ ತಲೆ ಹೊಡೆದ್ರೇ ನಾನು ಶ್ರೀಮಂತ ಆಗೋದಕ್ಕೆ ಸಾಧ್ಯ ಅಂತ. ಸೊ ಈ ರೀತಿಯೇ ನಮ್ಮ ಸೊಸೈಟಿನಲ್ಲಿ ನಾವು ನೋಡಿದ್ರೆ ಅವರು ಇಂಥ ಒಂದು ದಾರಿಗಳನ್ನ ಹಿಡಿತಾ ಇರೋದು, ಶಾರ್ಟ್ಕಟ್ ರೂಟ್ಗಳನ್ನ ಹಿಡಿತಾ ಇರೋದು ಈ ಒಂದು ಕರ್ಮದ ನಿಯಮ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ.
ಆ್ಯಕ್ಚುಲಿ ಅವನಿಗೆ ತಲೆ ಹೊಡಿತಾ ಇದ್ರೆ ಇನ್ನೊಬ್ರಿಗೆ ಮೋಸ ಮಾಡ್ತಾ ಇರೋದು ದುಡ್ಡು ಬಂದಿರೋದು ಬೇರೆದ್ರಿಂದ ಬಂದಿರುತ್ತೆ, ಅದು ನಮಗೆ ಗೊತ್ತಿಲ್ಲ. ಅವನ ಪಾಸ್ಟ್ ನಮಗೆ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಅವನು ಏನು ಮಾಡಿದ್ದ ಅನ್ನೋದು ಗೊತ್ತಿಲ್ಲ. ಆದರೆ ಈಗೇನು ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಡೆಫಿನೆಟ್ ಆಗಿ ಅವನು ಕಷ್ಟನ ಅನುಭವಿಸ್ತಾನೆ. ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಧೃತರಾಷ್ಟ್ರನ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಧೃತರಾಷ್ಟ್ರನಿಗೆ ಎಷ್ಟು ಜನ ಮಕ್ಕಳು? 100 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ಸೊ ಇಷ್ಟು ಜನ ಅವನ ಕಣ್ಣ ಮುಂದೆ 100 ಜನನ ಸಾಯ್ತಾರೆ. ಸೊ ಅವನಿಗೆ ಅಷ್ಟೊಂದು ನೋವನ್ನು ಅವನು ಅನುಭವಿಸ್ತಾನೆ. ಅಂದರೆ ಒಬ್ಬ ತಂದೆ ಆಗಿರೋನು ತನ್ನ ಕಣ್ಣ ಮುಂದೆ 1 ಮಗ ಅಲ್ಲ 100 ಜನ ಮಕ್ಕಳನ್ನು ಸಾಯೋದನ್ನು ಅವನು ನೋಡ್ತಾನೆ. ಸೊ ಕರ್ಮನ ಇದಕ್ಕೆ ನಾವು ಅಪ್ಲೈ ಮಾಡಿ ತಿಳ್ಕೋಬೇಕು. ಅಂದರೆ ಮಹಾಭಾರತದಲ್ಲೇ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವನಿಗೆ ಏನಕ್ಕೆ ಇಂಥ ಒಂದು ಘೋರವಾದಂಥ ಒಂದು ಜನ್ಮ ಸಿಕ್ತು ಅಂತ. ಏನಕ್ಕೆ ಸಿಕ್ತು ಅಂದರೆ ಅವನು 50 ವರ್ಷಗಳ ಹಿಂದೆ 50 ಜನ್ಮಗಳ ಹಿಂದೆ ಅವನೇನಾಗಿದ್ದ? ಒಬ್ಬ ಬೇಡ ಆಗಿದ್ದ. ಬೇಡ ಅಂದ್ರೆ ಏನು? ಅಂಟರ್, ಬೇಟೆಗಾರ. ಏನಾಗಿದ್ದ ಅವನು? ಬೇಟೆಗಾರ ಆಗಿದ್ದ. ಆಗ ಅವನು ಏನು ಮಾಡಿದ್ದ? 100 ಪಕ್ಷಿಗಳನ್ನ, ಮರಿಗಳನ್ನ ಅವನು ಏನು ಮಾಡಿದ್ದ? ಕೊಂದಾಕಿದ್ದ. 100 ಪಕ್ಷಿಗಳನ್ನ, ಮರಿಗಳನ್ನ ಅದು ಕೊಂದಾಕಿದ್ದ. ಅದರ ತಂದೆನ ಇವನು ಕೊಲ್ಲಿಲ್ಲ. ಆ ಒಂದು ತಂದೆ ಪಕ್ಷಿಯ ಮುಂದೆನೆ 100 ಜನ ಮರಿಗಳು ಸತ್ತೋಗಿತ್ತು. ಯಾರಿಂದ? ಈ ಒಬ್ಬ ಬೇಟೆಗಾರರಿಂದ. ಸೊ ಅದರ ಒಂದು ಪ್ರತಿಫಲವಾಗಿ ಅವನ ಕಣ್ಣ ಮುಂದೆ 100 ಜನ ಮಕ್ಕಳು ಸತ್ರು. ಸೊ ನಾವು ಅಂದ್ಕೊಳ್ತೀವಿ, ನಾನೇನು ಮಾಡಿದೆ? ಆವಾಗ ನಾನೊಬ್ಬ ಬೇಟೆಗಾರ ಆಗಿದ್ದೆ, ನನಗೆ ನನ್ನ ಏನು ಕೆಲಸ ಅಂದ್ಕೊಂಡು ನಾನು ಮಾಡಿದೆ, ನನಗೇನು ಪ್ರತಿಫಲ ಸಿಕ್ಕಿಲ್ಲ ಅಂದ್ಕೊಂಡು ನಾವು ಜನ್ಮನ ಕಳೆದ. ಆದರೆ ಯಾವಾಗ ಬಂತು? 50 ಜನ್ಮಗಳಾದಮೇಲೆ ಅವನಿಗೆ ಅದು ಬಂತು. ಯಾಕೆ ಮುಂದಿನ ಜನ್ಮದಲ್ಲೇ ಬರಲಿಲ್ಲ? 50 ಜನ್ಮ ಆದಮೇಲೆ ಏನಕ್ಕೆ ಬಂತು? ಒಂದೊಂದು ಜನ್ಮದಲ್ಲೂ ಅವ್ನು ಮಾಡ್ತಿದ್ದಂಥ ಫಲ ಎಷ್ಟಿರ್ತಿತ್ತು? 2 ಗಂಡು ಮಕ್ಕಳನ್ನ ಪಡೆಯುವಷ್ಟು ಪುಣ್ಯದ ಕೆಲಸ ಅವನು ಮಾಡ್ತಾ ಇದ್ದ ಒಂದೊಂದು ಜನ್ಮದಲ್ಲೂ. ಸೊ 100 ಜನ ಬರಬೇಕು ಅಂದರೆ ಎಷ್ಟು ಬೇಕಾಗಿತ್ತು ಜನ್ಮಗಳು? 50 ಜನ್ಮಗಳು ಬೇಕಾಗಿತ್ತು. ಸೊ 50 ಜನ್ಮದಲ್ಲಿ ಅವನು ಅಷ್ಟು ಪುಣ್ಯದ ಫಲನ ಸಂಪಾದನೆ ಮಾಡ್ದ, ಅಷ್ಟು ಜನ ಅವನಿಗೆ ಮಕ್ಕಳು ಆದರು. ಅದಕ್ಕೆ 50 ಜನ್ಮಗಳಿರ್ತದ. ಅದರ ಹಿಂದೆ ಅವನು ಮಾಡಿದ್ನಲ್ಲ, ಕೊಂದಿರೋದ ಪಕ್ಷಿಗಳನ್ನು, ಅದಕ್ಕೋಸ್ಕರ ಏನಾಯ್ತು? ಇವನ ಕಣ್ಣ ಮುಂದೆ 100 ಜನ ಮಕ್ಕಳು ಸತ್ತು. ಸೊ ನಾವು ಬರೀ ಇದನ್ನೇ ನೋಡೋಕ್ಕಾಗಲ್ಲ. ನಾವು ಮಹಾಭಾರತನ ನೋಡ್ಬೇಕಾದ್ರೆ ಬರೀ ಆ ಧೃತರಾಷ್ಟ್ರ, ಅವರ ಮಕ್ಕಳು, ಅವನ ಮುಂದೆ ಇವ್ರು ಸತ್ರು, ಬರೀ ಅದನ್ನೇ ನೋಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಏನಿರುತ್ತೆ? ಪಾಸ್ಟ್ ಅನ್ನೋದು ಇರುತ್ತೆ. ಸೊ ನಮ್ಮೆಲ್ಲರಿಗೂ ಏನಿದೆ? ಆ ಒಂದು ಇತಿಹಾಸ ಅನ್ನೋದು, ಅಂದರೆ ಹಿಸ್ಟ್ರಿ ಅನ್ನೋದು ಇದೆ. ಯಾಕೇಳಿ? ಈ ಒಂದು ಆತ್ಮ ಸಚ್ಚಿದಾನಂದ ಸ್ವರೂಪದಲ್ಲಿರೋವನು, ಅಂದರೆ ಶಾಶ್ವತವಾಗಿರೋವನು. ಕೆಲಸ ಮಾಡ್ದಿರ ಅವನು ಇರೋದೇ ಇಲ್ಲ, ಕೆಲಸ ಮಾಡ್ತಾನೆ ಇರ್ತಾನೆ. ಆಮೇಲೆ ಯಾವಾಗಲೂ ಪರ್ಮನೆಂಟ್ ಆಗಿರ್ತಾನೆ, ಶಾಶ್ವತವಾಗಿರ್ತಾನೆ. ಸೊ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರ ನಮ್ಮ ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನು, ಪಾಪ ಕಾರ್ಯಗಳನ್ನು ಮಾಡಿದ್ರೆ ಜನ್ಮಗಳಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಅದು ಅತಿಯಾದರೆ ಏನಾಗುತ್ತೆ? ಮನುಷ್ಯ ಜನ್ಮನೂ ಸಿಗಲ್ಲ. ಇಟ್ ಇಸ್ ನಾಟ್ ಗ್ಯಾರಂಟಿಡ್. ಪ್ರಾಣಿ ಜನ್ಮಕ್ಕೂ ಸಹ ನಾವು ಹೋಗ್ತೀವಿ. ಅದಕ್ಕೋಸ್ಕರ ದಾಸರು ಹೇಳಿರೋದು, ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಿಕೊಳ್ಳಬೇಡಿ, ಉಚ್ಚಪ್ಪಗಳಿರ. ನಮಗಿರೋಂಥ ಈ ಒಂದು ಬುದ್ಧಿಶಕ್ತಿ, ವಿವೇಕ ಬೇರೆ ಯಾವ ಜನ್ಮದಲ್ಲೂ ಇಲ್ಲ. ಯಾವ ಒಂದು ಪ್ರಾಣಿನೋ, ಒಂದು ನಾಯಿ ನರಿನೋ ಕುತ್ಕೊಂಡು ಭಗವದ್ಗೀತೆದಲ್ಲಿ ಏನಿದೆ ಅಂತ ಓದಿ ತಿಳ್ಕೊಳಕ್ಕಾಗಲ್ಲ. ಅದಕ್ಕಾಗಲ್ಲ, ಬೇರೆ ಯಾವುದಕ್ಕೂ ಆಗಲ್ಲ. ಅದು ಕುತ್ಕೊಂಡು ನಾನು ಯಾರು ಅಂತ ಯೋಚನೆ ಮಾಡೋದಕ್ಕೆ ಆಗಲ್ಲ. ನನ್ನ ಜೀವನ ಈ ರೀತಿ ಇದೆ, ನಾನು ಇದನ್ನ
ಉನ್ನತವಾಗಿ ಮಾಡ್ತೀನಿ, ನನ್ನ ಜನ್ಮನ ನಾನು ಸಾರ್ಥಕ ಮಾಡ್ಕೊತೀನಿ ಅಂತ ಪ್ರಯತ್ನ ಮಾಡೋದಕ್ಕೆ ಆಗಲ್ಲ. ಬೇರೆ ಯಾವ ಪ್ರಾಣಿಗೂ ಆಗಲ್ಲ, ಅದು ಈ ಪ್ರಾಣಿಗೆ ಮಾತ್ರ ಆಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯನಿಗೆ ಮಾತ್ರನೇ ಅದು ಸಾಧ್ಯ ಇದೆ. ಸೊ ಅದಕ್ಕೋಸ್ಕರನೇ ನಾವು ಮನುಷ್ಯ ಜನ್ಮ ಬಂದಾಗ ನಾವು ಮಾಡಬೇಕಾಗಿರೋದೇನೋ ಈ ಒಂದು ಸಂಸ್ಕಾರ ನಮ್ಮ ಜೀವನದಲ್ಲಿ ಬರಬೇಕು. ಇದರಲ್ಲಿ ಏನೊಂದು ಜ್ಞಾನನ ಭಗವಂತ ಕೊಟ್ಟಿದ್ದಾನೆ ಅದರ ಪ್ರಕಾರನೇ ನಾವು ಜೀವನನ ಮಾಡಬೇಕು. ಆವಾಗ ಏನಾಗುತ್ತೆ, ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಸೊ ಇಲ್ಲ ಅಂದರೆ ಈ ಒಂದು ಕರ್ಮದ ಒಂದು ಬಂಧನದಲ್ಲಿ ನಾವು ಮುಳುಗೋಗಿರ್ತೀವಿ. ಆಮೇಲೆ ನಾವೆಲ್ಲರೂ ಅನ್ಕೊಳ್ಳೋ ಥರ ಇದು ಶಾರ್ಟ್ ಟರ್ಮು ಅಲ್ಲ. ಯಾರೋ ನೋಡಿಲ್ಲ ಅಂದರೆ ಅದು ಯಾರೋ ಬಂದ್ಬಿಟ್ಟು ಪ್ರಾಕ್ಸಿ ಹೇಳಿದ್ರು, ಇನ್ನೇನೋ ಸುಳ್ಳು ಸಾಕ್ಷಿ ಹೇಳಿದ್ರು ಅಂತ ಇನ್ನೇನೋ ಜಡ್ಜ್ಮೆಂಟು ಬರೋದಕ್ಕೆ ಅದು ಭೌತಿಕ ನ್ಯಾಯಾಲಯನೂ ಅಲ್ಲ, ಅದು ಭಗವಂತನ ನ್ಯಾಯಾಲಯ. ಅಲ್ಲಿ ಯಾವತ್ತೂ ಅನ್ಯಾಯ ಅನ್ನೋದಾಗಲ್ಲ, ಪ್ರತಿಯೊಬ್ಬರಿಗೂ ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಜನ್ಮವನ್ನು ಸರಿಯಾಗಿ ಮಾಡಬೇಕು. ನಾವು ಏನು ತಿಂತೀವಿ, ಏನು ಮಾತಾಡ್ತೀವಿ, ಏನು ಕೆಲಸ ಮಾಡ್ತೀವಿ, ಪ್ರತಿಯೊಂದಕ್ಕೂ ಏನು ಬರ್ತಾ ಇರುತ್ತೆ, ರಿವರ್ಸು ಬರ್ತಾನೆ ಇರುತ್ತೆ. ನಾನು ಯಾರಿಗೋ ಇವತ್ತು ಅಂದೆ ಅಂದ್ರೆ ಅದು ನಾನು ಇನ್ನೊಬ್ಬರ ಕೈಯಲ್ಲಿ ಅನ್ನಿಸ್ಕೊಳ್ಳೇಬೇಕಾಗತ್ತೆ. ನಾನು ಯಾರ ಹತ್ರನೋ 1000 ರೂಪಾಯಿ ಕಿತ್ಕೊಂಡೆ ಅಂದರೆ ನನ್ನ ಜೀವನದಲ್ಲಿ ಯಾವತ್ತೋ ಒಂದಿನ ಆ 1000 ರೂಪಾಯಿ ಇನ್ಯಾರ ಕಿತ್ಕೊಂತಾರೆ. ಇದೇ ಜನ್ಮ ನಮ್ಮ ಜೀವನ. ನಾನಿವತ್ತು ಸುಳ್ಳು ಹೇಳಿ ನನಗೇನೋ ಆಯಿತು ಅಂತ ನಾನು ಖುಷಿ ಪಡ್ಬೋದು, ಆದರೆ ಇನ್ನೊಬ್ಬರು ಸುಳ್ಳು ಹೇಳಿ ನೀವೇನು ತೊಂದರೆ ಕೊಟ್ಟಿದ್ರಲ್ಲ ಬೇರೆಯವರಿಗೆ, ಅದೇ ತೊಂದರೆ ನನಗೆ ನಾನು ಅನುಭವಿಸ್ಕೊಳ್ತೀನಿ. ಸೊ ಈ ರೀತಿ ನಮ್ಮನ್ನು ಈ ಒಂದು ಕರ್ಮದ ಒಂದು ಬಂಧನ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಕೆಲವೊಂದು ಸತಿ ಈ ಒಂದು ಕೃಷ್ಣನೇ ಹೇಳ್ತಾನೆ ಆ್ಯಕ್ಚುಲಿ ಭಗವದ್ಗೀತಾದಲ್ಲಿ, ಈ ಒಂದು ಕರ್ಮದ ಒಂದು ನಿಯಮ ಏನಿದೆ ಅಲ್ಲ ಅದು ತುಂಬ ಜಟಿಲ ಆಗಿರುವಂಥದ್ದು. ನಾನು ಇವಾಗ ಒಂದು ಕುತ್ಕೊಂಡ್ಬಿಟ್ಟು ನಾನು ಈ ಥರ ಏನಕ್ಕಿದ್ದೀನಿ, ಈ ಥರ ಜನ್ಮ ನನಗೆ ಏನಕ್ಕೆ ಬಂತು, ನನಗೆ ಯಾರೋ ಒಬ್ರು ಬಂದ್ಬಿಟ್ಟು ಬೈದರೆ ಇವ್ರೇನಕ್ಕೆ ನನ್ನನ್ನು ಬೈದರು, ಇಲ್ಲ ನನ್ನ ಜನ್ಮದಲ್ಲಿ ಇವಾಗ ಏನೋ ಒಂದು ನಡೀತಾ ಇರುತ್ತೆ, ಯಾರೋ ಒಬ್ರು ಏನೋ ಒಂದು ಮಾಡಿರ್ತಾರೆ, ಇವ್ರೇನಕ್ಕೆ ನನಗೆ ಈ ಥರ ಮಾಡಿದ್ರು, ನನಗೆ ಏನಕ್ಕೆ ಈ ಥರ ಮಾಡಿದ್ರು. ಸೊ ಈ ರೀತಿ ನಾವು ಅನಾಲಿಸಿಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮಾಡಬೇಕಾಗಿರೋದೇನು ಹೇಳಿ, ಈ ಒಂದು ಕರ್ಮದಿಂದ ನಾನು ಯಾವ ರೀತಿ ಮುಕ್ತಿನ ಪಡ್ಕೋಬೋದು ಅನ್ನೋದನ್ನ ನಾನು ಯೋಚನೆ ಮಾಡಬೇಕು. ಈ ಒಂದು ಕರ್ಮದ ಇದಕ್ಕೆ ಏನಂತ ಹೋಲಿಸ್ತಾರೆ ಅಂದರೆ, ನೀವು ಹಳ್ಳಿನಲ್ಲಿ ಒಂದು ಕಣಜನ ನೋಡಿರ್ಬೇಕು. ದೊಡ್ಡದ ಒಂದು ಕಣಜ ಇರುತ್ತೆ, ಅದಕ್ಕೆ ಭತ್ತನ ಸೇರಿಸಿ ಹಾಕ್ತಾ ಇರ್ತಾರೆ. ಪ್ರತಿ ವರ್ಷ ಏನೇನು ಬರುತ್ತೆ ಅದನ್ನು ತುಂಬಿಸ್ತಾ ಇರ್ತಾರೆ. ಸೊ ಈಗ ತುಂಬಿಸಿದ್ದು ಕೆಳಗಡೆಯಿಂದ ಬರ್ತಾ ಯಾವಾಗಲೂ ತುಂಬಿಸಿರೋದು ನಮಗೆ ಈಗ ಅದು ಬರ್ತಾ ಇರುತ್ತೆ, ಹೌದು ತಾನೆ? ಈ ವರ್ಷ ಹಾಕಿದ್ದೆ ನಮಗೆ ಹಂಗೆ ಬಂದ್ಬಿಡುತ್ತೆ, ಇನ್ಸ್ಟೆಂಟಾಗಿ ಬರಲ್ಲ. ಸೊ ಕರ್ಮದ ನಿಯಮದಲ್ಲಿ ಕೆಲವೊಂದು ನಮಗೆ ಇನ್ಸ್ಟೆಂಟಾಗೆ ರೆಸ್ಪಾಂಡು ಸಿಗುತ್ತೆ, ಕೆಲವೊಂದು ತುಂಬ ಡಿಲೇಡ್ ಆಗು ನಮಗೆ ಅದರ ಪ್ರತಿಫಲ ಸಿಗುತ್ತೆ. ಸೊ ಅದರ ಕ್ರಿಯೆಯ ಮೇಲೆ, ಆ ಒಂದು ಕರ್ಮದ ಮೇಲೆ ಅವೆಲ್ಲ ಡಿಸೈಡು ಆಗುತ್ತೆ. ಯಾರನ್ನ ಕಪಾಳಕ್ಕೆ ಹೊಡೆದ್ರೆ ಸಡನ್ನಾಗಿ ಅವ್ರು ರಿವರ್ಸ್ ನಮ್ಗೆ ಹೊಡಿತಾರೆ, ಅದು ಇನ್ಸ್ಟೆಂಟ್ ಕರ್ಮ ಅದು, ಹೌದು ತಾನೆ? ಆದರೆ ಕೆಲವೊಂದು ಸತಿ ನಾವು ಮಾಡೋವಂಥ ಒಂದು ಮೋಸ, ನಾವು ಸುಳ್ಳು ಇದೆಯೋ ಇಮಿಡಿಯೇಟ್ಲಿ ಸಿಗದೆ ಇದ್ರೂ ನಮಗೆ ಅದು ಸಿಗುತ್ತೆ. ಸೊ ಈಗ ಹಾಕಿರೋದು 5-6 ವರ್ಷ ಆದಮೇಲೆ ಬರುತ್ತೆ, ಒಂದು 4-5 ಜನ್ಮಗಳಲ್ಲಿ ಕಳೆಯುವ ವರ್ಷದಲ್ಲಿ ನಮಗೆ ಅದು ಪ್ರತಿಫಲ ಬರುತ್ತೆ. ಸೊ ಕರ್ಮದ ನಿಯಮ ಅನ್ನೋದು ಇದೇ ರೀತಿ ವರ್ಕ್ ಆಗೋದು, ಅದು ಯಾವತ್ತೂ ಹೋಗಲ್ಲ, ಯಾವುದರಿಂದ ಅದು ಕ್ಯಾನ್ಸಲ್ಲು ಆಗಲ್ಲ. ಸೊ ಈಗಿದ್ರೆ ಅಂದರೆ ನಾನು ಕೆಲಸಗಳನ್ನ ಮಾಡ್ತಾನೆ ಇದ್ದೀನಿ, ಒಳ್ಳೇದನ್ನು ಮಾಡಿದ್ರೆ ನನಗೆ ಒಳ್ಳೇದಾಗ್ತಾ ಇದೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗ್ತಾ ಇದೆ. ಸೊ ಬರೀ ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದು ಅಥವಾ ಪ್ರತಿಫಲನ ಅನುಭವಿಸ್ಕೊಂಡು ಹೋಗ್ತಾ ಇರೋದೇ ನಮ್ಮ ಜೀವನನ? ಒಳ್ಳೇದು ಮಾಡಿದೆ, ಒಂದಷ್ಟು ಒಳ್ಳೆ ಜನ್ಮ ಸಿಕ್ತು, ಅನುಭವಿಸ್ದೆ, ಚೆನ್ನಾಗಿದೆ, ಅದೆಲ್ಲ ಪುಣ್ಯ ಕಳೀತು. ಆಮೇಲೆ ಕಷ್ಟವಾಗಿರೋಂಥ ಜನ್ಮ ಸಿಕ್ತು, ಅದನ್ನು ಅನುಭವಿಸ್ದೆ. ಆಮೇಲೆ ಇನ್ನೊಂದು ಜನ್ಮ,
ಸೊ ಈ ರೀತಿ ನಾನೇನು ಮಾಡ್ತಾ ಇದ್ದೀನಿ, ಎಷ್ಟು ಜನ್ಮಗಳನ್ನು ಎತ್ತುತ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಸೊ ಇದರಿಂದ ಇದೇ ರೀತಿ ನಮ್ಮ ಜೀವನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದೇನಾ? ಸೊ ಇದಕ್ಕೆ ನಾನು ಬೇರೆ ಏನಾದರೂ ಮಾರ್ಗನ ಹುಡುಕ್ಬೇಕು. ನಮ್ಮ ಲೈಫ್ ಅಂದರೆ ಇಷ್ಟೇನಾ? ಒಳ್ಳೇದು ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಪ್ರತಿಫಲ ಸಿಗುತ್ತೆ. ಪ್ರತಿಫಲನ ಅನುಭವಿಸ್ಕೊತಾ ಇರೋ, ಕೆಲವೊಂದು ಸತಿ ಒಳ್ಳೇದನ್ನ ಅನುಭವಿಸು, ಕೆಲವೊಂದು ಸತಿ ಕೆಟ್ಟದನ್ನ ಅನುಭವಿಸು, ಹಂಗೆ ಮುಂದಕ್ಕೆ ಹೋಗ್ತಾ ಇರೋ. ಇದೇ ಜೀವನನಾ? ಅಥವಾ ಇದು ಬಿಟ್ಟು ಬೇರೆ ಏನಾದ್ರು ಜೀವನ ಇದೆ? ಸುಮ್ಮನೆ ಹಿಂಗೆ ಕಂಟಿನ್ಯೂ ಆಗಲಿನಾ? ನಮ್ಮ ಲೈಫು ಒಳ್ಳೇದು ಬಂದಾಗ ಒಳ್ಳೇದು ಅನುಭವಿಸೋಣ, ಕಷ್ಟ ಬಂದಾಗ ಕಷ್ಟ ಅನುಭವಿಸೋಣ, ಈಗ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇಷ್ಟೇನಾ? ಇಷ್ಟ ಅಲ್ಲ ಅಂತ ಭಗವಂತ ನಮಗೆ ಹೇಳ್ತಾರೆ. ಅಂದರೆ ಈ ಕರ್ಮದಿಂದನೂ ನಾವು ಬಿಡುಗಡೆ ಹೊಂದೋದು ಯಾವ ರೀತಿ ಅನ್ನೋದನ್ನು ಸಹ ಭಗವಂತ ನಮಗೆ ದಾರಿನ ತೋರಿಸಿದ್ದಾರೆ ಭಗವದ್ಗೀತೆ. ಸೊ ಅದಕ್ಕೋಸ್ಕರ ಭಗವದ್ಗೀತೆ ಅನ್ನೋದು ನಮ್ಮ ಜೀವನದಲ್ಲಿ ಅಷ್ಟೊಂದು ಮುಖ್ಯವಾಗಿರುವಂಥದ್ದು. ಈ ಸಕರ್ಮ ವಿಕರ್ಮದ ಜೊತೆಯಲ್ಲಿ ಭಗವಂತ ಇನ್ನೊಂದೇನು ಕೊಟ್ಟಿದ್ದಾನೆ? ಅಕರ್ಮನೂ ಕೊಟ್ಟಿದ್ದಾನೆ. ಸೊ ನಾವು ಮಾಡೋವಂಥ ಕೆಲಸ ಯಾವಾಗ ಗೌರ್ಮೆಂಟ್ ಸರ್ವಿಸ್ ಆಗಿರುತ್ತೆ, ದೇಶವನ್ನು ಕಾಯುವಂಥದ್ದಾಗಿರುತ್ತೆ, ಅಲ್ಲಿ ಮಾಡೋವಂಥ ಒಂದು ಕೊಲೆ ಅಲ್ಲ, ದೇಶದ ರಕ್ಷಣೆ. ಹೌದು ತಾನೆ? ಅದೇ ಒಬ್ಬ ಸೈನಿಕ ಊರಿಗೆ ಬರ್ತಾನೆ ಹಾಲಿಡೇಸಲ್ಲಿ, ಪಕ್ಕದ ಮನೆಯವ್ರ ಜೊತೆ ಜಗಳ ಆಡುತ್ತೆ, ಅಲ್ಲಿರೋನ್ನ ಅವನು ಕೊಲ್ತಾನೆ. ಆಗ ಕರ್ಕೊಂಡ್ಬಿಟ್ಟು ಅವ್ರಿಗೆ ಮೆಡಲ್ ಹಾಕ್ತಾರ? ಅವ್ನು ಸೈನಿಕ ಆಗಿರೋವನ್ನೇ ಕರ್ಕೊಂಡೋಗಿ ಏನು ಮಾಡ್ತಾರೆ? ಜೈಲಲ್ಲಿ ಹಾಕ್ತಾರೆ. ಅಂದರೆ ನಾನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಲ್ಲ ಅದು ಮುಖ್ಯ. ನಾನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಲ್ಲ ಅದು ಮುಖ್ಯ. ಸೊ ಅದನ್ನು ತಿಳ್ಕೊಂಡ್ರೆ ನಮಗೆ ಈ ಒಂದು ಅಕರ್ಮ ಅನ್ನೋದು ಅರ್ಥ ಆಗುತ್ತೆ. ಯಾವಾಗ ಒಬ್ಬ ಸೈನಿಕ ದೇಶಕ್ಕೋಸ್ಕರ ಅಂದರೆ ಗೌರ್ಮೆಂಟ್ಗೋಸ್ಕರ ಸರ್ವಿಸಲ್ಲಿ ಅವನು ಇರ್ತಾನೆ, ಅವನಿಗೆ ಪಾಪ ಬರಲ್ಲ, ಅವನಿಗೆ ಪಾಪ ಬರಲ್ಲ. ಸೊ ನಾವು ಸಹ ಅಂಥ ಒಂದು ಕೆಲಸನ ನಮ್ಮ ಜೀವನದಲ್ಲಿ ಎಕ್ಸ್ಪ್ಲೋರು ಮಾಡಬೇಕು. ಅಂದರೆ ಯಾವುದನ್ನು ನಾನು ಮಾಡೋದ್ರಿಂದ ನನಗೆ ಪಾಪನೂ ಬರಬಾರ್ದು, ಪುಣ್ಯನೂ ಬರಬಾರ್ದು, ಅಂಥ ಒಂದು ಕೆಲಸನ ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಅದೇನದು? ಇಲ್ಲಿ ಯಾವ ರೀತಿ ಗೌರ್ಮೆಂಟ್ ಸರ್ವಿಸ್ ಇದೆಯೋ ಅದೇ ರೀತಿ ನಮಗೆ ಏನಿದೆ, ನಮ್ಮನ್ನೆಲ್ಲ ಮಾಡಿದಾನಲ್ಲ, ಯಾರು ಮಾಡಿರೋದು? ಭಗವಂತ. ಅವನ ಸರ್ವಿಸ್ ಯಾವಾಗ ಮಾಡ್ತೀವಿ ಅಲ್ಲಿ ನಮಗೆ ಪಾಪದ ಪ್ರತಿಕ್ರಿಯೆಗಳು ಅಲ್ಲಿ ಬರಲ್ಲ. ಆ ಒಂದು ಕೆಲಸ ಏನಾಗಿರುತ್ತೆ? ಅಲೌಕಿಕ ಆಗಿರುತ್ತೆ, ದಿವ್ಯವಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರನ್ನು ಹೇಳೋದು, ನೀನು ಸೇವೆ ಮಾಡು. ಯಾರ ಸೇವೆ ಮಾಡು? ಭಗವಂತನ ಸೇವೆ ಮಾಡು, ಭಗವಂತನ ಸೇವೆ ಮಾಡು. ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಹೇಳಿ, ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಇದನ್ನು ಒರೆಸ್ತಾರೆ, ಕೆಲವರು ಪ್ರಸಾದನ ಪ್ರಿಪೇರ್ ಮಾಡ್ತಾರೆ, ನೀವೆಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀರಾ. ಇವೆಲ್ಲ ಆ್ಯಕ್ಟಿವಿಟಿ ಏನಿದೆಯಲ್ಲ, ಇದೆಲ್ಲ ಏನಿದೆಯೋ ದಿವ್ಯವಾದಂಥ ಒಂದು ಆ್ಯಕ್ಟಿವಿಟೀಸ್. ಇದರ ಹಿಂದೆಗಡೆ ಯಾರಿದ್ದಾರೆ? ಯಾರ ಸರ್ವಿಸ್ ಇದು? ಭಗವಂತನ ಸರ್ವಿಸ್ ಇದು. ಇಲ್ಲಿ ನಾವೇನು ಮಾಡ್ತೀವಲ್ವಾ, ಇಲ್ಲಿ ಮಾಡೋದಕ್ಕೆ ನಮಗೆ ಪಾಪದ ಪ್ರತಿಕ್ರಿಯೆಗಳು, ಪುಣ್ಯದ ಪ್ರತಿಕ್ರಿಯೆಗಳು, ಇವೆಲ್ಲದರಿಂದ ಮೇಲ್ಗಡೆ ಇರುವಂತಹ ಒಂದು ಸುಕೃತಿ ನಮಗೆ ಸಿಗುತ್ತೆ. ಇವೆಲ್ಲದಕ್ಕಿಂತ ಮೇಲ್ಗಡೆ ಇರುವಂತಹ ಸುಕೃತಿ ಸಿಗುತ್ತೆ. ಪಾಪನ ನಾನು ಅನುಭವಿಸಿದ್ರೆ ಏನಾಗುತ್ತೆ? ಹೋಗುತ್ತೆ. ಪುಣ್ಯದ ಫಲನ ಅನುಭವಿಸಿದ್ರೆ ಏನಾಗುತ್ತೆ? ಹೋಗುತ್ತೆ. ಅವನ ಸೇವೆಯಲ್ಲಿ ಮಾಡಿರುವಂತಹ ಸೇವೆನ ಏನಂತ ಕರಿತೀವಿ? ಸುಕೃತಿ ಅಂತ ಕರಿತೀವಿ. ಅದು ಕಡಿಮೆನೇ ಆಗಲ್ಲ, ಅದು ಯಾವತ್ತೂ ಕಡಿಮೆ ಆಗಲ್ಲ. ಅದೇನಾಗುತ್ತೆ? ನಾನು ಮಾಡಿದಷ್ಟು ಜಾಸ್ತಿ ಹಾಕ್ಕೊಂಡೇ ಹೋಗುತ್ತೆ. ಆ ಒಂದು ಸುಕೃತಿಯಿಂದಲೇ ನಾನೇನು ಮಾಡ್ಬೋದು? ನನಗೆ ಒಳ್ಳೆ ಜನ್ಮಗಳು ಸಿಗುತ್ತೆ,
ಒಬ್ಬ ಭಕ್ತನಾಗೂ ಸಹ ಹುಟ್ಟುತ್ತೀನಿ, ಕಡೆಗೆ ನನ್ನ ಜೀವನವನ್ನು ನಾನು ಸಾರ್ಥಕ ಮಾಡಿಕೊಂಡು ಭಗವಂತನ ಧಾಮಕ್ಕೂ ಸಹ ನಾನು ವಾಪಸ್ಸು ಹೋಗ್ಬೋದು. ಈ ಒಂದು ಸುಕೃತಿ ಅನ್ನೋದು ಅಷ್ಟೊಂದು ಮುಖ್ಯವಾಗಿರುವಂಥದ್ದು. ಅದು ಯಾವತ್ತೂ ನಾವು ಎಷ್ಟೇ ಜನ್ಮಗಳೆತ್ತಿದ್ರೂ ಕಡಿಮೆ ಆಗಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದುಡ್ಡಿದೆ, ನೀವು ಡ್ರಾ ಮಾಡಿದ್ರೂ ಅದು ಖಾಲಿ ಆಗಲ್ಲ, ಬರೀ ಡಿಪಾಸಿಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಡ್ರಾ ಮಾಡಿದ್ರೆ ಖಾಲಿ ಆಗಲ್ಲ. ಅಂಥ ಒಂದು ಆ್ಯಕ್ಟಿವಿಟಿ ಭಗವಂತನ ಸೇವೆ. ಸೊ ಯಾವಾಗ ಅರ್ಜುನ ಅವನು ಏನು ಯೋಚನೆ ಮಾಡ್ತಾನೆ ಹೇಳಿ, ನನ್ನ ಮುಂದೆ ಇರುವಂಥ ಒಬ್ಬ ಗುರುಗಳು, ತಾತ, ನನ್ನ ಸ್ನೇಹಿತರನ್ನ ಕೊಂದರೆ ನನಗೇನು ಬರುತ್ತೆ? ಪಾಪ ಬರುತ್ತೆ. ಅದಕ್ಕೋಸ್ಕರ ಅವನು ಯುದ್ಧ ಮಾಡಲ್ಲ ಅಂತ ಅವರು ಹೇಳ್ತಾರೆ. ಕೃಷ್ಣ ಏನು ಮಾಡ್ತಾರೆ? ಅವ್ರಿಗೆ ಭಗವದ್ಗೀತೆಯ ಬೋಧನೆ ಮಾಡ್ತಾರೆ. ಭಗವದ್ಗೀತೆ ಬೋಧನೆ ಆದಮೇಲೆ ಅವ್ರೇನು ಮಾಡ್ತಾರೆ? ನಾನು ನಿನಗೆ ಶರಣಾಗಿರುವಂಥ ಒಂದು ಆತ್ಮ, ನಾನೀಗ ನೀನೇನು ಹೇಳ್ತಾ ಇದೆಯಲ್ಲ, ನೀನು ದೇವರು, ದೇವತಮ ಪರಮಪುರುಷನಾದಂಥ ಕೃಷ್ಣ, ನೀನು ಧರ್ಮ ಸ್ಥಾಪನೆಗೋಸ್ಕರ ಈ ಒಂದು ಯುದ್ಧನ ಆರ್ಗನೈಸ್ ಮಾಡಿದ್ಯಾ, ಇಲ್ಲಿ ನೀನೇ ನನಗೆ ಹೇಳ್ತಾ ಇದೆಯಾ ಯುದ್ಧ ಮಾಡು ಅಂತ. ನಾನು ಜಸ್ಟ್ ಯುದ್ಧ ಮಾಡ್ತೀನಿ ಅಷ್ಟೇ, ನಿನ್ನ ಸೇವೆಯಾಗಿ ಯುದ್ಧ ಮಾಡ್ತೀನಿ. ಅವನ ಸೇವೆಯಾಗಿ ಯುದ್ಧ ಮಾಡಿದ್ರೆ ಏನಾಯ್ತು? ಅವನು ಧರ್ಮದ ಸ್ಥಾಪನೆಗೋಸ್ಕರ ಭಗವಂತ ಏನೊಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅವತಾರ ತಗೊಂಡಿದ್ದಾನೆ, ಆ ಒಂದು ಉದ್ದೇಶದಲ್ಲಿ ಅವನು ಅರ್ಜುನ ಏನಾದ? ಒಬ್ಬ ಭಾಗವಾಗಿ, ನಿಮಿತ್ತವಾಗಿ ಅವನು ತನ್ನ ಕರ್ತವ್ಯಗಳನ್ನು ಮಾಡ್ದ, ಯುದ್ಧನೂ ಮಾಡ್ದ, ಭಗವಂತನ ಜೊತೆ ಧರ್ಮ ಸ್ಥಾಪನೆ ಮಾಡುವಂಥ ಒಂದು ಉತ್ಕೃಷ್ಟವಾದ ಒಂದು ಕೆಲಸದಲ್ಲೂ ಸಹ ಅವನು ಭಾಗಿಯಾದ. ಕಡೆಗೆ ಅವನ ಜೀವನನೇ ಸಾರ್ಥಕ ಆಗೋಯ್ತು. ಸೊ ಭಗವಂತ ಏನು ಹೇಳ್ತಾರಲ್ಲ ಅದನ್ನು ಮಾಡಿದ್ರೆ ಏನಾಗುತ್ತೆ? ನಮಗೆ ಸುಕೃತಿ ಸಿಗುತ್ತೆ. ಭಗವಂತನ ಒಂದು ಸೇವೆ ಮಾಡೋದ್ರಿಂದ ನಾವೇನು ಮಾಡ್ಬೋದು? ಭಗವಂತನ ಧಾಮಕ್ಕೇನೆ ನಾವು ಹಿಂದಿರುಗ್ಬೋದು. ಸೊ ಇದನ್ನು ಏನಂತ ಕರೀತಾರೆ? ಅಕರ್ಮ ಅಂತ. ಇದು ಪಾಪದ ಕೆಲಸನೂ ಅಲ್ಲ, ಪುಣ್ಯದ ಕೆಲಸನೂ ಅಲ್ಲ, ಇದೇನು? ಅಕರ್ಮ. ಸೊ ಅದಕ್ಕೋಸ್ಕರ ಈ ಮನುಷ್ಯನ ಜನ್ಮ ಬಂದಾಗ ನಾವು ಏನು ಮಾಡಬೇಕು? ಭಗವಂತನ ಸೇವೆ ಏನಿದೆಯಲ್ಲ ಅದನ್ನು ಸಾಧ್ಯವಾದಷ್ಟು ಮಾಡೋದಕ್ಕೇ ಪ್ರಯತ್ನನ ಪಡಬೇಕು. ಸೊ ನೀವು ಇದನ್ನು ಉದಾಹರಣೆಯಾಗಿ ನೀವು ಪುರಂದರ ದಾಸರ ಒಂದು ಉದಾಹರಣೆನೇ ತಗೋಬೋದು. ಅವ್ರ ಹತ್ರ ಏನಾಗಿದ್ರು? ಅವರು ನವಕೋಟಿ ನಾರಾಯಣ ಆಗಿದ್ರು. ಅಷ್ಟೊಂದು ದುಡ್ಡಿತ್ತು ಅವ್ರ ಹತ್ರ. ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಅವ್ರೇನು ಮಾಡಿದ್ರು? ಎಲ್ಲಾನು ಬಿಟ್ಟರು. ಎಲ್ಲ ಬಿಟ್ಟು ಭಗವಂತನ ಹಾಡು ಹೇಳ್ಕೊಂಡು ಈ ಒಂದು ಭಗವದ್ಗೀತೆ ಭಾಗವತದಲ್ಲಿರುವಂಥ ಜ್ಞಾನವನ್ನು ಜನಸಾಮಾನ್ಯರಿಗೂ ತಲುಪಿಸ್ಬೇಕು ಅಂತ ಅವ್ರೇನು ಮಾಡಿದ್ರು? ಕೀರ್ತನೆಗಳನ್ನು ಬರ್ಕೊಂಡು ಹಾಡ್ಕೊಂಡು ಎಲ್ಲರಿಗೂ ಜ್ಞಾನ ಕೊಡೋದ್ರಲ್ಲಿ ಅವರು ಹೋದರು. ಸೊ ಈ ತಮ್ಮನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ರೀತಿ ಅನೇಕ ಉದಾಹರಣೆಗಳಿದೆ. ಎಷ್ಟೊಂದು ಜನ ಈವನ್ ಎಲ್ಲ ಐಶ್ವರ್ಯನ ತಗೊಂಡು ಭಗವಂತನಿಗೋಸ್ಕರ ದಿವ್ಯವಾದಂಥ ಮಂದಿರಗಳನ್ನು ಸ್ಥಾಪನೆ ಮಾಡ್ತಾರೆ, ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡ್ತಾರೆ. ಕೆಲವರು ಎಲ್ಲ ಬಿಟ್ಟು ಜ್ಞಾನದ ಒಂದು ಪ್ರಸಾರವನ್ನು ಸಹ ಮಾಡ್ತಾರೆ. ಸೊ ಈ ರೀತಿ ಅನೇಕ ರೀತಿಯಲ್ಲಿ ನಾವೇನು ಮಾಡ್ಬೋದು? ಭಗವಂತನ ಸೇವೆ ಮಾಡ್ಬೋದು. ಈವನ್ ಭಗವಂತನಿಗೂ ಭಗವದ್ಗೀತಾ ಅಥವಾ ಭಾಗವತನಿಗೂ ಡಿಫ್ರೆನ್ಸ್ ಇಲ್ಲ. ನಾವೇನು ಪ್ರತಿದಿನ ಇದನ್ನ ಓದ್ತೀವಿ ಅದೂ ಸಹ ಭಗವಂತನ ಸೇವೆನೇ. ಭಗವಂತ ಹೇಳಿರೋದನ್ನು ನಾವು ಯಾವಾಗ ಕೇಳಿಸ್ಕೊತೀವಿ ಅದೂ ಸೇವೆನೇ. ಭಗವಂತನ ನಾಮವನ್ನು ನಾನು ಯಾವಾಗ ಉಚ್ಚಾರಣೆ ಮಾಡ್ತೀನಿ ಅದು ಭಗವಂತನ ಸೇವೆನೇ. ಇವೆಲ್ಲ ಏನೋ ಅಲೌಕಿಕವಾದಂಥ ಆ್ಯಕ್ಟಿವಿಟೀಸ್. ಭಗವಂತನಿಗೆ ನಾವು ಏನೋ ಪೂಜೆಯನ್ನು ಮಾಡ್ತೀವಿ, ಅರ್ಚನೆಯನ್ನು ಮಾಡ್ತೀವಿ, ನೈವೇದ್ಯವನ್ನು ಮಾಡ್ತೀವಿ, ಇವೆಲ್ಲನೂ ಏನೋ ಅಲೌಕಿಕವಾದಂಥ ಆ್ಯಕ್ಟಿವಿಟೀಸ್. ಅವೆಲ್ಲ ಏನೋ ಭಗವಂತನ ಸೇವೆ. ಅಲ್ಲಿ ನಮಗೆ ಪಾಪದ ಪ್ರತಿಕ್ರಿಯೆನೂ ಇಲ್ಲ, ಪುಣ್ಯದ ಪ್ರತಿಕ್ರಿಯೆನೂ ಇಲ್ಲ, ಬರೀ ಸುಕೃತಿ ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಭಗವಂತನ ಸೇವೆ ಮಾಡೋದಕ್ಕೆ ಭಗವಂತನ ಮಧ್ಯದಲ್ಲಿಟ್ಕೊಂಡು ನಮ್ಮ ಜೀವನವನ್ನು ಮಾಡಬೇಕು. ನಾವೇನೇ ಆ್ಯಕ್ಟಿವಿಟಿ ಮಾಡಿದ್ರು ಅಲ್ಲಿ ಮಧ್ಯದಲ್ಲಿ ಕೃಷ್ಣ ಇದ್ದಾನ,
ಅನ್ನೋದನ್ನ ಪ್ರಶ್ನೆ ಮಾಡಿಕೊಂಡು ಮಾಡಿದ್ರೆ ಏನಾಗುತ್ತೆ? ಅದು ಅಕರ್ಮ. ಅಲ್ಲಿ ನಾನಿದ್ರೆ ಪಾಪಕರ್ಮ ಅಥವಾ ಪುಣ್ಯಕರ್ಮ ಆಗತ್ತೆ. ನಿಮ್ಮ ಮನಸ್ಸು ಇಂದ್ರಿಯಗಳು ಯಾವ ರೀತಿ ಮಾಡಿಸುತ್ತೋ ಆ ರೀತಿ ಅದು ಬರುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಕೃಷ್ಣನ್ನ ಕರ್ಕೊಂಬರೋದೇ ನಿಜವಾದ ಸಾಕ್ಷಾತ್ಕಾರ. ಆ ಒಂದು ಬದಲಾವಣೆನೇ ನಾವು ನಮ್ಮ ಜೀವನದಲ್ಲಿ ತರಬೇಕು. ಹಾಗಾದ್ರೆ ನಿಮಗೆಲ್ಲ ಅನ್ನಿಸ್ಬೋದು, ಅಂದರೆ ನಾವು ನಮ್ಮ ಜೀವನನೇ ಮಾಡಬಾರ್ದಾ? ನಮಗೆ ಸಂಸಾರ ಇರುತ್ತೆ, ಹೆಂಡತಿ ಇಡ್ತಾರೆ, ಮಕ್ಕಳಿಡ್ತಾರೆ, ಅವ್ರು ಯಾವ ರೀತಿ ಕನೆಕ್ಟ್ ಆಗಿದ್ದಾರೆ? ಯಾವ ರೀತಿ ಆಗಿದ್ದಾರೆ? ಭಗವಂತ ಮಾಡಿರೋಂಥ ಇವೆಲ್ಲ ಒಂದು ಸಿಸ್ಟಮ್ ಇದೆಯಲ್ಲ, ಇದೆಲ್ಲನೂ ಮಾಡಿರೋದು ಯಾರು? ಭಗವಂತನೇ. 4 ವರ್ಣಗಳಿರ್ಬೋದು, 4 ಆಶ್ರಮಗಳಿರ್ಬೋದು, ಇದನ್ನ ಮಾಡಿರೋದು ಯಾರು? ಭಗವಂತನೇ. ಸೊ ನಮಗೆ ಇವನ್ ಸಂಸಾರ ಅನ್ನೋದನ್ನು ಕೊಟ್ಟಿರೋದು ಯಾರು? ಭಗವಂತನೇ. ಆ ಒಂದು ಮಗುವಿಗೆ ನಾವು ಇಂಥ ಒಂದು ಜ್ಞಾನವನ್ನು ಕೊಟ್ಟು ಅದಕ್ಕೆ ಆ ಒಂದು ಮಗು ಯಾರು ಅನ್ನೋದನ್ನ ಅರ್ಥ ಮಾಡಿಸ್ಕೊಂಡು ಅದು ತನ್ನ ಜೀವನವನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಆ ಒಂದು ತಂದೆ ತಾಯಿಗಳಿರ್ತಾರಲ್ಲ ಅವರ ಜನ್ಮ ಸಾರ್ಥಕ ಆಗೋಗುತ್ತೆ. ಅದಕ್ಕೋಸ್ಕರನೇ ನಮಗೆ ಈ ಒಂದು ಗೃಹಸ್ಥ ಆಶ್ರಮ ಅಂತ ಕೊಟ್ಟಿರೋದು. ಅದೂ ಸಹ ಆಶ್ರಮ. ನನ್ನ ಮನೆ ಏನಾಗಿರಬೇಕು? ದೇವಾಲಯ ಆಗಿರಬೇಕು. ನನ್ನ ಮನೆ ಮಧ್ಯದಲ್ಲಿ ಯಾರಿರಬೇಕು? ಕೃಷ್ಣ ಇರಬೇಕು. ಅಲ್ಲಿ ಮಾಡುವಂಥ ಪ್ರತಿಯೊಂದು ಅಡುಗೆ ಏನಾಗಿರಬೇಕು? ಅವನಿಗೆ ನೈವೇದ್ಯ ಆಗಿರಬೇಕು. ಆ ನೈವೇದ್ಯವಾಗಿ ಬಂದಿರೋದನ್ನ ನಾನು ತಗೊಳ್ತೀನಿ, ನನ್ನ ಹೆಂಡತಿನೂ ತಗೊಳ್ತಾರೆ, ನನ್ನ ಮಕ್ಕಳು ತಗೊಳ್ತಾರೆ. ಅವ್ರು ಏನೇನು ತಗೊಳ್ತಾರೆ? ಭಗವಂತನ ಪ್ರಸಾದವನ್ನು ತಗೊಳ್ತಾರೆ. ಅದು ಅಲೌಕಿಕ, ಅದು ಅಕರ್ಮ. ಯಾವಾಗ ಆ ಒಂದು ಮಗು ಭಗವದ್ಗೀತೆಯ ಒಂದು ಜ್ಞಾನವನ್ನು ತಿಳ್ಕೊಂಡು ಬೆಳೆಯುತ್ತೆ, ಅದಕ್ಕೆ ಯಾವಾಗ ರಿಯಲೈಸ್ ಆಗುತ್ತೆ ನಾನು ಈ ದೇಹ ಅಲ್ಲ, ನಾನು ಒಬ್ಬ ಆತ್ಮ, ನಾನು ಸಹ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಒಂದು ವಾತಾವರಣನ ತಂದೆ ತಾಯಿ ಯಾವಾಗ ಕ್ರಿಯೇಟ್ ಮಾಡಿಕೊಡ್ತಾರೆ, ಆವಾಗ ಏನಾಗುತ್ತೆ? ಅದು ಭಗವಂತನ ಸೇವೆ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ನಾವು ಒಬ್ಬ ತಂದೆ ತಾಯಿ ಆಗೋದಾಗ್ಲಿ, ಗುರು ಆಗೋದಾಗ್ಲಿ, ರಾಜ ಆಗೋದಾಗ್ಲಿ, ಒಬ್ಬ ಲೀಡರ್ ಆಗೋದಾಗ್ಲಿ ಆಗಬಾರ್ದು ಯಾವಾಗ ನಮಗೆ ಇದರ ಜ್ಞಾನ ಇಲ್ಲದೆ ಇರಬೇಕಾದ್ರೆ. ಯಾಕೇಳಿ? ಇಲ್ಲ ಅಂದರೆ ಹೆಂಗೋ ಬೆಳೆಸ್ತೀವಿ, ಅವನು ಹೆಂಗೋ ಬೆಳಿತಾನೆ, ಅವ್ನಿಗೆ ಬೇಕಿರೋದೇನೋ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಷ್ಟೇ. ನೀನು ಲೈಫಲ್ಲಿ ಏನು ಮಾಡ್ಬೇಕಾ? ಮಕ್ಕಳಿಗೆ ಏನು ಇಟ್ಕೊಡ್ತೀವಿ ನಾವು? ಬರೀ ಮಾರ್ಕ್ಸ್ ನಿನಗೆ ಜಾಸ್ತಿ ಬರಬೇಕಷ್ಟೇ. ಬಂದ ಮೇಲೆ ಏನಾಗಬೇಕು? ಯಾವುದೋ ಒಂದು ಡಿಗ್ರಿ ಚೆನ್ನಾಗಿ ನೀನು ತಗೋಬೇಕು, ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು, ದುಡ್ಡು ಬರಬೇಕು. ದುಡ್ಡು ಬಂದಿರೋದನ್ನು ಯಾವ ರೀತಿ ಸ್ಪೆಂಡ್ ಮಾಡಬೇಕು, ಸೇವ್ ಮಾಡೋದು ಅನ್ನೋದು ಸಹ ನಾವು ಸರಿಯಾಗಿ ಹೇಳ್ಕೊಡಲ್ಲ. ಜೀವನ ಏನಕ್ಕೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀರಾ? ನಾವು ಮಕ್ಕಳನ್ನ ಬೆಳೆಸಿದ್ರೆ ಅದರ ಪ್ರತಿಕ್ರಿಯೆ ನಮಗೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವ ರೀತಿ ಬೆಳೆಸ್ಬೇಕು ಅವ್ರನ್ನ? ಭಗವಂತನ ಮಕ್ಕಳು, ಅವರಿಗೆ ಅವನ ನಿಜವಾದ ತಂದೆಯ ಜ್ಞಾನವನ್ನು ಕೊಡಿಸಿ ನಾನು ಬೆಳೆಸ್ತೀನಿ ಅಂತ ಬೆಳೆಸಿದ್ರೆ ನಾವು ಮಾಡ್ತಾ ಇರುವಂಥ ಒಂದು ಗೃಹಸ್ಥ ಆಶ್ರಮನೇ ಏನಾಗುತ್ತೆ? ಅದು ಆತ್ಮ ಸಾಕ್ಷಾತ್ಕಾರದ ಒಂದು ದಾರಿ ಆಗುತ್ತೆ, ಭಗವಂತನ ಸೇವೆ ಆಗುತ್ತೆ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ಕೃಷ್ಣನ ತಗೊಂಬಂದು ಇಟ್ಕೊಂಡ್ರೇ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ನಾವು ಏನೇ ಮಾಡಿದ್ರೂ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾನೆ ಹೋಗುತ್ತೆ. ಅದನ್ನು ನಾವು ಅನುಭವಿಸ್ತಾನೆ ಇರ್ತೀವಿ. ಇದೊಂದು ಜನ್ಮ ಅಲ್ಲ, 84 ಲಕ್ಷ ಜನ್ಮಗಳು ಇದೆ. ಡಿಫ್ರೆಂಟಾಗಿ ಅನುಭವಿಸ್ಕೊಂಡು ಕಾಲ ಕಳೀತಾನೆ ಇರ್ತೀವಿ. ಆಲ್ರೆಡಿ ಕಳೆದಿದ್ದೀವಿ, ಮುಂದೇನೂ ಕಳೀತಾ ಇರ್ತೀವಿ. ಅದನ್ನು ಫುಲ್ ಸ್ಟಾಪ್ ಮಾಡಬೇಕು ಅಂದರೆ ಈ ಭಗವಂತ ಬುದ್ಧಿ ಕೊಟ್ಟಿದ್ದಾನಲ್ಲ, ಅದನ್ನು ಕ್ವಶನ್ ಮಾಡಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಏನಕ್ಕೆ ಕೊಟ್ಟಿದ್ದಾನೆ, ನಾನು ಏನಕ್ಕೆ ಕೊಟ್ಟಿದ್ದೀನಿ, ನಾನು ಏನು ಮಾಡಬೇಕು ಆ್ಯಕ್ಚುಲಾಗಿ. ಸೊ ಈ ರೀತಿ ಪ್ರಶ್ನೆ ಮಾಡಿ ಮಾಡಿ ಅದಕ್ಕೆ ಉತ್ತರನ ತಗೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಅದಕ್ಕೆ ಬ್ರಹ್ಮ ಸೂತ್ರಗಳಲ್ಲೂ ನಮಗೆ ಫಸ್ಟ್ ಲೈನ್ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ.
ತಾನೇ ಶುರುವಾಗೋದು. ಅಂದರೆ ಏನು, ಈಗ ನಾವು ಈ ಬ್ರಹ್ಮನಾಗಿರುವಂಥ ಪರಮಾತ್ಮನ, ಆ ದೇವೋತ್ತಮ ಪರಮ ಪುರುಷನ ಜಿಜ್ಞಾಸೆ ಮಾಡೋಣ ಬನ್ನಿ ಅಂತ. ಯಾವಾಗ? ಈಗಲೇ, ಈ ಒಂದು ಮನುಷ್ಯನ ಜನ್ಮದಲ್ಲೇ ಅದು ಸಾಧ್ಯ ಆಗೋದು. ಸೊ ಇಂಥ ಒಂದು ದಿವ್ಯವಾದಂಥ ಒಂದು ಜ್ಞಾನವನ್ನು ಭಗವಂತ ನಮಗೆ ಈ ಒಂದು ಭಗವದ್ಗೀತೆಯಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ಮದ ಯೋಗ, ಕೃಷ್ಣ ಪ್ರಜ್ಞೆನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಇದರ ಮೇಲೇ ನಮಗೆ ಒಂದೊಂದು ಚಾಪ್ಟರ್ಗಳಿದೆ. ಸೊ ನಾವು ಇದು ಜಸ್ಟ್ ಇಂಟ್ರಡಕ್ಷನ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ಮುಂದೆ ಒಂದೊಂದು ಶ್ಲೋಕನೂ ಅದನ್ನು ಅರ್ಥ ಮಾಡಿಕೊಂಡು, ಉಚ್ಚಾರಣೆ ಮಾಡಿಕೊಂಡು, ಅರ್ಥಗಳನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಅದನ್ನು ಕಲಿತಾಗ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾನು ವಿರಾಮವನ್ನು ಕೊಡ್ತೀನಿ. ನಿಮ್ಗೇನಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಒಂದೊಂದು 2 ಕ್ವಶನ್ ಇದೆ, ಕಡೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು. ಒಂದು, ನಾವು ಏನು ಒಳ್ಳೆ ಕೆಲಸ ಮಾಡಿದ್ರೆ ದಟ್ ವಿಲ್ ಗೋ ಇನ್ ಟು ದ ಕ್ರೆಡಿಟ್. ಅದನ್ನು ನಾವು ಮುಂದಿನ ಜನ್ಮದಲ್ಲಿ ಯಾವಾಗ ಬೇಕೋ ಅದನ್ನು ಯೂಸ್ ಮಾಡ್ತೀವಿ. ಒಳ್ಳೇದು ಮಾಡಿದರೆ ಒಳ್ಳೇದು ನಮಗೆ ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ಎಸ್, ಎಕ್ಸಾಂಪಲ್, ನಾವು ಇವತ್ತು ಎಕ್ಸಾಂಪಲ್ ಹೇಳಿದ್ರೆ ಕಾರ್ ತೊಗೋಬೇಕಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇದ್ದರೆ ಅಷ್ಟೇ ತೊಗೊಳಕ್ಕಾಗೋದು. ಹೌದು. ಇಲ್ಲಿ ಒಂದು ಲಾಜಿಕಲ್ ಕ್ವಶನ್ ಇದೆ. ಸೊ ನಾವು ಕಾರ್ ತೊಗೋಬೇಕು ಅಂದರೆ ಸಾಲ ಮಾಡಿಬಿಟ್ಟು, ಬ್ಯಾಂಕ್ ಸಾಲ ಮಾಡಿಬಿಟ್ಟು ತೊಗೋತೀವಿ. ಅದೇ ಥರ ಈ ಎಕ್ಸ್ಟ್ರಾ ನಮಗೆ ಇದು ಬರಬೇಕು, ಏನದು ಪುಣ್ಯ ಬರಬೇಕು ಅಂದರೆ ಹೌ ಟು ಟೇಕ್ ದ ಕ್ರೆಡಿಟ್. ಭಗವಂತನಿಂದ ನಾವು ಕ್ರೆಡಿಟ್ ತೊಗೋಬೇಕು, ಸಾಲ ತೊಗೋಬೇಕು. ಅದನ್ನು ತೀರ್ಸೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ನಾವು ಮಾಡೋ ಇವಾಗ ಕಾರ್ ಅಂದರೆ ನಾವು ಕೆಲಸ ಮಾಡಿ ತೀರಿಸ್ತೀವಿ ಆ ಸಾಲನ. ಇದನ್ನು ನಾವು ತೀರ್ಸೋದು ಬೇಡ, ಬಟ್ ದಾನವಾಗೋ ಇಲ್ಲ ಅಂದರೆ ಅಡಿಷ್ನಲ್ ಕ್ರೆಡಿಟ್ ಆಗಿ ತಗೋಬೇಕು ಭಗವಂತ ಹತ್ರ. ವಾಟ್ ಈಸ್ ದ ಮೆಥಡಾಲಜಿ? ಅದನ್ನೇ ನಾವಂತ ಏನಂತ ಕರೆಯೋದು, ಕರುಣೆ ಅಥವಾ ಮರ್ಸಿ ಅಂತ ಹೇಳ್ತಾರಲ್ಲ. ಸೊ ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು, ನಾನು ಇಲ್ಲಿ ಕೂತ್ಕೊಂಡು ಭಗವದ್ಗೀತೆ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಎಷ್ಟೊಂದು ಆಚಾರ್ಯರಿದ್ದಾರಲ್ಲ, ನಾವು ಎಷ್ಟೊಂದು ಗುರುಗಳ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ, ಅವರೆಲ್ಲರೂ ನಮ್ಮ ಮೇಲೆ ಮಾಡಿದಂತಹ ಕರುಣೆ ಲೋನು. ಆ ಲೋನಿಂದನೇ ನಮಗೆ ಇವತ್ತು ನಮ್ಮ ಕಿವಿ ಮೇಲೆ ಅಟ್ಲೀಸ್ಟು ಎಷ್ಟು ಜನ್ಮಗಳಾಗಿದೆಯೋ ನಮಗೆ ಗೊತ್ತಿಲ್ಲ, ಎಷ್ಟು ಬಿಲಿಯನ್ಸ್ ಜನ್ಮಗಳನ್ನ ನಾನು ಎತ್ತಿದ್ದೀನೋ ಗೊತ್ತಿಲ್ಲ. ಈಗ ನನ್ನ ಕಿವಿ ಮೇಲೆ ಬೀಳ್ತಾ ಇದೆಯಲ್ಲ ಭಗವಂತನ ಭಗವದ್ಗೀತೆ, ಅದರ ಬಗ್ಗೆ ನಾನು ಕೇಳಿಸ್ಕೊಳ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಲ್ಲ, ಇದೆಲ್ಲನೂ ಅವರೆಲ್ಲ ಕೊಟ್ಟಿರೋವಂಥ ಲೋನ್. ಎಸ್, ಅವರೆಲ್ಲರ ಒಂದು ಮರ್ಸಿ, ಅವರೆಲ್ಲ ಕೊಟ್ಟಿರೋ ಲೋನ್. ಅದನ್ನು ನಮ್ಮ ಕೈಲಿ ತೀರ್ಸಕ್ಕಾಗಲ್ಲ, ಜನ್ಮಗಳನ್ನ ಸವಸಿದ್ರು ತೀರ್ಸಕ್ಕಾಗಲ್ಲ. ಯಾಕೆಂದರೆ ಅವರು ಅಷ್ಟೊಂದು ತ್ಯಾಗಗಳನ್ನು ಮಾಡಿ 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 ಕೊಟ್ಟಿದ್ದಾರೆ. 70 ವರ್ಷದಲ್ಲಿ ಬೇಕಾದರೆ ಅವರು ಅಮೇರಿಕಕ್ಕೂ ಹೋಗಿ ಈ ಒಂದು ಭಗವದ್ಗೀತೆಯ ಪ್ರಚಾರ ಮಾಡಿ, ಅಮೇರಿಕಾದಲ್ಲಿ ಮಾಡೋದನ್ನು ಇಂಡಿಯನ್ಸು ಫಾಲೋ ಮಾಡಿ, ಕಡೆಗೆ ನಾವೂ ಸಹ ಇದನ್ನು ತಿಳ್ಕೊಳ್ಳೋ ಹಂಗೆ ಮಾಡಿದ್ದಾರೆ. ಇದರ ಬಗ್ಗೆ ಎಷ್ಟೊಂದು ಗ್ರಂಥಗಳನ್ನು ಬರೆದು ನಮ್ಗೆ ಅರ್ಥ ಆಗೋ ಥರ ನಮಗೆ ಬರೆದು ಕೊಟ್ಟಿದ್ದಾರೆ. ಈ ಥರ ಅನೇಕ ಆಚಾರ್ಯರು ಎಷ್ಟೋ ಲೋನ್ಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನೇ ನಾವೇನಂತ ಕರಿತೀವಿ, ಮರ್ಸಿ, ಕರುಣೆ. ಆ ಒಂದು ಲೋನನ್ನು ತೀರ್ಸೋಕ್ಕೆ ಆಗದೇ ಇಲ್ಲ. ಇವನ್ ಭಗವಂತನೂ ಅಷ್ಟೇ ನಮಗೆ ಎಷ್ಟೊಂದು ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ನಾವು ಒಂದು ನಾಯಿ ನರಿ ಜನ್ಮಕ್ಕೆ ಹೋದ್ರೂ ನಮ್ಮ ಜೊತೆ ಬರ್ತಾನೆ. ಅವನು ಕೊಟ್ಟಿರೋದನ್ನ ಎಲ್ಲ ತಗೊಂಡು ನೀನೇ ಇಲ್ಲ ಅಂತ ನಾನು ಮೆರಿತಾ ಇರ್ತೀನಿ, ಆದರೂ ಅವನೇನು ಮಾಡ್ತಾನೆ, ನಮ್ಮ ಜೊತೆನೇ ಇರ್ತಾನೆ. ಅವೆಲ್ಲ ಲೋನ್ಗಳೇ. ನಾವ್ಯಾರೂ ತಗೊಂಡು ಬಂದು ನಾವು ಮಾಡೋದೇ ಇಲ್ಲ. ಅನೇಕ ಆಚಾರ್ಯರು, ವೈಷ್ಣವರು, ಗುರುಗಳು ಇವರೆಲ್ಲರೂ ನಮ್ಮ ಮೇಲೆ ಲೋನ್ ಕೊಟ್ಟಿದ್ದಾರೆ, ಭಗವಂತನೂ ಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಆ ಲೋನನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಅಟ್ಲೀಸ್ಟು ಭಾರತ ವರ್ಷದಲ್ಲಿ ಹುಟ್ಟಿದ್ದೀವಿ ನಾವು, ಇಲ್ಲಾದರೂ ನಮ್ಮ ಕೈಯಲ್ಲಿ ಭಗವದ್ಗೀತೆ ಅನ್ನೋದು ಇರಬೇಕು. ಇದ್ರ ಒಳಗಡೆ ಇರೋ ಒಂದು ಶ್ಲೋಕನಾದರೂ ನನಗೆ ಗೊತ್ತಾಗಬೇಕು. ಅದಾಗಬೇಕು ಅಂತಲೇ ಇಷ್ಟೊಂದು ಬಡ್ದು ಪ್ರಿಂಟ್ ಮಾಡಿ 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 ಎಲ್ಲರೂ ನಮ್ಮ ಕೈಗೆ, ನಮ್ಮ ಬಾಯಿವರೆಗೂ, ನಮ್ಮ ಕಿವಿಯವರೆಗೂ ತಲುಪಿಸ್ತಾ ಇರೋದು. ಇವೆಲ್ಲನೂ ಲೋನೆ.
ಥ್ಯಾಂಕ್ಸ್. ಇನ್ನೊಂದು ಕರ್ಮ ವಿಲ್ ಬ್ಯಾಕ್ ಹೇಳಿದ್ರಿ, ನಾವು ಏನು ಮಾಡಿದ್ದೆ ಅದು ನಮಗೆ ಬರುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ. ಒಂದು ಟೆಕ್ನಿಕಲ್ ಕ್ವಶನ್ನು, ಹೌ ಇಟ್ ಈಸ್ ಎಫೆಕ್ಟಿಂಗ್ ಟು ದ ಫ್ಯಾಮಿಲಿ. ನಾನು ಮಾಡಿದ್ದು ನನಗೆ ಒಳ್ಳೇದಾಗತ್ತೆ, ನಾನು ಮಾಡಿದ್ರೆ ಕೆಟ್ಟದಾಗತ್ತೆ. ಕೆಲವ್ರು ಹೇಳ್ತಾರೆ, ನೀನು ನಿಮ್ಮ ತಂದೆ ತಾಯಿ ಒಳ್ಳೇದು ಮಾಡಿದಾರಪ್ಪ, ಅದಕ್ಕೆ ನಿನಗೆ ಒಳ್ಳೇದಾಗ್ತಾ ಇದೆ. ಐ ಡೋಂಟ್ ನೋ, ಇದು ಆಡು ಮಾತೋ ಇಲ್ಲ ಅಂದರೆ ಹೌ ಇಟ್ ಈಸ್ ರಿಯಲಿ ಟ್ರೂ. ಅಂದರೆ ಹೌ ಇಟ್ ಈಸ್ ಎಫೆಕ್ಟಿಂಗ್ ಟು ದ ಫ್ಯಾಮಿಲಿ. ಚಿಲ್ಡ್ರನ್ಸ್ ಮೇಲೆ ಯಾವ ಥರ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ, ಆ ಪೇರೆಂಟ್ಸ್ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ. ನಾನು ಮಾಡಿದ್ದು ನನಗೆ, ಬಟ್ ಹೌ ಇಟ್ ಈಸ್ ಎಫೆಕ್ಟಿಂಗ್ ಟು ಅದರ್ಸ್. ಎಸ್, ಯೂಶಲಿ ಒಂದು ಫ್ಯಾಮಿಲಿನಲ್ಲಿ ನಾವು ಯಾವಾಗ ಜೊತೆಯಾಗಿ ಬರ್ತೀವಲ್ಲ, ಅದನ್ನು ಸಹ ನಾವು ಯಾವುದೋ ಒಂದು ಆಕ್ಸಿಡೆಂಟಲ್ ಆಗಿ ಯಾರೋ ಮದುವೆ ಆಗ್ಬಿಟ್ಟು ಜೊತೆಯಲ್ಲಿ ಇರಲ್ಲ. ನಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನನ್ನ ಸಂಗಾತಿಯ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಇವೆರಡು ಟ್ಯಾಲಿ ಆಗಿ ಇವರಿಬ್ಬರು ಇಷ್ಟು ವರ್ಷ ಜೊತೆಲಿ ಇರಬೇಕು ಅನ್ನೋದನ್ನ ಫಿಕ್ಸ್ ಮಾಡೇ ನಮ್ಮನ್ನು ಕಳಿಸೋದು. ಆಮೇಲೆ ಇವರಿಗೆ ಇಂಥ ಮಕ್ಕಳೇ ಹುಡ್ತಾರೆ, ಇಷ್ಟೆಲ್ಲನೂ ನಮ್ಮ ಹತ್ರ ಏನಾಗೋಗಿರುತ್ತೆ, ಫಿಕ್ಸು ಆಗೋಗಿರುತ್ತೆ. ಇಲ್ಲಿ ನಾವೇನೊಂದು ಆ್ಯಕ್ಟಿವಿಟಿ ಮಾಡ್ತೀವಲ್ವ, ನಿಜವಾಗ್ಲೂ ಯೂಶಲಿ ನಾವೆಲ್ಲರೂ ಹೇಳ್ತಾ ಇರ್ತೀವಿ, ಯಾವಾಗ ಒಂದು ತಾಯಿ ಏನೊಂದು ತ್ಯಾಗವನ್ನು ಮಾಡ್ತಾರೆ, ಒಂದು ತಂದೆ ಏನೊಂದು ತ್ಯಾಗನ ಮಾಡ್ತಾರೆ, ಅದನ್ನು ಮಕ್ಕಳು ತೀರ್ಸೋಕ್ಕೆ ಆಗೋದೇ ಇಲ್ಲ ಅಂತಲೇ ನಾವು ಹೇಳ್ತೀವಿ. ಹೌದು ತಾನೆ? ಸೊ ಗುರುಗಳ ಜೊತೆಯಲ್ಲಿ ಈ ರೀತಿ ತಂದೆ ತಾಯಿಗಳಿಂದ, ಅವರ ವಂಶದಲ್ಲಿರುವಂಥ ಒಂದು ಒಳ್ಳೆ ಜೀವಾತ್ಮಗಳಿಂದನೂ ನಮಗೇನು ಬಂದಿರುತ್ತೆ, ಲೋನು ಅನ್ನೋದು ಬಂದಿರುತ್ತೆ. ಸೊ ಆ ಲೋನನ್ನು ನಾವು ಏನು ಮಾಡಬೇಕು, ತೀರಿಸ್ಬೇಕು. ಎಲ್ಲನೂ ನಾನೇ ಪಡ್ಕೊಂಬಂದೇ ಮಾಡಿರಲ್ಲ, ಕೆಲವೊಂದು ಸತಿ ನಮ್ಮ ತಂದೆ ತಾಯಿಗಳಿಂದನೂ ಸಿಗುತ್ತೆ. ಆ ಒಂದು ವಂಶದಲ್ಲಿ ಯಾರೋ ಒಂದು, ಇಲ್ಲ ತಾತನಿಂದ, ನಮ್ಮ ಮುತ್ತಾತನಿಂದ ಯಾರ್ದೋ ಒಂದು ಸುಕೃತಿ ನಮಗೆ ಬಂದಿರುತ್ತೆ. ಅದರಿಂದ ನಾನು ಈ ಒಂದು ದಾರಿಗೆ ಬರೋ ಥರನೂ ಆಗ್ಬೋದು, ಇದ್ರ ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಥರ ಆಗ್ಬೋದು, ಅವನ ಸೇವೆ ಮಾಡೋ ಥರ ಆಗ್ಬೋದು. ಸೊ ಅದಕ್ಕೋಸ್ಕರನೇ ಈ ಒಂದು ದಾರಿನ ನಮ್ಗೆ ಯಾರ್ಯಾರು ತೋರಿಸ್ತಾರಲ್ಲ, ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿಗಳು, ನಮ್ಮ ಫ್ಯಾಮಿಲಿ, ಬಂಧು ಬಾಂಧವರು, ಸ್ನೇಹಿತರು, ಎಲ್ಲರೂ ಅಷ್ಟೇ, ಅವ್ರಿಗೆ ಯಾರ ಲೋನು ನಾವು ತೀರ್ಸೋಕ್ಕೆ ಆಗಲ್ಲ. ಅವೆಲ್ಲನೂ ಲೋನೇ, ಮರ್ಸಿನೇ. ನಮಗೆಲ್ಲನೂ ಫೆಸಿಲಿಟಿ ಭಗವಂತ ಮಾಡಿಕೊಡ್ತಾನೆ. ಅಲ್ಲಿ ನಾನು ಒಳ್ಳೆ ಕೆಲಸನ ಮಾಡ್ಬೋದು, ಕೆಟ್ಟ ಕೆಲಸನ ಮಾಡ್ಬೋದು, ಆದರೆ ಭಗವಂತನ ಸೇವೆ ಮಾಡೋದಿದೆಯಲ್ಲ, ಅದನ್ನು ನಮಗೆ ಫಿಕ್ಸ್ ಮಾಡಿ ಕಳಿಸಲ್ಲ. ನಮಗೆ ವಿವೇಕ ಕೊಡ್ತಾನೆ ಭಗವಂತ. ಅರ್ಜುನನಿಗೆ ಭಗವದ್ಗೀತಾ ಹೇಳ್ತಾನೆ, ನೀನು ಯುದ್ಧ ಮಾಡಲೇಬೇಕು ಅಂತ ಕೈ ಹಿಡಿದು ಅವ್ರ ಕೈಲಿ ಯುದ್ಧನ ಮಾಡಿಸಲ್ಲ. ಅವ್ರೇನು ಮಾಡ್ತಾರೆ, ನಿನಗೆ ಇವೆಲ್ಲ ಜ್ಞಾನ ಕೊಟ್ಟಿದ್ದೀನಿ, ಈಗ ನಿನ್ನ ಬುದ್ಧಿ ಏನು ಹೇಳುತ್ತೋ ಆ ರೀತಿ ನೀನು ಮಾಡು ಅಂತ ಬಿಡ್ತಾರೆ. ಅರ್ಜುನನ್ನ ಅವ್ರು ಫೋರ್ಸಿಬಲ್ ಯುದ್ಧ ಮಾಡಿಸಲ್ಲ, ಜ್ಞಾನ ಕೊಡ್ತಾರೆ, ಈಗ ಯು ಡಿಸೈಡ್. ಸೊ ಆ ರೀತಿ ಅದು ವರ್ಕ್ ಆಗುತ್ತೆ. ಸೊ ಇಂಥದ್ರಲ್ಲಿ ಯಾರು ತಂದೆ ತಾಯಿಗಳು ಭಗವಂತನ ಒಂದು ಸೇವೆ ಮಾಡೋ ಥರ, ಭಗವಂತನ ಒಂದು ಜ್ಞಾನ ಕೊಡೋ ಥರ ಆ ಮಗುಗೆ ಕೊಡ್ತಾರಲ್ವ, ಅದು ಲೋನೇ. ಅದಕ್ಕೆ ಬರ್ತಾ ಇರೋವಂಥ ಒಂದು ಕರುಣೆನೇ ಅದು. ಅದನ್ನು ಅದು ತೀರ್ಸೋಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ತಂದೆ ತಾಯಿಗಳೂ ಸಹ ಆ ಒಂದು ಮಗುವಿಗೆ ಮೊದಲನೇ ಗುರು. ಗುರು ನಮ್ಗೇನು ಕೊಡ್ತಾರೆ ಒಬ್ಬ ಶಿಷ್ಯನಿಗೆ, ಅದನ್ನು ತೀರ್ಸೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈ ಒಂದು ಭಗವಂತನಲ್ಲಿ ಈ ಒಂದು ಫ್ಯಾಮಿಲಿ ಸಿಸ್ಟಮ್ ಮಾಡಿರೋದನ್ನೇ ಅದಕ್ಕೋಸ್ಕರನೇ ಈ ಒಂದು ನಾಲೆಜ್ ಅನ್ನೋದೇನು ಮಾಡಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂತಲೇ ಮಾಡಿರೋದು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆಸ್ತಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಅದನ್ನು ಅವ್ನು ಯಾವ ರೀತಿ ಯೂಸ್ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಸ್ತಿನ ಟ್ರಾನ್ಸ್ಫರ್ ಮಾಡೋವಂಥ ಒಂದು ಕೆಲಸನ ತಂದೆ ತಾಯಿಗಳು ನಾವು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಭಗವಂತನ ಜ್ಞಾನವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಈ ಒಂದು ಫ್ಯಾಮಿಲಿ ಸಿಸ್ಟಮ್ಮು ಇರೋದು. ಆ ಒಂದು ಕೆಲಸನ ಮಾಡಿದ್ರೆ ಆ ತಂದೆ ತಾಯಿ ಮಾಡಿರೋಂಥ ತ್ಯಾಗನ ಒಂದು ಇದೇನಿದೆಯಲ್ಲ, ಅವರು ಗುರುಗಳಾಗ್ತಾರೆ, ಅವ್ರಿಗೆ ಅದನ್ನು ತೀರ್ಸೋಕ್ಕೆ ಆಗಲ್ಲ. ಅವ್ರಿಗೆ ಆ ಥರ ಸಿಸ್ಟಮ್ ಇದೆ ಇರೋದು. ನಾವು ಎಲ್ಲೋ ಹುಡ್ಕೊಂಡು ಹೋಗೋದು ಬೇಕಿಲ್ಲ. ನಮ್ಮ ಮನೇಲಿರೋ ನಮ್ಮ ತಂದೆ, ನಮ್ಮ ತಾಯಿನೇ ಆ ಮಗುಗೆ ಅಂತ ಗುರು ಆಗ್ಬೋದು. ಗುರು ಆಗಬೇಕು ಅಂತಲೇ ಈ ಸಿಸ್ಟಮ್ ಇರೋದು. ಕರ್ಮ ಅದು ಒಳ್ಳೇದ ಕೆಟ್ಟದ್ದ ಅನ್ನೋದು ನಮಗೆ ಗೊತ್ತಿಲ್ಲ.
ಆದ್ರೆ ಏನೇ ಕರ್ಮ ಮಾಡಿದ್ರು ಭಗವಂತನಿಗೆ ಅರ್ಪಿಸ್ಬಿಡು ಅಂತ ಹೇಳ್ತಾರೆ. ನಾವೇನ್ ಮಾಡಿದ್ರು ಅಂದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ಮಾಡು ಅಂತ ಹೇಳ್ತಾರೆ. ಮನಸ್ಸಲ್ಲಿ ಒಂದು ಜಾಗದಲ್ಲಿ ಗೊತ್ತಿರುತ್ತೆ ಮಾಂಸಾಹಾರ ತಿನ್ನೋದು ತಪ್ಪು ಅಂತ, ಆದ್ರೆ ಅದು ಆಹಾರ ಅನ್ನೋ ರೀತಿಯಲ್ಲೇ ಕೃಷ್ಣಾರ್ಪಣ ಮಸ್ತು ಮಾಡಬಹುದಾ? ಓಕೆ, ತುಂಬ ಚೆನ್ನಾಗಿರೋಂಥ ಒಂದು ಪ್ರಶ್ನೆನ ಕೇಳಿದ್ರಿ. ನನಗೆ ಕರ್ಮದ ನಿಯಮ ಗೊತ್ತಿಲ್ಲ, ಅದಕ್ಕೋಸ್ಕರ ಅದನ್ನು ನಾನು ಮಾಡಿದ್ರೆ ಅದರ ಪ್ರತಿಕ್ರಿಯೆ ನನಗೆ ಬರಬಾರ್ದಲ್ಲ. ಯಾಕೆ? ನಾನು ಇನ್ನೋಸೆಂಟ್, ನನಗೆ ಗೊತ್ತಿಲ್ದಿರ ನಾನು ಮಾಡಿಬಿಟ್ಟೆ. ಸೊ ಗೊತ್ತಿಲ್ದಿರ ನೀವು ರೆಡ್ ಲೈಟ್ ಇರುತ್ತೆ, ನಿಮಗೆ ಗೊತ್ತಿಲ್ಲ, ಮಗು ಅವಾಗ ತಾನೇ ಬಂದಿದೆ, ಕ್ರಾಸ್ ಮಾಡುತ್ತೆ, ಗೊತ್ತಿಲ್ಲ ಅಂತ ಬಿಟ್ಬಿಡ್ತಾರಾ? ಫಸ್ಟು ಅದಕ್ಕೇನಂತ ಟ್ರೈನಿಂಗ್ ಕೊಡ್ತಾರೆ ಹೇಳಿ? ನೀನು ರೋಡ್ಗೆ ಇಳಿಯೋದಕ್ಕಿಂತ ಮುಂಚೆ ಅಲ್ಲಿ ಈ ಥರ ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಅಲ್ಲಿ ರೆಡ್ ಲೈಟು ಬರುತ್ತೆ, ಗ್ರೀನು ಬರುತ್ತೆ. ಗ್ರೀನ್ ಇದ್ದಾಗ ಮುಂದಕ್ಕೆ ಹೋಗ್ಬೇಕು, ರೆಡ್ ಇದ್ದಾಗ ನಿಂತ್ಕೋಬೇಕು ಅಂತ ಜ್ಞಾನನೂ ಕೊಟ್ಬಿಟ್ಟೆ ನಾವು ಆ ಮಗುನ ರೋಡ್ಗೆ ಬಿಡೋದು, ಗಾಡಿ ಕೊಟ್ಬಿಟ್ಟು ಬಿಡೋದು. ಹೌದಾ ತಾನೆ? ಆವಾಗ ಅದು ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ, ಮಾಡಿಲ್ಲ ಅಂದರೆ ಕೆಟ್ಟ ಕೆಲಸ ಆಗುತ್ತೆ. ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಯಾವ ಒಂದು ಲಾನಲ್ಲೂ ಪ್ರಾವಿಷನ್ನು ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರಲಿ, ಮಾಡಿರುವಂಥ ಪುಣ್ಯ ಕೆಲಸಕ್ಕೆ ಪಾಪ ಕೆಲಸಕ್ಕೆ ನಮಗೆ ಪ್ರತಿಕ್ರಿಯೆ ಅನ್ನೋದು ಬಂದೇ ಬರುತ್ತೆ. ಸೊ ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಈ ಒಂದು ಮನುಷ್ಯನ ಜನ್ಮ ಸಿಕ್ಕಿರೋದೇ ಆ ಒಂದು ಜವಾಬ್ದಾರಿ ಅಥವಾ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿನಲ್ಲಿ ಏನಿರುತ್ತೆ ಹೇಳಿ? ಯೂಶಲಿ ಕೆಲವೊಂದನ್ನು ನಾವು ತಿಳ್ಕೋಬೇಕಾಗಿರುತ್ತೆ, ತಿಳ್ಕೊಂಡು ಇದೇ ರೀತಿ ಜೀವನ ಮಾಡಬೇಕಾಗಿರುತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಇವೆಲ್ಲ ನಮಗೆ ಕೊಟ್ಟಿರೋದು. ಇದೇನಿದು? ಮ್ಯಾನ್ಯುಯಲ್ ಫಾರ್ ಮ್ಯಾನ್ಕೈಂಡ್. ಈ ಮನುಷ್ಯನಿಗೆ ಇರುವಂಥ ಒಂದು ಮ್ಯಾನ್ಯುಯಲ್. ಈ ಮ್ಯಾನ್ಯುಯಲ್ ಪ್ರಕಾರನೇ ನಾನು ಜೀವನನ ಮಾಡಬೇಕು. ನನಗೆ ಮ್ಯಾನ್ಯುಯಲ್ ಗೊತ್ತಿಲ್ಲ ಅಂದ್ಬಿಟ್ಟು ಏನೋ ಹಿಂಗೆ ಇಟ್ಕೊಂಡು ಹಿಂಗೆ ಅಂದ್ಬಿಟ್ಟು ಇದು ಹಾಳಾಗೋಯ್ತು ಅಂದರೆ ನನಗೆ ಗೊತ್ತಿರಲಿಲ್ಲ ಅಂದರೆ ಆಗಲ್ಲ. ನೀನು ಯಾವಾಗ ಈ ಮಿಷಿನ ತಗೊಳ್ತೀಯಲ್ಲ ಅಂದರೆ ನಮ್ಗೆ ಯಾವಾಗ ಜನ್ಮ ಬರುತ್ತಲ್ಲ ಆವಾಗಲೇ ನಾವೇನು ಮಾಡಬೇಕು? ಇದನ್ನು ಮ್ಯಾನ್ಯುಯಲ್ ಓಪನ್ ಮಾಡಿ ತಿಳ್ಕೊಬೇಕು. ಒಂದು ತಂದೆ ತಾಯಿ ನಮಗೆ ತಿಳಿಸ್ಬೇಕು, ಆಮೇಲೆ ಅವನು ತಿಳ್ಕೊಂಡು ಅದರ ಪ್ರಕಾರ ಜೀವನನ ಮಾಡಬೇಕು. ನನಗೆ ಗೊತ್ತಿಲ್ದಿರ ನಾನು ಮಾಂಸಾಹಾರ ತಗೊಳ್ತೀನಿ ಅಂದರೆ ಅದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಮಾಂಸಾಹಾರ ನೋಡೋಕ್ಕೆ ಘಮ ಘಮ ಅಂತ ಇರುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ತಿಂದರೆ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಅದು ನಿಮ್ಮ ಕೈಗೆ ಬರೋದಕ್ಕಿಂತ ಮುಂಚೆ ಯಾರೋ ಒಬ್ರು ಅದನ್ನು ಮರ್ಡರ್ ಮಾಡಿರ್ತಾರೆ. ಹೌದು ತಾನೆ? ಯಾವುದೋ ಒಂದು ಅದು ಜೀವಂತವಾಗಿರೋಂಥ ಒಂದು ಪ್ರಾಣಿ, ಅದರದ್ದು ಮರ್ಡರ್ ಆಗಿರುತ್ತೆ. ಆ ಮರ್ಡರ್ ಆಗಿರೋದಕ್ಕೆ ನೀವು ಶಬ್ಬಾಷ್ಗಿರಿ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅದರದ್ದು ಮಾಂಸನ ತಂದು ಬೇಯಿಸಿರ್ತೀರ. ಇದೆಲ್ಲ ನನಗೆ ಗೊತ್ತಿಲ್ಲ ಅಂದರೆ ಹೋಗ್ಬಿಡುತ್ತಾ? ಎಲೆಕ್ಟ್ರಿಕ್ ಪವರ್ ಇದ್ದಂಗೆ ಪ್ರಭು, ಎಲೆಕ್ಟ್ರಿಕ್ ಪವರ್. ಹೌದು, ಗೊತ್ತಿಲ್ಲ ಇಟ್ಕೊಳ್ಳಿ, ಅದು ಆನ್ಸರ್ ಹೇಳೇ ಇಲ್ಲ. ಗೊತ್ತಿದ್ದೇ ಇಟ್ಕೊಳ್ಳಿ, ಇಲ್ಲ ಗೊತ್ತಿಲ್ಲದೇ ಇಟ್ಕೊಳ್ಳಿ, ಕರೆಂಟು ಹೊಡೆಯುತ್ತೆ. ಅದೇ ರೀತಿ ಯಾರನ್ನು ಕತ್ತರಿಸ್ತಾನಲ್ಲ, ಕತ್ತರಿಸಿದವನು ಅವನ ಕುರಿನ ಕೋಳಿನ ಅವನಾಗಲೇಬೇಕು. ನಾನು ಇಲ್ಲಿ ಕತ್ತರಿಸ್ದೆ ಅಂದರೆ ನನ್ನ ಜನ್ಮನ ಆ ಕುರಿಗೆ ನಾನು ದಾನ ಮಾಡಿದೆ ಅಂತ. ಆ ಕುರಿ ಏನಾಗುತ್ತೆ? ಮನುಷ್ಯ ಆಗ್ತಾನೆ, ಮನುಷ್ಯ ಕುರಿ ಆಗ್ತಾನೆ. ಅದೇ ಕರ್ಮದ ನಿಯಮ. ಅದು ನನಗೆ ಗೊತ್ತಿಲ್ಲ, ಯಾರೋ ಮಾಡಿದ್ರು ಅದಕ್ಕೆ ನಾನು ತಿಂದೆ ಅಂದರೆ ಹುಟ್ಟಿನಿಂದಾನೇ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಮನೆಯಲ್ಲಿ. ಕರೆ ಅವಾಗ ಇದ್ರ ಬಗ್ಗೆ ನಮ್ಗೆ ಜ್ಞಾನನೇ ಇಲ್ಲ. ಈಗ ಜ್ಞಾನ ಬರ್ತಾ ಇದೆ. ಹುಟ್ಟಿನಿಂದಾನೇ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಸಡನ್ ಆಗಿ ನಿಲ್ಸೋದಕ್ಕೂ ಕೂಡ ಮನ್ಸು ಒಪ್ಪೋದಿಲ್ಲ. ಎಲ್ಲೋ ಒಂದು ಜಾಗದಲ್ಲಿ ನೋವಾಗುತ್ತೆ. ಏಕದಮ್ ನಿಲ್ಸ್ಬೇಕು ಅಂತ ಮನೆಯಲ್ಲಿ ಇದ್ದ ತಾಯಿನೇ ನಾವು ಹುಟ್ಟಿನಿಂದ ತಿಳ್ಕೊಂಡು ಬಂದಿರೋದೇ, ಅದರಿಂದ ಏನೋ ತೊಂದರೆ ಇಲ್ಲ, ದೇವ್ರಿಗೆ ಅರ್ಪಿಸ್ಬಿಡು, ತಿನ್ಬಿಡು, ಮಾಡ್ಬಿಡು, ಈ ಥರ ತರೋರು ಇರ್ತಾರೆ. ಎಲ್ಲ ಶಾರ್ಟ್ಕಟ್ಗಳು ಎಲ್ಲನೂ ನಾವು ನೋಡ್ತಾ ಇರ್ತೀವಿ. ಆದರೆ ನೋಡಿ, ಈಗ ನಾವು ತಿಳ್ಕೊಬೇಕಾಗಿರೋದು ಬರೀ ಈ ಜನ್ಮ ಅಷ್ಟೇ ಅಲ್ಲ, ಇನ್ನು ಎಷ್ಟು ಜನ್ಮದಲ್ಲಿ ಏನೇನು ತಿಂದಿದ್ದೀನ ಇವಾಗ ಇದನ್ನು ತಿಂದ್ಕೊಂಡು ಈ ರೀತಿ ನಾನು ಯೋಚನೆ ಮಾಡುವಂಥ ಬುದ್ಧಿ ಕೊಟ್ಟನಲ್ಲ, ಅದಕ್ಕೆ ನಾವೇನು ಮಾಡಬೇಕು? ಥ್ಯಾಂಕ್ ಯು. ಅವನು ಏನು ಮಾಡು ಅಂತ ಹೇಳ್ತಾ ಇದ್ದಾನಲ್ಲ, ಆ ಒಂದು ಒಳ್ಳೆ ಕೆಲಸಗಳನ್ನು, ಸುಕೃತವಾಗಿರುವಂಥ ಕೆಲಸಗಳನ್ನು, ಜಪ ಮಾಡೋದು, ಬೆಳಿಗ್ಗೆ ಬೇಗ ಎದ್ದೇಳು ಜಪ ಮಾಡೋದು, ಭಗವಂತನಿಗೆ ಪೂಜೆ ಮಾಡೋದು, ಅವನ ಒಂದು ಭಗವದ್ಗೀತೆನ ಓದೋದು, ಇದನ್ನು ನಾವು ಮಾಡಿದ್ರೆ ನಿಮ್ಮ ಬಾಯಲ್ಲಿ ಯಾರೋ ತಂದು ಹಾಕಿದ್ರೂ ನೀವು ತಿನ್ನಲ್ಲ. ಅಷ್ಟೇ ಅದು. ಯಾಕೇಳಿ? ಭಗವಂತ ಅದರದ್ದು ಒಂದು
ಶೀಲ್ಡನ್ನು ನಮಗೋಸ್ಕರ ಮಾಡಿಕೊಡ್ತಾನೆ. ನಾವು ಯಾವಾಗ ಸಿನ್ಸಿಯರ್ ಆಗಿ ಹೋಗ್ತೀವಿ ಆ ಒಂದು ದಾರಿನಲ್ಲಿ, ಭಗವಂತ ನಮಗೆ ಒಂದು ಶೀಲ್ಡನ್ನು ಮಾಡಿಕೊಡ್ತಾನೆ. ಆಟೋಮೆಟಿಕ್ ಆಗಿ ನಾವು ಅದರಲ್ಲಿ ಮುಂದಕ್ಕೆ ಹೋಗ್ಬೋದು. ಆ ಒಂದು ಪ್ರೊಟೆಕ್ಷನ್ನ ಭಗವಂತ ಮಾಡ್ತಾನೆ. ನಾವು ಯಾವಾಗ ಅವನ ಭಕ್ತನಾಗ್ತೀವಿ ಅವಾಗ. ಸೊ ನಮ್ಮ ಒಂದು ಗೋಲು ಸದ್ಯಕ್ಕೆ ಏನಿರಬೇಕು, ನಾನು ಅವನ ಭಕ್ತನಾಗಬೇಕು. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನು ಮಾಡೋದ್ರ ಕಡೆ ಗಮನ ಕೊಡಿ. ಏನೆಲ್ಲ ಹೋಗ್ಬೇಕು, ಯಾರೆಲ್ಲ ನಮ್ಮ ಜೀವನದಿಂದ ಹೋಗ್ಬೇಕು ಅವೆಲ್ಲನೂ ಹೋಗುತ್ತೆ, ಅವರೆಲ್ಲರೂ ಹೋಗ್ತಾರೆ ಅಷ್ಟೇ. ನಾವು ಈ ಒಂದು ದಾರಿಯಲ್ಲಿ ಮುಂದುವರಿಯೋದಕ್ಕೆ ಯಾರೆಲ್ಲ ನಮ್ಮ ಜೊತೆ ಸೇರ್ಕೋಬೇಕೋ ಅವರೆಲ್ಲರೂ ಸೇರ್ಕೋತಾರೆ. ಭಗವಂತ ಆ ಒಂದು ಸಾಮರ್ಥ್ಯನೂ ಕೊಡ್ತಾನೆ, ಆ ಒಂದು ಬುದ್ಧಿನೂ ಕೊಡ್ತಾನೆ. ಆಟೋಮೆಟಿಕ್ ಆಗಿ ನಾವು ಹೋಗ್ಬೋದು. ನಾವು ಧೃತರಾಷ್ಟ್ರ ಕಥೆ ಹೇಳಿದ್ರಲ್ಲ, ಅವ್ರ ಕಣ್ಣು ಮುಂದೆ 100 ಜನ ಮಕ್ಕಳು ಮರಣ ಹೊಂದುತ್ತಾರೆ. ಹಾಗಾಗಿ ಒಬ್ಬ ಕಟುಕ ಬೆಳಗಾದಲ್ಲಿ ಎಷ್ಟೋ ಪ್ರಾಣಿಗಳು ಕೋಳಿ ಕುಡಿ ಸಾಯಿಸ್ತಾರೆ. ಸೊ ಅದು ಅಕರ್ಮ. ಸೊ ವಿಕರ್ಮ. ಅದಕ್ಕೆ ವಿಕರ್ಮ. ಇವಾಗ ಕೃಷ್ಣ ಹೇಳ್ತಾರೆ, ನೀನು ಕರ್ಮ ನೀನು ಮಾಡು, ಅದ್ರ ಪಾಪ ಪುಣ್ಯ ನನಗೆ ಬಿಡು ಅಂತ ಒಂದು ಹೇಳ್ತಾರೆ. ಎಸ್. ಸೊ ಈಗ ಬೆಳಗ್ಗೆ ಆದ್ರೆ ಎಷ್ಟೋ ಪ್ರಾಣಿಗಳು ಸಾಯಿಸ್ತಾರೆ. ಸೊ ಅವ್ನು ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು? ಕೃಷ್ಣ ಹೇಳಿದ್ದು ನಿನ್ನ ಕರ್ಮನ ನೀನು ಮಾಡು ಅಂತ ಅರ್ಜುನನ ಒಂದು ಕಾಂಟೆಕ್ಸ್ಟಲ್ಲಿ ಏನು ಹೇಳ್ತಾರಲ್ಲ, ಅಲ್ಲಿ ನಡೀತಾ ಇದ್ದಿದ್ದು ಪಾಂಡವರು 5 ಜನ ಇದ್ದರು. ಕೌರವರು ಬಂದು ಅವ್ರ ಆಸ್ತಿನ ಕಿತ್ಕೊಂಡ್ಬಿಟ್ಟಿದ್ರು. ಅವ್ರ ಆಸ್ತಿನ ವಾಪಸ್ ಕೊಡ್ಸೋದಕ್ಕೆ ಆ ಯುದ್ಧ ಭಗವಂತ ಬಂದು ಮಾಡಿಸ್ತಾ ಇಲ್ಲ. ಆ ಯುದ್ಧ ನಡೀತಾ ಇದ್ದಿದ್ದು ಏನಕ್ಕೋಸ್ಕರ? ಧರ್ಮದ ಒಂದು ಸ್ಥಾಪನೆ ಆಗಬೇಕು ಅಂತ. ಆ ಒಂದು ಜ್ಞಾನನ ಕೊಡ್ತಾರೆ. ಧರ್ಮದ ಸ್ಥಾಪನೆ ಒಂದು ಕಾರ್ಯದಲ್ಲಿ ಅರ್ಜುನ ಕೆಲಸ ಮಾಡೋದಕ್ಕೆ ಅವನಾಗವನೇ ಬರಬೇಕು. ಭಗವಂತ ಫೋರ್ಸ್ ಮಾಡಲ್ಲ, ಅವನಾಗವನೇ ಭಗವಂತ ಕೊಟ್ಟಿರೋಂಥ ಈ ಒಂದು ಜ್ಞಾನದಿಂದ ಅವನು ಆ ಕೆಲಸದಲ್ಲಿ ತನ್ನನ್ನು ತಾನು ವಾಲಂಟಿಯರ್ ಆಗಿ ತೊಡಗಿಸ್ಕೋಬೇಕು. ಆವಾಗ ಏನಾಗುತ್ತೆ, ಅದು ಅಕರ್ಮ ಆಗುತ್ತೆ. ಆವಾಗ ಅವನಿಗೆ ಏನಾಗುತ್ತೆ, ಯಾವುದೇ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಭಗವಂತ ಹೇಳ್ತಾ ಇರೋದು ಆ ಒಂದು ಸನ್ನಿವೇಶದಲ್ಲಿ, ಅಂಥ ಒಂದು ಸನ್ನಿವೇಶದಲ್ಲಿ ಯಾರು ಭಗವಂತ ಏನು ಹೇಳಿದಾರಲ್ಲ ಆ ರೀತಿ ಜೀವನ ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಪಾಪ ಅಥವಾ ಪುಣ್ಯದ ಪ್ರತಿಕ್ರಿಯೆ ಬರಲ್ಲ. ನಮ್ಮ ಕಣ್ಣಿಗೆ ಅವ್ರು ಕಾಣಿಸ್ಬೋದು, ಅವರೂ ಸಹ ನಾರ್ಮಲ್ ಆಗಿ ಇದೇ ಮಾಡ್ತಾ ಇದ್ದಾರೆ. ಅದೇ ರಥಯಾತ್ರೆ ಎಲ್ಲರೂ ಹೋಗಿ ಮಾಡೋ ಥರನೇ ಇವರು ಒಂದು ರಥಯಾತ್ರೆ ಮಾಡ್ತಾರೆ. ಇವರು ಎಲ್ಲರೂ ಕೊಡೋತ್ರ ಏನೋ ಒಂದು ಪ್ರಸಾದ ಕೊಡ್ತಾವ್ರೆ. ಅವ್ರು ಕೆಲವರೆಲ್ಲ ಪಬ್ಬು ಬಾರ್ಗಳಲ್ಲಿ ಕುಣಿತಾರೆ, ಇವ್ರು ಬಂದು ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ. ಈ ರೀತಿ ನಮಗೆ ಕಾಣಿಸ್ಬೋದು. ಆದರೆ ಯಾವಾಗ ಅದು ಭಗವಂತನ ಕಾರ್ಯ ಆಗಿರುತ್ತೆ ಅಲ್ಲಿ ನಮಗೆ ಪಾಪದ ಪ್ರತಿಕ್ರಿಯೆ ಬರಲ್ಲ. ಪ್ರಾಣಿ ಹಿಂಸೆ ಫಸ್ಟ್ ಆಫ್ ಆಲ್ ಆ ಕೆಲಸ ಅಕರ್ಮನೇ ಅಲ್ಲ, ಅದು ವಿಕರ್ಮ. ವಿಕರ್ಮದಲ್ಲಿ ಅವ್ನು ಮಾಡಿದ್ದಕ್ಕೆ ಅವನಿಗೆ ಪ್ರತಿಫಲ ಬಂದೇ ಬರುತ್ತೆ. ಯಾವಾಗ ಅದು ಬರಲ್ಲ ಅಂದರೆ ಅದು ಅಕರ್ಮ ಆಗಿರಬೇಕು. ಅಥಾರಿಟಿ ಏನು ಹೇಳಿದೆ ಅದನ್ನು ಮಾಡಿರಬೇಕು, ಆವಾಗ ಅದು ಬರಲ್ಲ. ನಮಗೆ ನಮ್ಮ ಧರ್ಮ ಏನಿದೆ, ನಮ್ಮ ಸನಾತನ ಧರ್ಮ ಏನಿದೆ, ಅದರಲ್ಲಿ ಜ್ಞಾನ ಏನು ಕೊಟ್ಟಿದ್ದಾರೆ, ಅಲ್ಲಿ ನಮಗೆ ಕೊಟ್ಟಿರೋಂಥ ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಅದರ ಪ್ರಕಾರ ಯಾರು ಜೀವನ ಮಾಡ್ತಾರಲ್ವ ಅವ್ರಿಗೆ ಬರಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನೋ ಕಡಿತೀನಿ, ಅದು ಅಕರ್ಮ ಅಲ್ವೇ ಅಲ್ಲ, ಅದಕ್ಕೆ ಬಂದೇ ಬರುತ್ತೆ. ಸೊ ಧರ್ಮದ ದಾರಿನಲ್ಲಿ ಯಾರು ನಡೀತಾರೆ, ಭಗವಂತನ ಸೇವಾ ಕಾರ್ಯದಲ್ಲಿ ಯಾರು ಇರ್ತಾರೆ, ಅವರಿಗೆ ಪಾಪ ಪುಣ್ಯ ಇದರ ಬೆಲೆ ಬೇಕಿಲ್ಲ, ಅದರದ್ದು ನೋಡೋದು ಬೇಕಿಲ್ಲ. ಭಗವಂತ ಹೇಳಿರೋದು ಅದನ್ನೇ. ಇವನ್ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ ಏನೋ ಎಲ್ಲರಿಗೂ ಗೊತ್ತದು. ಫಸ್ಟ್ ಲೈನ್ ಏನದು, ನೀನು ನಿನ್ನ ಕೆಲಸವನ್ನ ಮಾಡು, ಅದರಿಂದ ಬರುವಂಥ ಪ್ರತಿಕ್ರಿಯೆನ ಬಿಟ್ಬಿಡು ಅಂತ, ನನಗೆ ಬಿಟ್ಬಿಡು, ನಾನು ನೋಡ್ಕೊತೀನಿ ಅಂತ. ಕತ್ತರಿಸ್ಬಿಟ್ಟು ಬೇಕಾದ್ರೆ ಬಿಟ್ಬಿಡು, ಅವ್ನು ನೋಡ್ಕೊತಾನೆ. ಇಲ್ಲ ಯಾರಿಗಾನ ಮೋಸ ಮಾಡಿಬಿಟ್ಟು ಬಿಟ್ಬಿಡು, ಅವನು ನೋಡ್ಕೊತಾನೆ ಅಂತ ನಾವು ಅನ್ಕೋಬೋದು. ಆದರೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಭಗವಂತನ ನಾವೇನು ಕೆಲಸ ಮಾಡ್ತಾ ಇದ್ದೀವಲ್ಲ ಅದು ಅವನಿಗೆ ಅರ್ಪಿಸ್ಬೇಕು, ಅವನ ಸೇವೆಯಾಗಿ ಆ ಕೆಲಸ ಆಗಿರಬೇಕು, ಅವನ ತೃಪ್ತಿಗೋಸ್ಕರ ಆ ಒಂದು ಕೆಲಸ ಆಗಿರಬೇಕು, ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಆವಾಗ ಅದು
ನಮ್ಮನ್ನು ಬಂಧನಕ್ಕೆ ಒಳಪಡಿಸಲ್ಲ. ಏನಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಅಂತಾರೆ? ಅವನ ಸೇವೆಯಾಗಿ ಇದನ್ನು ಮಾಡಬೇಕು, ಅವನ ತೃಪ್ತಿಗೋಸ್ಕರ ಅದನ್ನು ಮಾಡಬೇಕು. ಆವಾಗ ಅದು ಬರಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ ಬಂದೇ ಬರುತ್ತೆ. ಅದನ್ನು ಯಾರೂ ತಪ್ಸಕ್ಕಾಗಲ್ಲ. ಅದು ವಿಕರ್ಮನೇ. ನಾನು ಅನ್ನೋದು ಎಲ್ಲಿಡ್ತೀನೋ ಅಲ್ಲಿ ಸಕರ್ಮ ವಿಕರ್ಮ ಅನ್ನೋದು ಬಂದೇ ಬರುತ್ತೆ. ಭಗವಂತ ಅನ್ನೋದು ಎಲ್ಲಿಡ್ತಾನೋ ಅದು ಅಕರ್ಮ ಆಗುತ್ತೆ. ಅಲ್ಲಿ ನಮಗೆ ಬಾಂಡೇಜ್ ಇರೋಲ್ಲ. ಇಲ್ಲ ಅಂದರೆ ಪ್ರತಿಯೊಂದು ನಮ್ಮನ್ನು ಬಂಧನಕ್ಕೇನೆ ಒಳಪಡಿಸೋದು. ಅಲ್ಲಿ ಯಾರು ಕಡಿತಾರೆ ಅದು ಭಗವಂತನಿಗೋಸ್ಕರ ಕಡಿತಾ ಇಲ್ಲ, ಅವನಿಗೋಸ್ಕರನೇ ಕಡಿತಾ ಇರೋದು. ಸೊ ಅವರಿಗೆ ಪಾಪದ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಬೇರೆ ಏನೋ ಪ್ರಶ್ನೆ ಇದೆಯಾ? ಈಗ ನಾವು ಏನು ನಿರ್ಧಾರ ತಗೋತೀವಲ್ಲ ಅದು ಮನಸ್ಸು ಮಾಡೋ ಕೆಲಸನ ಇಲ್ಲ ಬುದ್ಧಿ ಮಾಡೋ ಕೆಲಸನ. ಈಗ ಅದನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಹೇಗೆ ಇನಿಷಿಯೇಟ್ ಮಾಡ್ತೀವಿ? ಇನಿಷಿಯೇಟ್ ಯಾವ ರೀತಿ ಮಾಡಬೇಕು ಅಂದರೆ ನಮ್ಮ ಅಭ್ಯಾಸಗಳಿಂದನೇ ಮಾಡಬೇಕು. ನಮ್ಮಲ್ಲಿ ಏನು ಅಭ್ಯಾಸಗಳಿದೆ, ಪ್ರಾಕ್ಟೀಸಸ್ ಏನಿದೆ, ಅದರಿಂದನೇ ಇನಿಷಿಯೇಟ್ ಮಾಡಬೇಕು. ಅದನ್ನು ನಾನು ಅಂದರೆ ಭಗವಂತನ ಒಂದು ಸೇವಾ ಕಾರ್ಯಗಳಲ್ಲಿ, ಭಗವಂತನ ಒಂದು ಜಪ ಮಾಡೋದಕ್ಕೆ, ಈ ಪೂಜೆ ಮಾಡೋದಕ್ಕೆ, ಅವನ ಒಂದು ಗ್ರಂಥನ ಓದೋದಕ್ಕೆ, ಈ ರೀತಿ ನಾನು ಯಾವಾಗ ಅದನ್ನು ಅಂಥ ಅಭ್ಯಾಸಗಳನ್ನು ನಾನು ಮಾಡ್ತಾ ಇದ್ದೀನಿ, ಅವಾಗೇನಾಗುತ್ತೆ, ಮನಸ್ಸು ನನಗೆ ಫ್ಯೂಯಲ್ ಕೊಡುತ್ತೆ. ನೀನು ಎದೋಡ್ಲಿಲ್ಲ ಅಂದ್ರೆ ನಿನಗೆ ಎಚ್ಚರಿಕೆ ಮಾಡಿಸುತ್ತೆ. ಫ್ಯೂಯಲ್ ಕೊಟ್ಟರೆ ಅದೇನು ಮಾಡುತ್ತೆ, ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗಿ ನಾನು ಏನೊಂದು ಜ್ಞಾನನ ಪಡ್ಕೊತೀನಿ, ಅದು ಎಲ್ಲೋಗಿರುತ್ತೆ, ಅದು ಬುದ್ಧಿನಲ್ಲಿ ಇರುತ್ತೆ. ಆ ಒಂದು ಬುದ್ಧಿ ನನಗೆ ಮನಸ್ಸು ನೀನು ಅದನ್ನು ತಿನ್ನು ಅಂತ ಹೇಳ್ಬೇಕಾದ್ರೂ ನಮ್ಗೆ ಏನು ಹೇಳ್ತಾ ಇರುತ್ತೆ, ಅದು ನಿನಗೆ ಒಳ್ಳೇದಲ್ಲ, ಅದು ಬೇಡ, ಇದನ್ನ ಮಾಡು ಅಂತ ಕರ್ಕೊಂಡು ಬರುತ್ತೆ. ಸೊ ಅದಕ್ಕೋಸ್ಕರನೇ ಭಗವಂತ ಏನು ಮಾಡ್ತಾನೆ, ಎಲ್ಲರಿಗೂ ಕೊಡೋದು ಫಸ್ಟ್ ಜ್ಞಾನನ ಕೊಡ್ತಾರೆ. ಈ ಜ್ಞಾನದಿಂದ ಏನಾಗುತ್ತೆ, ನಾನು ಮನಸ್ಸನ್ನು ಸಹ ಕಂಟ್ರೋಲ್ ಮಾಡ್ಬೋದು, ಆ ಮನಸ್ಸಿನಿಂದ ಇಂದ್ರಿಯಗಳನ್ನು ಸಹ ಕಂಟ್ರೋಲು ಮಾಡ್ಬೋದು. ಅದಕ್ಕೋಸ್ಕರ ನಮಗೆ ಯಾವಾಗ ಸಾಲಿಡ್ ಆಗಿ ನಮಗೆ ಜ್ಞಾನ ಅನ್ನೋದು ಬರುತ್ತೆ, ಆ ಜ್ಞಾನ ನಮಗೆ ಗೈಡು ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಭಗವಂತ ಖುದ್ದಾಗೆ ಬಂದು ನಮಗೆ ಈ ಭಗವದ್ಗೀತೆ ಜ್ಞಾನ ಕೊಟ್ಟಿರೋದು. ಎಲ್ಲ ಇನಿಷಿಯೇಟ್ ಆಗೋದು ನಾಲೆಜಿಂದ. ಎವ್ರಿಥಿಂಗ್ ಆ ನಾಲೆಜಿಂದಲೇ ನನಗೇನು ಅನಿಸುತ್ತೆ, ನನಗೆ ಅಟ್ಲೀಸ್ಟ್ ಅನಿಸೋದು ಇಂಥ ಅಭ್ಯಾಸಗಳನ್ನು ನಾನು ಬೆಳೆಸ್ಕೋಬೇಕು, ಇದನ್ನು ನಾನು ಮಾಡಬೇಕು ಅಂತ ಕಷ್ಟ ಬಿದ್ದು ಮಾಡೋಕ್ಕೆ ಹೋಗ್ತೀನಿ. ಆಮೇಲೆ ಅದೇ ಸುಲಭವಾಗಿ ಮಾಡಿಕೊಂಡು ಹೋಗ್ತೀನಿ. ಸೊ ಫಸ್ಟು ಜ್ಞಾನದ ಒಂದು ಬೆಳಕಿನಿಂದ ಅಜ್ಞಾನದ ಕತ್ತಲೆಯನ್ನು ನಾನು ಹೊಡಿಬೇಕು. ಸೊ ಫಸ್ಟ್ ಈಸ್ ನಾಲೆಜ್. ನಮ್ಮ ಅಭ್ಯಾಸದ ಮೇಲೆ ಎಲ್ಲ ಇನಿಷಿಯೇಟ್ ಆಗೋದು ನಮ್ಮ ಅಭ್ಯಾಸ. ನೀವು ಪ್ರಕೃತಿ, ಅಕರ್ಮ ಮತ್ತು ಸುಕೃತಿ ಬಗ್ಗೆ ಚೆನ್ನಾಗಿ ನೋಡಬೇಕು. ಈಗ ನಾವು ಮಾಡೋ ದಿನನಿತ್ಯ ಕರ್ಮಗಳಲ್ಲಿ ಇದು ಪಾಪ ಪುಣ್ಯ, ಇದು ಪುಣ್ಯ, ಪಾಪ ಕರ್ಮ, ಇದು ಪುಣ್ಯ ಕರ್ಮ ಅನ್ನೋದು ಹೇಗೆ ಡಿಸೈಡ್ ಆಗುತ್ತೆ? ಒಂದ್ಸಲ ಒಂದು ವಿಷಯ ಗೊತ್ತಿರೋದಿಲ್ಲ, ತುಂಬ ದೊಡ್ಡದಾದರೆ ಗೊತ್ತಾಗುತ್ತೆ, ತುಂಬ ಚಿಕ್ಕದಾಗುತ್ತೆ, ಒಂದೊಂದು ವಿಷಯ ಗೊತ್ತಿರೋದಿಲ್ಲ. ಸೊ ಆಗ ನಮ್ಗೆ ಹೇಗೆ ಅರಿವಿಗೆ ಬರೋದು, ಒಳ್ಳೆ ಕೆಲಸ, ಇದು ಕೆಟ್ಟ ಕೆಲಸ? ಎಸ್, ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ನಾನು ಹೇಳಬೇಕಾಗಿತ್ತು ಅದನ್ನು, ನಾನು ಮಿಸ್ ಮಾಡಿದ್ದೆ. ಸೊ ನಿಮ್ಮ ಪ್ರಶ್ನೆಯಿಂದ ಹೇಳೋ ಥರ ಆಗ್ತಾ ಇದೆ. ಸಿಂಪಲ್, ನನಗೆ ಪುಣ್ಯ ಕೆಲಸ ಅಂದರೆ ಏನು, ಪಾಪದ ಕೆಲಸ ಅಂದರೆ ಏನು, ಇದೇನು ಗೊತ್ತಾಗುತ್ತೆ? ಯಾರು ಹೇಳ್ತಾರೆ ನನಗೆ? ಇದಕ್ಕೆ ಸಿಂಪಲ್ ಆನ್ಸರ್ ಏನು, ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದರ ಪ್ರಕಾರ ನಡೆಯೋದು ಪುಣ್ಯದ ಕೆಲಸ, ಅದಕ್ಕೆ ವಿರುದ್ಧವಾಗಿ ನಡೆಯೋದು ಪಾಪದ ಕೆಲಸ. ಪೀರಿಯಡ್ ಅಷ್ಟೇ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದರ ಪ್ರಕಾರ ನಡೆಯೋದು ಪುಣ್ಯದ ಕೆಲಸ, ಅದಕ್ಕೆ ವಿರುದ್ಧವಾಗಿ ನಡೆಯೋದು ಪಾಪದ ಕೆಲಸ. ಸೊ ಅದಕ್ಕೋಸ್ಕರ ನಾನೇನು ಮಾಡಬೇಕು, ನಮ್ಮ ಶಾಸ್ತ್ರದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಅದರ ಒಂದು ಸಮ್ಮರಿನೇ ಭಗವದ್ಗೀತೆ. ಸೊ ಅದೇ ಒಂದು ಇನಿಷಿಯೇಷನ್ನೇ ಈಗ ನೀವೆಲ್ಲರನ್ನು ಮಾಡಿರೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಭಗವದ್ಗೀತೆನ ನೀವು ಕಲಿತಾ ನಿಮ್ಗೇನು ಗೊತ್ತಾಗುತ್ತೆ, ಯಾವುದು ಪಾಪದ ಕೆಲಸ, ಯಾವುದು ಪುಣ್ಯದ ಕೆಲಸ, ಯಾವುದು ಭಗವಂತನ ಕೆಲಸ, ನಾನು ಏನು ಮಾಡಬೇಕು, ಯಾವ ರೀತಿ ನಾನು ನನ್ನ ಜೀವನನ ನಡೆಸಬೇಕು, ಪ್ರತಿಯೊಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಇದು ಮ್ಯಾನ್ಯುಯಲ್.
ಈ ಮನುಷ್ಯನ ಜನ್ಮಕ್ಕೆ ಒಂದು ಕೈಪಿಡಿ ಇದೆ. ಇದರ ಪ್ರಕಾರ ಜೀವನ ಮಾಡಿದ್ರೆ ಸಾಕು, ಸಾರ್ಥಕ ಆಗುತ್ತೆ. ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಒಂದು ಲಾಸ್ಟ್ ಪ್ರಶ್ನೆ, ಔಟ್ ಆಫ್ ಕ್ಯೂರಿಯಾಸಿಟಿ, ಬ್ರಹ್ಮಾಂಡ ಇಲ್ಲ ಪ್ರತಿಯೊಂದೂ ಭಗವಂತನ ಸೃಷ್ಟಿ. ಸೊ ಬೇರೆ ಎಲ್ಲ ನೋಡಿದ್ರೆ ಈಸಿಯಾಗಿ ಹೋಗ್ತಾರೆ ಅಂತ, ಒಂದು ಮರ ಬೆಳೆಯೋದು ಅದೆಲ್ಲ ಒಂದು ಪ್ರೊಸೀಜರ್ ಇದೆ. ಬಟ್ ಮನುಷ್ಯನ ಜನ್ಮ ಮಾತ್ರ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ, ಯೋಚನೆ ಆಲೋಚನೆಗಳು ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟ್, ಒಬ್ಬೊಬ್ಬರು ಒಂದೇ ಥರ ಇದು ನಾವು ಪ್ರಶ್ನೆ ಮಾಡೋ ರೀತಿಯ ಭಾಳ ಡಿಫ್ರೆಂಟ್. ಇದೆಲ್ಲ ಪ್ರಶ್ನೆ ಬರೋದಂದ್ರೆ ಭಗವಂತ ಯಾಕೆ ಮನುಷ್ಯನ ಜನ್ಮನ ಈ ಥರ ಸೃಷ್ಟಿಸಿದ್ದಾರೆ? ಕಾಂಪ್ಲಿಕೇಟೆಡ್ ಆಗಿ ಅಂತನಾ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಎಕ್ಸಾಂಪಲ್, ಈಗ PM ಆಗಿದ್ದಾರೆ ಯಾರು, ಮೋದಿಯವರು ಆಗಿದ್ದಾರೆ. ಅವರ ಜೀವನನ ನೋಡಿ, ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಎಷ್ಟೆಲ್ಲ ಕೆಲಸ ಮಾಡ್ತಾರೆ, ಯಾರ್ಯಾರನ್ನ ಮೀಟ್ ಮಾಡ್ತಾರೆ, ಕೂತ್ಕೊಂಡ್ರೆ ಪ್ರೋಟೋಕಾಲು, ನಿಂತ್ಕೊಂಡ್ರೆ ಪ್ರೋಟೋಕಾಲು, ತಿನ್ನೋಕ್ಕೂ ಪ್ರೋಟೋಕಾಲು, ಎಷ್ಟೊಂದು ರೂಲ್ಸು ರೆಗ್ಯುಲೇಷನ್ಸ್. ನಮ್ಮ ಥರ ಬೀದಿನಲ್ಲಿ ಅಲ್ಕೊಂಡು ಫುಟ್ಪಾತಲ್ಲಿ ಕೂತಿರೋಕ್ಕಾಗತ್ತಾ? ಅವ್ರಿಗಾಗತ್ತಾ? ಆಗಲ್ಲ. ಯಾಕೇಳಿ, ಅವ್ರಿಗೆ ಅಷ್ಟೊಂದು ಪ್ರೋಟೋಕಾಲ್ಸ್ ಇದೆ, ಅಷ್ಟೊಂದು ರೂಲ್ಸು ರೆಗ್ಯುಲೇಷನ್ಸ್. ಅವ್ರನ್ನ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರೋ ಲೈಫಿನ ಅವರು ಲೀಡ್ ಮಾಡ್ತಾ ಇರ್ತಾರೆ. ಏನಕ್ಕೆ ಲೀಡ್ ಮಾಡ್ತಾವ್ರೆ? ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಅವ್ರಿಗೆ ಆ ಪೊಸಿಷನ್ ಇದೆ. ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಪೊಸಿಷನ್ ಅಲ್ವಾ? ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಅನ್ನೋದು ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಒಂದು ಪೊಸಿಷನ್ ಇದೆ. ಆ ಒಂದು ಪೊಸಿಷನ್ ಜೊತೆ ನಮ್ಗೇನು ಬರುತ್ತೆ? ಜವಾಬ್ದಾರಿಗಳು ಬರುತ್ತೆ. ಪೊಸಿಷನ್ ಜೊತೆ ರೆಸ್ಪಾನ್ಸಿಬಿಲಿಟಿಗಳು ಬರುತ್ತೆ. ಈ ಪೊಸಿಷನ್ ಜೊತೆ, ಮನುಷ್ಯನ ಜನ್ಮದ ಪೊಸಿಷನ್ ಜೊತೆ ಏನು ಬರುತ್ತೆ? ರೆಸ್ಪಾನ್ಸಿಬಿಲಿಟೀಸು ಬರುತ್ತೆ. ಯಾವಾಗ ಆ ಒಂದು ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವನು ಜೀವನ ಮಾಡ್ತಾನೆ, ಅವನು ದಿ ಮೋಸ್ಟ್ ಪವರ್ಫುಲ್ಲು ಆಗ್ಬೋದು. ಹೌದಾ ತಾನೆ? ಅವನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಮಾಡಿಲ್ಲ ಅಂದರೆ ಕೆಳಗಡೆನೂ ಬೀಳ್ತಾರೆ, ನೆಕ್ಸ್ಟ್ ಅವ್ರು ಎಲೆಕ್ಟ್ ಆಗಲ್ಲ. ಸೊ ಆ ಥರ ಇದು ನಮಗೆ ಭಗವಂತ ಕೊಟ್ಟಿರೋಂಥ ದಿ ಟಾಪಲ್ಲಿರುವಂಥ ಒಂದು ಪೊಸಿಷನ್. 84 ಲಕ್ಷ ಸ್ಪೀಶೀಸಲ್ಲಿ ಟಾಪಲ್ಲಿರುವಂಥ ಪೊಸಿಷನ್. ಅದಕ್ಕೆ ವಿತ್ ರೆಸ್ಪಾನ್ಸಿಬಿಲಿಟೀಸು, ಜವಾಬ್ದಾರಿಗಳು ನಮಗೆ ಇದೆ, ಇರೋದ್ರಿಂದನೇ ಆ ಟಾಪ್ ಪೊಸಿಷನ್ ಸಿಕ್ಕಿರೋದು. ಅದರನ್ನು ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕನೇ ಆಗುತ್ತೆ. ಆದರೆ ಬೇರೆಯವ್ರಿಗೆ ಆ ಆಪ್ಷನ್ನೇ ಇಲ್ಲ. ನನಗಾಗತ್ತಾ? ನಾನು ಹೋಗ್ಬಿಟ್ಟು ಈಗ ಪುಟಿನ್ ಹತ್ರ ಹೋಗ್ಬಿಟ್ಟು ಮಾತಾಡೋದಕ್ಕೆ, ನಮ್ಮ ದೇಶ ರಷ್ಯಾ ಯಾವ ರೀತಿ ಸಂಬಂಧ ಬೆಳೆಸ್ಬೋದು ಅಂತ ನಾನು ಮಾತಾಡ್ಬೋದಾ? ನನಗದಿಲ್ಲ. ಅದಕ್ಕೋಸ್ಕರ ನಾನು ಫುಟ್ಪಾತಲ್ಲೂ ಬೇಕಾದ್ರೆ ಮಲ್ಕೋಬೋದು, ಯಾರು ಕೇಳಲ್ಲ. ಅದಕ್ಕೆ ಪ್ರಾಣಿ ಜನ್ಮದಲ್ಲಿ ಮರ, ಗಿಡಗಳು, ನಾಯಿ ಎಲ್ಲಿ ಬೇಕಾದ್ರೂ ಕುತ್ಕೋಬೋದು, ಅದನ್ನ ಯಾರು ಕೇಳಲ್ಲ. ಮನುಷ್ಯನ ಕೇಳ್ತಾರೆ. ಯಾಕೇಳಿ? ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಒಂದು ಪೊಸಿಷನ್, ಸ್ಥಾನವನ್ನು ಕೊಟ್ಟಿದ್ದಾರೆ, ಅಂತ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನಾವು ಮಾಡಬೇಕು. ಇಟ್ ಇಸ್ ಕಮ್ಮಿಂಗ್ ವಿತ್ ದಟ್ ಟಾಪ್ ಮೋಸ್ಟ್ ಆಗಿರೋ ಪೊಸಿಷನ್ ಬಂದಿರೋದು. ಅದೇ ನಮ್ಮ ಬೆನಿಫಿಟ್. ಆ್ಯಕ್ಚುಲಿ ಮನುಷ್ಯನ ಜನ್ಮದಲ್ಲೇ ನಾನು ಯೋಚನೆ ಮಾಡೋಕ್ಕಾಗೋದು. ಯಾವತ್ತೂ ನಾ ಯೋಚನೆ ಮಾಡಲ್ಲ, ಅದು ಬೇಕಾದ್ರೆ ಬಂದಾಗ ಹೊಡೀರಿ, ಹೋಗುತ್ತೆ, ಮತ್ತೆ ಬರುತ್ತೆ. ಅದು ಯಾವತ್ತೂ ಯೋಚನೆ ಮಾಡಲ್ಲ, ಇವ್ರು ನನಗೆ ಏನಕ್ಕೆ ಕೊಡ್ದ, ನಾನೇನಕ್ಕೆ ಅಲ್ಲಿ ಹೋದೆ, ಅದಕ್ಕೇನಾಗಲ್ಲ. ಆದರೆ ನಾವು ಯೋಚನೆ ಮಾಡ್ಬೋದು. ಅಂಥ ಒಂದು ಪೊಸಿಷನ್ ಕೊಟ್ಟಾಗ ಜವಾಬ್ದಾರಿಗಳು ಇರುತ್ತೆ. ಅದಕ್ಕೋಸ್ಕರನೇ ಕರ್ಮ ನಿಯಮ ನಮಗೆ ಅಪ್ಲಿಕಬಲ್ ಆಗೋದು, ಅವ್ರಿಗೆ ಆಗಲ್ಲ. ಅದು ಪಾಪ ಅದು ಏನೇ ಮಾಡಿದ್ರು ಅದಕ್ಕೆ ಕರ್ಮ ಬರಲ್ಲ, ಅದು ತನ್ನ ಜೀವನನ ಸವಿಸುತ್ತಷ್ಟೇ. ಆದರೆ ಮನುಷ್ಯನಿಗೆ ಮಾತ್ರ ಅದು ಬರುತ್ತೆ. ಬಟ್ ಪ್ರಭು, ಕ್ವಶನ್ ವೈ ವಿ ಆರ್ ಡಿಫ್ರೆಂಟ್? ನಾವು ನೀವು ಏನಕ್ಕೆ ಡಿಫ್ರೆಂಟ್ ಆಗಿದ್ವಿ? ಎಲ್ಲ ಸೇಮ್ ಮನುಷ್ಯರಾಗಿದ್ರು, ಒಂದೇ ಥಿಂಕಿಂಗು, ಒಂದೇ ಥಾಟ್ಸು, ಒಂದೇ ಬ್ಯಾಂಕ್ ಬ್ಯಾಲೆನ್ಸ್ ಡಿಫ್ರೆಂಟ್ ಇದೆ. ಸೊ ಬಂದಿರೋ ವೆಹಿಕಲ್ಗಳು ಬೇರೆ ಬೇರೆ ಆಗಿದೆ. ಎಲ್ಲರದು ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಥರ ಇದ್ದರೆ ಎಲ್ಲರೂ ಒಂದೇ ಥರ ಇರ್ತಾ ಇದ್ವಿ. ಅದು ಯಾವತ್ತೂ ಇರೋಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ಗಳು ಬೇರೆ ಬೇರೆ ಇದೆ. ಎಷ್ಟೋ ಜನ್ಮಗಳಿಂದ ಕೂಡಿಟ್ಟಿರೋ ಬ್ಯಾಂಕ್ ಬ್ಯಾಲೆನ್ಸ್ ಅದು ಬೇರೆ ಬೇರೆ ಥರ ಇದೆ. ಎಷ್ಟೊಂದು ಜನ ಖರ್ಚು ಮಾಡಿಬಿಟ್ಟಿರ್ತಾರೆ, ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ. ಎಷ್ಟು ಇಟ್ಕೊಂಡಿರೋ ಗೊತ್ತಿಲ್ಲ, ನೆಗೆಟಿವ್ ಎಷ್ಟಿದೆ ಗೊತ್ತಿಲ್ಲ. ಸೊ ಅದರ ಪ್ರಕಾರ ನಮಗೆ ಈ ವೆಹಿಕಲ್ಲು, ಈ ದೇಹ ಸಿಕ್ಕಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಸ್ಪೆಸಿಮನ್ಸ್.
ಚಟುವಟಿಕೆ ನಾವು ಮಾಡೋ ಕೆಲಸ ಪಾಪ ಪುಣ್ಯ ಅಂತ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದನ್ನ ಆಲೋಚನೆಗಳ ಮೇಲೂ ಡಿಪೆಂಡ್ ಆಗುತ್ತಾ. ಕೆಟ್ಟ ಯೋಚನೆ ಅಂದರೆ ಯೋಚನೆ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡಿರೋಲ್ಲ. ಯೋಚನೆ ಕೆಟ್ಟದಾಗಿದ್ರು ಅದಕ್ಕೂ ಕರ್ಮ ನಿಯಮ ಅಪ್ಲೈ ಆಗುತ್ತಾ? ಇದು ತುಂಬ ಒಳ್ಳೆಯ ಪ್ರಶ್ನೆನ ನೀವು ಕೇಳ್ತಾ ಇದ್ದೀರಾ. ಇದು ಆ್ಯಕ್ಚುಲಿ ಯುಗದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವಾಗ ಮನಸ್ಸಿನಲ್ಲೂ ಕರ್ಮ ಮಾಡಿದ್ರೆ ಎಫೆಕ್ಟ್ ಆಗೋದಕ್ಕೆ ಸತ್ಯಯುಗ ಇರಬೇಕು, ಆವಾಗ ಅದು ಎಫೆಕ್ಟ್ ಆಗುತ್ತೆ. ಕಲಿಯುಗದಲ್ಲಿ ಆಗಲ್ಲ. ನಾವು ಆ್ಯಕ್ಟಿವಿಟಿ ಮಾಡಬೇಕು, ಮಾಡೋವರೆಗೂ ಅದು ಎಫೆಕ್ಟು ಆಗಲ್ಲ. ಆದರೆ ನಾವು ಮಾಡೋವಂಥ ಯೋಚನೆಗಳು ಏನು ಮಾಡುತ್ತೆ, ನಾವು ಮಾಡೋ ಆ್ಯಕ್ಟಿವಿಟಿಗೆ ಫ್ಯೂಯಲ್ ಕೊಡುತ್ತೆ. ಸೊ ಅದು ಆ ರೀತಿ ನಮ್ಗೆ ಎಫೆಕ್ಟ್ ಮಾಡುತ್ತೆ ಹೊರತು, ಆದರೆ ಇಮಿಡಿಯೇಟ್ಲಿ ಯೋಚನೆ ಮಾಡಿದ ತಕ್ಷಣ ನಮಗೆ ಬರಲ್ಲ. ಅದು ಕಲಿಯುಗದಲ್ಲಿ ಬರಲ್ಲ, ಸತ್ಯಯುಗದಲ್ಲಿ ಬರುತ್ತೆ. ಅದು ಆ ಥರ ಕಾಲಕ್ಕೆ ತಕ್ಕನಾಗಿ ಅದು ಚೇಂಜ್ ಆಗುತ್ತೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಸೊ ತುಂಬ ಧನ್ಯವಾದಗಳು. ನೀವೆಲ್ಲರೂ ಅತ್ಯಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಸೊ ಒಬ್ಬರು ಲೆಕ್ಚರರ್ ಅದನ್ನು ಹೇಳ್ತಾ ಇರ್ತಾರೆ, ಯಾವಾಗ ನೀವು ಪ್ರಶ್ನೆಗಳನ್ನು ಚೆನ್ನಾಗಿ ಕೇಳ್ತೀರಾ ಆವಾಗ ನೀವು ಅದನ್ನು ಕೇಳಿಸ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಮ್ಗೆ ಅರ್ಥ ಆಗುತ್ತೆ. ಪ್ರಶ್ನೆಗಳೇ ಬಂದಿಲ್ಲ ಅಂದಾಗ ಏನಾಗುತ್ತೆ, ಒಂದು ಎಲ್ಲ ಅರ್ಥ ಆಗಿದೆ, ಇಲ್ಲಾಂದರೆ ಏನೂ ಅರ್ಥ ಆಗಿದೆ ಅಂತ. ಸೊ ತುಂಬ ಧನ್ಯವಾದಗಳು. ಸೊ ಮುಂದಿನ ವಾರ ಶನಿವಾರ ನಾವು 3ನೇ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಏನದು 3ನೇ ವಿಷಯ? ಇಷ್ಟೆಲ್ಲ ಆದಮೇಲೆ ನಿಜವಾಗ್ಲೂ ಆ ಭಗವಂತ ಅನ್ನೋನು ಇದಾನ ಇಲ್ವೋ, ಇದ್ರೆ ಯಾರು, ಇದಾನೋ ಇಲ್ವೋ, ಇದ್ರೆ ಅವನು ಯಾರು ಅನ್ನೋದನ್ನು ಮುಂದಿನ ಒಂದು ವಾರದಲ್ಲಿ ತಿಳ್ಕೊಳ್ಳೋಣ. ಅಂದರೆ 3ನೇ ಟಾಪಿಕ್ ಏನು? ಈಶ್ವರ, ದೇವರು ಅಂದರೆ ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ರೀತಿ ಪ್ರತಿ ವಾರ ಶನಿವಾರ 6:30ರಿಂದ 8 ಗಂಟೆವರೆಗೂ ಭಗವದ್ಗೀತೆ ಪ್ರವಚನ ಇರುತ್ತೆ. ದಯವಿಟ್ಟು ನಿಮ್ಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಇಷ್ಟೊಂದು ಆಸಕ್ತಿಯಿಂದ ಬರ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ. ನಿಜವಾಗ್ಲೂ ನಿಮಗೆ ಒಂದು ಮ್ಯಾಚ್ಲೆಸ್ ಗಿಫ್ಟ್ ಅಂತಾರಲ್ಲ, ಅದು ನಿಮ್ಗೆ ಇದರಿಂದ ಸಿಗುತ್ತೆ. ಯಾರು ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂಥ ಒಂದು ಗಿಫ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಜನ್ಮನೇ ಇದರಿಂದ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಇಂಥ ಒಂದು ವಿಷಯನ, ಇಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ, ಜೊತೆಯಾಗಿ ಸೇರಿಕೊಂಡು ನಾವೆಲ್ಲರೂ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಓಕೆ, ಈಗ ಭಗವಂತನಿಗೆ ಒಂದು ಸಣ್ಣ ಆರತಿ ಮಾಡೋಣ, ಆಮೇಲೆ ಪ್ರಸಾದ ವಿತರಣೆ.